5ನೆಯ ಸ್ಕಂಧದ ಅರ್ಧ ಭಾಗದಲ್ಲಷ್ಟೇ ಇದ್ದೇನೆ ನಾವು ನೋಡಿದ ಭಾಗವನ್ನು ನಾನು ಮತ್ತೆ ವಾಸ್ತವಿಕ ಪುನರವಲೋಕನ ಮಾಡಬೇಕು. ಎಷ್ಟೋ ಸಂಗತಿ ಈಗ ನಾನು ನಿನ್ನೆ ದಿನ ಪುರಂಜನ ಉಪಾಖ್ಯಾನವನ್ನು ನಿಮಗೆ ಹೇಳುವಾಗ ಅದರ ಸಾಂಕೇತಿಕ ಅರ್ಥದ ವಿವರಣೆ ಇನ್ನೂ ಬಹಳ ವಿಶದವಾಗಿ ವಿವರಿಸುವ ಹಾಗೆ ಇದೆ. ಆ 5 ಹೆಡೆಯ ಸರ್ಪ ಯಾವುದು, ಜೊತೆಗಿದ್ದ 10 ಯಾವುದು, ಗೆಳತಿಯರು, ಅಲ್ಲಿಗೆ ಬಂದಂತಹ ಇನ್ನೊಂದು ರಕ್ಷಕ ಯಾವುದು, ಅದು 10 ಗೆಳತಿಯರು ಅನ್ನೋದು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ, ಜೊತೆಗೆ ಇದ್ದದ್ದು ರಕ್ಷಕ ಅನ್ನೋದು ಮನಸ್ಸು, ಅಥವಾ ಇನ್ನೊಂದು ಕಾಯ್ತಾ ಇರುವ 5 ಹೆಡೆಯ ಸರ್ಪ ಅನ್ನೋದು ನಮ್ಮ ಪಂಚಪ್ರಾಣಗಳು. ಅದು ಎಲ್ಲ ಭಯ ಪ್ರಜ್ವಾರ ಯಾರು, ಚಂಡವೇಗ ಯಾರು. ಚಂಡವೇಗ ಯಾರು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ನಮಗೊಂದು 50 ಆದಾಗ ಈ ವಯಸ್ಸನ್ನು ನೆನಪಿಸ್ಲಿಕ್ಕೊಂದು ಬರುತ್ತೆ ನೋಡಿ, ಎಚ್ಚರ. ಅದು ಆ ಗಂಧರ್ವ 360 ಹಗಲು 360 ರಾತ್ರಿಗಳನ್ನು ಸೇರಿಸಿಕೊಂಡು ಬರುವ 720 ಗಂಧರ್ವರ ಜೊತೆಗೆ ಬರುವ ಚಂಡವೇಗ. ಸಾಮಾನ್ಯವಾಗಿ 50ಕ್ಕೆ ಒಂದು ಎಚ್ಚರ ಬರುತ್ತೆ ಮನುಷ್ಯನಿಗೆ. ಆಯಿತು, ಒಂದು ಅರ್ಧ ಕಾಲ ನಿನ್ನದು, ನಿನಗಿನ್ನು ಮೊದಲಿನ ಹಾಗೆ ನೀನಿರಲ್ಲ ಅಂತ ಸಾಮಾನ್ಯ ಅವೇರ್ನೆಸ್, ಕಾನ್ಷಿಯಸ್ ಅವೇರ್ನೆಸ್ ಇದ್ದವರಿಗೆ ಗೊತ್ತಾಗುತ್ತೆ 50ಕ್ಕೇನೆ. ಮತ್ತು ಬದುಕು ಕೂಡ ವಾಸ್ತವಿಕ, ಏನೋ ಮಾಡಲಿಕ್ಕಿದ್ದೇನೆ ಅನ್ನುವ ಆವೇಶದ ಆರ್ಭಟಗಳೆಲ್ಲ ಒಂದು ಏರುಗತಿಯಲ್ಲಿ ಹೋಗ್ತಿದ್ದೇನೆ, ಎಲ್ಲೋ ಮುಟ್ಲಿಕ್ಕಿದೆ ಎನ್ನುವ ಎಲ್ಲ ನಮ್ಮ ಹುಮ್ಮಸ್ಸುಗಳೆಲ್ಲ ಬಂದು ಪೀಕಿಗೆ ನಿಲ್ಲುವಾಗ 50. ಆ 50ರಲ್ಲಿ ಹೋಗಿ ಮೇಲೆ ನೋಡ್ತಾನೆ ಅವನು, ನೋಡಲಿಕ್ಕೆ ಎಂಥದಿಲ್ಲ ಅಂತ ಗೊತ್ತಾಗುತ್ತೆ. ಆಗ ಇಳಿಯೋದಕ್ಕೆ ಆರಂಭ ಮತ್ತೆ ಬುಡಕ್ಕೆ. ಹಾಗಾಗಿ ಈ 50ಕ್ಕೆ ಏರಿದವನಿಗೆ ಏನೂ ನೋಡಲಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ಇಳಿಯೋದು ಒಂದು ಕ್ರಮ. ಈ ಹುಟ್ಟುವಾಗ ಬೆಟ್ಟದ ಬದುಕು ಅನ್ನೋದು ಒಂದು ಬೆಟ್ಟ. ಹುಟ್ಟುವಾಗ ಬೆಟ್ಟದ ತಪ್ಪಲಿನಲ್ಲಿದ್ದವ ಅವನು ಇಷ್ಟು ಹೊತ್ತು ಏರಿ ಆಮೇಲೆ ಕೆಳಗೆ ಯಾಕೆ ಬರೋದು, ಇಲ್ಲಿಂದ ಇಲ್ಲೇ ಹೋಗ್ಬೋದಲ್ಲ ಅನ್ನುವ ನಿವೃತ್ತ ಮಾರ್ಗದವ ಅಷ್ಟೇ. ನಾವೆಲ್ಲ ಒಂದಿಷ್ಟು ಸಮಯ ಏನೋ ಮಾಡಲಿಕ್ಕಿದೆ, ಹೆಸರೋ ಮತ್ತೊಂದು ಯಶಸ್ಸೋ ಕೀರ್ತಿಯೋ ಎಲ್ಲ ಮಾಡಿ ಆಮೇಲೆ ಕೆಳಗೆ ಇಳಿಲಿಕ್ಕೆ ಶುರು ಮಾಡ್ತೇವೆ. ಗೊತ್ತಾಗ್ಬಿಡುತ್ತೆ ನಾನು ಸುಮ್ಮನೆ ಏರಿದ್ದು ಮೇಲೆ ಏನು ನೋಡುವಂಥದ್ದಿಲ್ಲ ಅಂತ. ಆಗ ಅದಕ್ಕೇ ನಾನು ಬಹಳ ಬಾರಿ ಚಾರಣ ಮಾಡಿದ ನಂತರ ಗೋಮುಖ ಗಂಗೋತ್ರಿ ಎಲ್ಲ ಹೋಗಿ ಬಂದ ಮೇಲೆ ಕೈಸಲಗ ಅಂತ ಕೇಳ್ತಿದ್ರು ಕೆಳಗಿನವರು. ಚಡ್ನೆಕ ಆನಂದ ಉತಾರನೆ ಮೇಹೆ ಅಂತ ಹೇಳ್ತಿದ್ದೆ ನಾನು. ಏರುವ ಆನಂದ ಇಳಿಯುವುದರಲ್ಲಿ ಇದೆ ಅಂತ. ಹಾಗೆ ಆ ಚಂಡವೇಕನ ಬಹಳ ಎಚ್ಚರಿಸುವ ಗಲಾಟೆಯೇ ಇವರು ಹಣ್ಣಾದದ್ದು ಅಂತ ನಾನು ನಿಮಗೆ ಹೇಳಿದೆ. ಪಂಚ ಪ್ರಾಣಗಳು ಹೊಡೆದಾಡ್ತವೆ, ಅದೇ ಸರ್ಪ ತಾನು ಹೊಡೆದಾಡಿ ಮುದಿಯಾಯಿತು ಅಂತೆಲ್ಲ ಬಂದದ್ದು. ಆಗಲೇ ಪ್ರಾರಂಭ ಆಗೋದು ನೋಡಿ, ನಮಗೊಂದು ದೌರ್ಬಲ್ಯಗಳೆಲ್ಲ ಗೊತ್ತಾಗೋದು. ನನ್ನ ಕಣ್ಣು ವೀಕ್ ಆಗಿದೆ, ನನಗೆ ಕಿವಿ ಇನ್ನು ವೀಕ್ ಆಗ್ತಿದೆ, ಇವೆಲ್ಲ ಎಚ್ಚರ. ಕಾಲು ಇನ್ನು ಮೊದಲಿನ ಹಾಗೆ ಇಲ್ಲ, ನಾನು ಮೊದಲಿನ ಶಕ್ತಿ ಕಳ್ಕೊತಿದ್ದೀನಿ ಅನ್ನುವ ಅವೇರ್ನೆಸ್ ಎಲ್ಲ ಹುಟ್ಟಾಗೋದು. ಅದು ಚಂಡವೇಗ ಮಾಡುವ ಮೊದಲನೆಯ ಅಲಾರ್ಮ್. ಅದನ್ನು ಬಿಟ್ಟು ಎಚ್ಚರ ಕಳ್ಕೊಂಡು ಮತ್ತೆ ಸಂಸಾರಕ್ಕೆ ಮುಳುಗಿದರೆ ಬರುವವರೇ ಜರ, ಭಯ ಮತ್ತು ಪ್ರಜ್ವಾರ. ಇವರು ಯಾರು ಅಂತ ಕೇಳಿದಾಗ ನಿಮಗೆ ಗೊತ್ತು, ಮುಪ್ಪನ್ನು ಎಚ್ಚರಿಸುವ ಕಾಲ ಕನ್ನಿಕೆ. ಅವಳ ಜೊತೆಗೆ ಬರುವುದು ವ್ಯಾಧಿಗಳು. ಪ್ರಜ್ವಾರ ಯಾರು ಅಂದರೆ ಅವನು ಉಷ್ಣ ಜ್ವರವನ್ನು, ಶೀತ ಜ್ವರವನ್ನು ಕೊಡುವವನು ಅಂತ. ಹಾಗಾಗಿ ಆ ಕಾಲಕ್ಕೆ ಅದೆರಡೇ ರೋಗ ಇತ್ತೇನೋ. ಈಗ ರೋಗದ ಲಿಸ್ಟ್ ಪಾಪ ವೈದ್ಯರಿಗೆ ಗೊತ್ತಿಲ್ಲ, ಅಷ್ಟಿದೆ. ಆ ಕಾಲಕ್ಕೆ ಅದೆರಡು ರೋಗಗಳ ಸಹಿತ ಈ ಭಯವನ್ನು ಒಳಗೆ ಬಿಟ್ಟು, ಅದಕ್ಕೆ ನಾನು ಹೇಳಿದೆ ಒಂದು ಕಾಸ್ಲೆಸ್ ಫಿಯರ್ ನಮ್ಮಲ್ಲಿ ಎಲ್ಲ ಇದೆ, ಅದು ಎದ್ಕೊಳ್ಳುತ್ತೆ ಅಂತ. ಇದು ಎಲ್ಲ ಸೇರಿ ಕೊನೆಗೆ ಕಂಡದ್ದು ಯಾವುದು ನೀವು ನೋಡಿದ್ರಿ, ಅದು ಅಲ್ಟಿಮೇಟ್ಲಿ ಪ್ರಕೃತಿ ತತ್ವದ ಆಚೆಗೆ ಪರಮ ಪುರುಷನ ಕಡೆಗೆ ಹೋಗುವುದರ ಒಂದು ಉಪಾಖ್ಯಾನವಾಗಿ ನಾನು ಅದನ್ನು ನಿಮಗೆ ವಿವರಿಸಿದ್ದೆ. ನಾನು ಪ್ರಿಯವ್ರತನ ಒಂದು ವಂಶ ಚರಿತ್ರೆಯನ್ನು ಹೇಳುವಾಗ ದ್ವೀಪ, ಚಕ್ರ, ಗ್ಲ್ಯಾಂಡ್ಗಳ ಈ ಕಾಂಬಿನೇಷನ್ ಕೂಡ ಹೇಳಿದೆ ನಿಮಗೆ. ಆ ಬಳಿಕ ಆಗ್ನೇಧ್ರ ಅನ್ನುವ ಅವನ ಮಗನಿಗೆ ಪೂರ್ವಚಿತ್ತಿ ಅನ್ನುವವಳನ್ನು ಮದುವೆಯಾಗಿ ಹುಟ್ಟಿದ ಮಗನೇ ಋಷಭ ಅಂತ ಹೇಳಿದೆ. ಯಾಕೆ ನಿಮಗೆ ನಾನು ಈ ವಂಶ ಚರಿತ್ರೆಯನ್ನು ಅಲ್ಲಲ್ಲಿ ಮತ್ತೆ ಹೇಳ್ತೇನೆ ಅಂತಂದರೆ, ನಮ್ಮ ಭಾರತದ ಬಗ್ಗೆ, ಭಾರತೀಯ ಪರಂಪರೆಯಲ್ಲಿ ನಮ್ಮ ಬಗ್ಗೆ ಒಂದು ಬಹಳ ಕೆಟ್ಟ ಅಪಪ್ರಚಾರ ಇದೆ. ಏನು ಅಂದರೆ ನಮಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂತ. ನಾವು ಇತಿಹಾಸ ಪ್ರಜ್ಞೆ ಇಲ್ಲದವರು ಹೇಗೋ ಬದುಕಿದ್ದೇವೆ ಅಂತ. ನಮಗೆ ಇತಿಹಾಸ ಪ್ರಜ್ಞೆಯನ್ನು ಕೊಟ್ಟವರು, ಇಡೀ ಪೂರ್ವ ಚರಿತ್ರೆಯನ್ನು ದಾಖಲಿಸಿಕೊಟ್ಟವರೇ ವೆಸ್ಟರ್ನ್, ಪಾಶ್ಚಾತ್ಯರು ಬಂದ ಮೇಲೆ ಅದಾಯಿತು ಅಂತ ನಮಗೊಂದು ತಪ್ಪು ತಿಳುವಳಿಕೆ ಇದೆ. ವೇದವ್ಯಾಸರ ವಂಶ ಚರಿತ್ರೆಯನ್ನು ನೀವು ಕೂಲಂಕಷವಾಗಿ ನೋಡಿದರೆ
ಬ್ರಹ್ಮ ಸೃಷ್ಟಿಯ ಸ್ವಯಂಭುವ ಮನುವಿನಿಂದ ಆರಂಭ ಮಾಡಿ ನೀವು ಹರಿವಂಶ ಪುರಾಣ, ವಿಷ್ಣು ಪುರಾಣ ಇವುಗಳನ್ನೆಲ್ಲ, ಮಹಾಭಾರತ ಎಲ್ಲವನ್ನ ಸಮಗ್ರವಾಗಿ ಈ ಭಾಗವತದ ಜೊತೆಗೆ ಇಟ್ಟುಕೊಂಡು ಸಮತೂಗಿಸಿದಾಗ ಗೊತ್ತಾಗುತ್ತೆ ಚಂದ್ರಗುಪ್ತ ಮೌರ್ಯನವರೆಗೆ ಅವರು ವಂಶ ಪರಂಪರೆ ಕೊಡ್ತಾರೆ. ಹಾಗಾಗಿ ಇತಿಹಾಸ ಪ್ರಜ್ಞೆ ಇಲ್ಲ ಅನ್ನೋರು ಇದನ್ನು ಓದಿಲ್ಲ ಅಥವಾ ನೋಡಿಲ್ಲದೆ ಮಾತಾಡ್ತಿದ್ದಾರೆ. ನಾವು ಕೂಡ ಅದು ನಮಗೆ ಗೊತ್ತಿಲ್ಲದಿದ್ದರೆ ಅವ್ರು ಹೇಳಿದ್ದನ್ನು ಹೌದು ಅಂತೇವೆ. ದಯವಿಟ್ಟು ಆ ಕಾರಣಕ್ಕಾಗಿ ಪುಸ್ತಕ ಹಿಡ್ಕೊಂಡು ಒಂದು ಚಾರ್ಟ್ ಮಾಡಿದರೆ ಅದ್ಭುತವಾದ ರಾಜಚರಿತ್ರೆ ನಮಗೆ ಸಿಗುತ್ತೆ. ಏಕಕಾಲಕ್ಕೆ ಭೌಗೋಳಿಕ ಚರಿತ್ರೆ, ಭೂಗೋಳ ಹೇಗಿತ್ತು ಅನ್ನೋ ಚರಿತ್ರೆ ಕೂಡ ತುಂಬ ವಿಶದವಾಗಿ ಅವರು ವಿವರಿಸ್ತಾರೆ. ಆ ಭೂಗೋಳ ಕೂಡ ಒಂದು ವಿಶೇಷ ಕಲ್ಪನೆಯಾಗಿ ಭಾಗವತದಲ್ಲಿ ಇದೆ ಮತ್ತು ಇತರ ಪುರಾಣಗಳಲ್ಲೂ ಕೂಡ ಸಿಗುತ್ತೆ. ಇಂಥ ಒಂದು ಉದ್ದೇಶಕ್ಕಾಗಿ ನಾನು ಅವರೆಲ್ಲೂ ಕೂಡ ಲಿಂಕ್ ಬಿಡದೆ ಮತ್ತೆ ಬರ್ತಾರಲ್ಲ, ಅದನ್ನು ಆಗಾಗ್ಗೆ ನಿಮಗೆ ನೆನಪಿಸ್ತೀನಿ. ಇದರ ಜೊತೆಗೆ ಪೂರ್ವಚಿತ್ತಿಯ ಮಗ ನಾನು ನಿಮಗೆ ಹೇಳಿದೆ ಋಷಭ. ಈ ಋಷಭ ಒಬ್ಬ ಅವತಾರ. ಮತ್ತು ಶ್ರೀಮದ್ ಭಾಗವತದ 24 ಅವತಾರಗಳಲ್ಲಿ ಋಷಭ ಒಬ್ಬ ಅವತಾರ. ಈ ಋಷಭ ತಾನು ಮದುವೆಯಾಗಿ ಜಯಂತಿಯನ್ನು ಮದುವೆಯಾದ ಬಳಿಕ ಹುಟ್ಟುವುದು ಭರತ. ಭರತನಿಂದ ಮುಂದೆ ಭಾರತ ವರ್ಷವಾಯಿತು. ಅಲ್ಲಿವರೆಗೆ ಅಜನಾಭ ಖಂಡ ಅಂತ ನಮ್ಮ ಭಾರತಕ್ಕೆ ಹೆಸರಿತ್ತು ಅಂತ ವೇದವ್ಯಾಸರು ದಾಖಲಿಸ್ತಾರೆ. ಅಜನಾಭದಿಂದ ಏನು ಬ್ರಹ್ಮ ಸೃಷ್ಟಿ ಮಾಡಿದನಲ್ಲ, ಆದ್ದರಿಂದ ಅದಕ್ಕೆ ಆ ಹೆಸರು ಬಂದಿರಲಿಕ್ಕೆ ಸಾಕು. ಆ ನಂತರದಲ್ಲಿ ಈ ಭರತನಿಂದ ಭಾರತ ವರ್ಷ, ನಾವು ದುಷ್ಯಂತನ ಭರತ ಅವನಿಂದ ಭಾರತ ಅಂತ ಭಾವಿಸ್ತೇವೆ, ಅಲ್ಲ ಅಂತ ಇಲ್ಲಿ ಒಂದು ದಾಖಲಾತಿ. ಈ ಋಷಭ ನಾವು ಯಾವುದನ್ನು ಜೈನ ದಿಗಂಬರ ಸನ್ಯಾಸದ ಒಂದು ಪಂಥ ಬೆಳೆಯಿತಲ್ಲ, ಅದರ ಆದ್ಯ ಕರ್ತೃ ಅನ್ನುವ ಹಾಗೆ ಇಲ್ಲಿ ಭಾಗವತದಲ್ಲಿ ವಿವರಿಸಲಾಗಿದೆ. ಹಾಗಾಗಿ ಋಷಭ ಹೇಗಿದೆ, ಅವನು ರಾಜನಾಗ್ತಾನೆ, ನಿವೃತ್ತ ಮಾರ್ಗ ತಗೊಳ್ತಾನೆ. ಆ ನಿವೃತ್ತಿಯ ನಂತರ ಅವನು ಕೂದಲನ್ನೆಲ್ಲ ಕಿತ್ತು ತಲೆ ಬೋಳಿಸಿಕೊಳ್ಳುವ ಒಂದು ಕ್ರಮ, ಆದ ಒಂದು ಅವಸ್ಥೆಯಲ್ಲಿ ಕಾಡಿಗೆ ಹೋದಂತಹ ಪ್ರಥಮ ಒಂದು ಮಾದರಿ. ಅದರಿಂದ ಅವನು ಹಾಗೆ ಹೋಗಿ ಒಂದು ಥರದಲ್ಲಿ ಹುಚ್ಚರ ಹಾಗೆ, ಯಾರೋ ಮೂಗನ ಹಾಗೆ, ಕಿವುಡನ ಹಾಗೆ, ಕಣ್ಣು ಕಾಣದ ಕುರುಡನ ಹಾಗೆ, ಅಲೆಮಾರಿಯ ಹಾಗೆ, ಎಲ್ಲೋ ಏನೋ ಯೋಚನೆ ಮಾಡುವವನ ಹಾಗೆ, ಜನಕ್ಕೆ ಇವನೇನು ಸರಿ ಇಲ್ವೇನೋ ಅನ್ನಿಸುವ ಹಾಗೆಲ್ಲ ಓಡಾಡ್ತಿರ್ತಾನೆ. ಅಂಥ ಋಷಭ ಕಾಲಾಂತರದಲ್ಲಿ ಈ ಜನರ ಮಧ್ಯೆ ಇರುವಾಗ ಜನರು ಏನು ಮಾಡ್ತಾರೆ ಅಂದರೆ ಅವನನ್ನು, ಇವನು ಯಾಕೆ ನಮ್ಮ ಹಾಗಿಲ್ಲ, ನಮ್ಮಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಏನು ಅಂತಂದರೆ, ನಮಗೆ ಸಮಾಜದ ಒಂದು ಮಾರ್ಗ ನಡೆಯುವ ಒಂದು ಕ್ರಮ ಅಂತ ಒಂದು ನಾವೇ ಹಾಕಿಕೊಂಡಿದ್ದೇವೆ. ಅದರ ಹಾಗೆ ಇಲ್ಲದಿದ್ದರೆ ನಮಗೆ ಸಮಸ್ಯೆ, ಅವ ನಮ್ಮ ಹಾಗೆ ಆಗಬೇಕು ಅಂತ. ಅವನನ್ನು ನಮ್ಮ ಹಾಗೆ ಮಾಡಲಿಕ್ಕೆ ನಾವು ಬಹಳ ಒದ್ದಾಡ್ತೇವೆ. ಈ ಋಷಭನನ್ನು ಹಾಗೆ ಬೇಕಾದಷ್ಟು ಕಾಡಲಾಗ್ತದೆ. ಪಾಪ ಅವನ ಮುಖಕ್ಕೆ ಹೋಗಿ ಉಗುಳೋದು, ಅವನ ಮುಂದೆ ಅವನ ಮೇಲೆ ಮೂತ್ರ ಮಾಡುವುದು, ಅವನ ಮುಂದೆ ಅಪಾನವಾಯುವನ್ನು ವಿಸರ್ಜಿಸುವುದು, ಯಾವುದಕ್ಕೂ ಅವನು ಪ್ರತಿಕ್ರಿಯಿಸದೆ ತನ್ನ ಪಾಡಿಗೆ ಅಜಗರದ ಹಾಗೆ ಬಿದ್ದು ಕಾಡಿನಲ್ಲಿ ಕಳೀತಾನೆ. ಅಂದರೆ ನಾನು ನಿಮಗೆ ಏನನ್ನು ಹೇಳಲಿಕ್ಕೆ ಉದ್ದೇಶ ಪಡ್ತಿದ್ದೇನೆ ಅಂತಂದರೆ, ನೋಡಿ, ಭಗವಂತನ ಅವತಾರ ಹೀಗೆ ಒಂದು ಕಾಣಿಸುವ ಮಾದರಿಯಾಗಿ ಯಾಕೆ ಕೊಟ್ಟ ಅಂದರೆ, ಪೃಥು ಒಬ್ಬ ರಾಜನಾಗಿ ಭಗವಂತನ ಅವತಾರ ಅಂದೆ ನಾನು. ಅಲ್ಲಿ ವರಾಹ ಅವತಾರವಾಗಿ ಬಂದಾಗ ಹಂದಿಯಾಗಿ ವರಾಹ ಭಗವಂತ ಬರಬಹುದು ಅಂತ ಸೂಚಿಸಿದ. ಭಗವಂತ ರಾಜನಾಗಿ ಬರಬಹುದು ಅಂತ ಪೃಥುವಿನ ಸನ್ನಿವೇಶದಲ್ಲಿ ಗೊತ್ತಾಗತ್ತೆ. ಭಗವಂತ ನಿಮಗೆ ನಮಗೆ ಸಾಮಾಜಿಕ ಕಟ್ಟುಕಟ್ಟಳೆಯ ಯಾವ ಪದ್ಧತಿ ನಿಯಮಗಳಿವೆ ಅದಕ್ಕೆ ತದ್ವಿರುದ್ಧವಾದ ಹುಚ್ಚನ ಹಾಗೂ ಅವಧೂತನ ಹಾಗೂ ಬರಬಹುದು ಅನ್ನುವುದಕ್ಕೆ ಋಷಭ ಒಂದು ಮಾದರಿ. ಸೊ ಪ್ರಪ್ರಥಮ ಅವಧೂತ ಮಾದರಿ ಭಗವದ್ ಅವತಾರ ಋಷಭ. ಅವನ ನಂತರ ಅದನ್ನು ಸುಮತಿ ದಿಗಂಬರ ಸನ್ಯಾಸದ ಯಾವ ಜೈನ ಪರಂಪರೆ ಇದೆಯಲ್ಲ ಅದಕ್ಕೆ ಮುಂದುವರಿಸಿದ ಮತ್ತು ಬೆಳೆಸಿದ ಅನ್ನುವುದು ನಮಗೆ ಗೊತ್ತಾಗುವ ಸಂಗತಿ. ಈ ಋಷಭ ಮುಂದೆ ಹೀಗೆ ತನ್ನ ಜೀವನವನ್ನು ಅಲೆಮಾರಿಯ ಹಾಗೆ ಅವಧೂತನ ಹಾಗೆ ಎರ್ರಾಬೆರಿ ನಮಗೆ ಗೊತ್ತಿರುವ ಮಾರ್ಗದ ತದ್ವಿರುದ್ಧವಾಗಿ ಕಳೆದು ಕುಂಕ ಕುಟಕ ಅನ್ನುವ ಬೇರೆ ಬೇರೆ ದಕ್ಷಿಣ ಕನ್ನಡದ ದೇಶಗಳಲ್ಲಿ ತಿರುಗಾಡಿ ಕುಟಕಗಿರಿಯಲ್ಲಿ ಸತ್ತ ಅಥವಾ ಸಾಯುವುದು ಅನ್ನೋದು ನಾವು ಹೇಳೋದು, ಕಾಡ್ಗಿಚ್ಚು ಅವನಿಗೆ ಅಲ್ಲಿ ವ್ಯಾಪಿಸಿದಾಗ ಅವನು ತನ್ನ ಅವತಾರವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೆ ಆ ಕಾಡ್ಗಿಚ್ಚನ್ನು ನೆಪ ಮಾಡಿಕೊಂಡು ದೇಹದಿಂದ ನಿವೃತ್ತನಾದ ಅನ್ನುವುದು ದಾಖಲು. ಈ ಕುಟಕಗಿರಿಯೇ ಕೊಡಚಾದ್ರಿಯ ಅದನ್ನೇ ಹೇಳ್ತಾರೆ, ಅದಕ್ಕೆ ಸಮೀಕರಿಸ್ತಾರೆ. ಹೀಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಋಷಭ ಅವತಾರ. ಇದರ ನಂತರ ಬರುವುದೇ ಭರತವರ್ಷ ಅಥವಾ ಭರತನ ಒಂದು ಏನು ಮುಂದುವರಿದ ಪರಂಪರೆ.
ಈ ಭರತ ಪಂಚಜನಿಯನ್ನು ಮದುವೆಯಾಗಿ ಸುಮತಿ ಮೊದಲಾದ ಹಲವು ಮಕ್ಕಳು, ಭರತನಿಗೆ 99 ತಮ್ಮಂದರು ಕೂಡ ಇದ್ದಾರೆ. ಈ ಭರತ ಅದ್ಭುತವಾದ ರಾಜ್ಯಾಡಳಿತ, ಒಳ್ಳೆಯ ಮಾದರಿಯ ಉಪದೇಶ, ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ರಾಜ್ಯ ಆಡಳಿತವನ್ನು ಮಾಡಬೇಕು ಹೇಗೆ ಅನ್ನೋದನ್ನು ತುಂಬ ಚೆನ್ನಾದ ಭಾಷಣಗಳನ್ನೆಲ್ಲ ಮಾಡ್ತಾನೆ ಅವನು ತನ್ನ ಮಕ್ಕಳನ್ನು ಮುಂದೆ ಕೂಡಿಸ್ಕೊಂಡು. ಒಳ್ಳೆಯ ಮಾತುಗಳೆಲ್ಲ ಇವೆ, ನಾನು ಮತ್ತೆ ಹೇಳ್ತೀನಿ, ದಯವಿಟ್ಟು ಆ ಭಾಗಗಳನ್ನು ಆಸ್ವಾದಿಸುವುದಕ್ಕಾಗಿ ಓದೋಣ. ಓದೋದೊಂದೇ ದಾರಿ, ನಾನು ಅದನ್ನೆಲ್ಲ ನಿಮಗೆ ಹೇಳಲಾರೆ. ಆದರೆ ಒಂದು ಮಾತಂತೂ ಬಹಳ ಸ್ಪಷ್ಟವಾಗಿ ಭರತ ಹೇಳೋದು, ಸದಾ ಇದರಾಚೆಗೆ ಹೋಗುವುದನ್ನು ನೆನಪಿಸದ ಹೆಂಡತಿ ಹೆಂಡತಿಯಲ್ಲ, ಮಕ್ಕಳು ಮಕ್ಕಳಲ್ಲ, ಮಿತ್ರರು ಮಿತ್ರರಲ್ಲ, ತಂದೆ ತಾಯಿಗಳಲ್ಲ, ಅವರು ನಿಮ್ಮ ಶತ್ರುವೆಂದು ಭಾವಿಸಿ ಅಂತ. ಇದು ಭರತ ರಾಜ್ಯ ಪಟ್ಟಾಭಿಷೇಕವನ್ನು ತನ್ನ ಮಕ್ಕಳಿಗೆ ಮಾಡುವ ಉಪನ್ಯಾಸದಲ್ಲಿ ಘೋಷಿಸ್ತಾನೆ. ಸದಾ ಇದರಾಚೆಗೆ ಹೋಗುವುದನ್ನು ನೆನಪಿಸದೆ ನಿಮ್ಮನ್ನು ಇದರಲ್ಲೇ ಯಾರೆಲ್ಲ ಇಡುತ್ತಾರೆ ಅಥವಾ ಒಳಗೆ ಇರುವ ಹಾಗೆ ಮತ್ತೆ ನಮ್ಮನ್ನು ಆಮಿಷಕ್ಕೆ ಹಾಕಿ ನಮ್ಮನ್ನು ಇದರೊಳಗೆ ಮುಳುಗಿಸ್ತಾರೆ, ಅವರನ್ನು ಶತ್ರುಗಳೇ ಅಂತ ತಿಳಿಯಿರಿ ಅಂತ. ಇದು ಭರತನ ಒಟ್ಟು ಸಂದೇಶದ ಭಾಗವಾಗಿ ಅವನು ನಿವೃತ್ತ ಮಾರ್ಗಕ್ಕೆ ಹೋಗ್ತಾನೆ. ಯಾಕೆ ಭರತ ಮುಖ್ಯ ಆಗ್ತಾನೆ ಅಂತಂದರೆ, ಇಂಥ ನಿವೃತ್ತ ಮಾರ್ಗಕ್ಕೆ ಹೋದ ಭರತ ಯಾವ ತಪಸ್ಸಿನ ಸಾಧನೆಯ ತುದಿಯನ್ನು ತಲುಪ್ತಾನೆ ಅಂದರೆ, ಇನ್ನೇನು ಭಗವಂತ ತನಗೆ ಅವನ ಸಮೀಪ ಬಂದಿದ್ದಾನೆ ಅನ್ನುವಷ್ಟು ಭರತ ಅದರ ಉನ್ನತ ಅವಸ್ಥೆಯಲ್ಲಿ ಬಹಳ ಸಾಧನೆಯ ತುದಿಯಲ್ಲಿರ್ತಾನೆ. ಅವನಿಗೆ ಯಾವ ಇತರ ಮೋಹಗಳಾಗಲಿ, ಯಾವುದೇ ಅಂಟುಗಳಾಗಲಿ, ಯಾವುದೇ ಆಕರ್ಷಣೆಗಳಾಗಲಿ ಯಾವುದು ಅವನನ್ನು ಕಟ್ಟಿಕೊಂಡಿಲ್ಲ. ಅವನು ಅದರ ಆಚೆಗೆ ಹೋಗುವ ಎಲ್ಲ ಸ್ಥಿತಿಯ ಉನ್ಮತ್ತ ಸ್ಥಿತಿಯಲ್ಲಿರುವಾಗ ಒಂದು ದಿನ ಅಚಾನಕ್ಕಾಗಿ ಒಂದು ಜಿಂಕೆ ನೀರು ಕುಡಿಯುವುದಕ್ಕೆ ನದಿ ದಡಕ್ಕೆ ಬಂದಿದೆ. ಇವನು ಪುಲಹರ ಆಶ್ರಮದ ನದಿ ದಟ್ಟದಲ್ಲಿದ್ದಾನೆ, ಗಂಡಕಿ ನದಿ. ಆ ಗಂಡಕಿ ನದಿಯಲ್ಲಿ ನೀರು ಕುಡಿಬೇಕು ಅಂತ ಜಿಂಕೆ ಇನ್ನೂ ನೀರು ಕುಡಿಯುವುದಕ್ಕೆ ತೊಡಗಿದೆ. ಇವನು ಸ್ನಾನ ಆಹ್ನಿಕಗಳಿಗೆ ಬಂದಿದ್ದಾನೆ. ಆಗ ಹಿಂದೆ ಕೇಳಿದ ಸಿಂಹಗರ್ಜನೆಗೆ ಜಿಂಕೆ ಹೆದರಿ ಪ್ರಾಣ ಉಳಿಸಿಕೊಳ್ಳುವ ಭಯದಿಂದ ತೆಗೆದು ಜಿಗೀತದೆ. ಆ ನೀರಿನ ಮೇಲಿಂದ ಆಚೆ ದಡಕ್ಕೆ ಜಿಗಿಯುವ ಆ ರಭಸದಲ್ಲಿ ಗರ್ಭದಲ್ಲಿದ್ದ ಮಗು ಕೆಳಕ್ಕೆ ಬಿದ್ದು ನೀರಿಗೆ ಇದು ಆಚೆಗೆ ಹೋಗಿ ತನ್ನ ಆ ಏಟೋ ಮತ್ತೊಂದು ಆವೇದನೆಗಳಿಂದಲೂ ಅದು ಆಚೆಯಿಂದ ಒಂದು ಗುಹೆಯನ್ನು ಸೇರಿ ತಾನು ಸಾಯುತ್ತೆ ತಾಯಿ. ಇತ್ತ ಬಿದ್ದ ಮರಿಯನ್ನು ಭರತ ಕನಿಕರ ಪಟ್ಟು, ಅರೆ ಇದು ಒಂಟಿಯಾಗಿ ಅನಾಥವಾಗಿದೆಯಲ್ಲ ಅಂತ ಅದನ್ನು ಕರ್ಕೊಳ್ತಾನೆ. ಆ ಜಿಂಕೆ ಅವನ ಬದುಕಿನ ಅವಿಭಾಜ್ಯ ಅಂಗವಾಗ್ತದೆ. ಎಂಥ ತುದಿ ತಲುಪಿದ ವಿಶ್ವಾಮಿತ್ರನಿಗೂ ಕೂಡ ಪರೀಕ್ಷೆ ಮುಕ್ತಾಯ ಇಲ್ಲ. ನಾನು ಯಾವಾಗಲೂ ಹೇಳೋದು, ಈ ಅಧ್ಯಾತ್ಮ ಪಥದಲ್ಲಿ ಭಾರೀ ಎತ್ತರಕ್ಕೆ ಬಂದಿದ್ದೇವೆ ಅಂತ ಎಂದೂ ಭಾವಿಸ್ಲಿಕ್ಕಿಲ್ಲ. ಎಷ್ಟು ಹೊತ್ತಿಗೆ ಭಗವಂತ ನಮ್ಮನ್ನು ಪರೀಕ್ಷಿಸಿ ಕೆಳಗೆ ಹಾಕ್ತಾನೆ ಅನ್ನುವುದು ನಿಯಮವಿಲ್ಲ. ಅವನಿಗೇ ಗೊತ್ತು. ಅವನ ಕಾರುಣ್ಯದಿಂದ ಅವನು ಕೊನೆಯವರೆಗೆ ಮುಟ್ಟಿಸಿದರುಂಟು. ಎಷ್ಟು ಹೊತ್ತಿಗೂ ಏನೂ ಆಗಬಹುದು. ಅಂಥ ವಿಶ್ವಾಮಿತ್ರ ಸಹಸ್ರಾರು ವರ್ಷಗಳ ತಪಸ್ಸಿನಿಂದ ಇನ್ನೇನು ಬ್ರಹ್ಮರ್ಷಿ ಅನಿಸಿಕೊಳ್ಳುವ ಹಂತಕ್ಕೆ ಬರುವಾಗ ಮೇನಕ್ಕೆ ಆಕರ್ಷಣೆಯಾಗಿ ಮೈ ಮರೆತು ಮಕ್ಕಳ ಅಥವಾ ಸಂತಾನದ ಹಸಿವಿನಲ್ಲಿ ಮುಳುಗಿ ಮತ್ತೆ ಎಚ್ಚರಾಗಿ, ಅರೇ ನನ್ನ ಸಹಸ್ರಾರು ವರ್ಷದ ಎಲ್ಲ ತಪಸ್ಸು ಹಾಳು ಮಾಡಿದೆನಲ್ಲ ಅಂತ ಪುನಃ ನಿಲ್ಲುವಂತೆ ಆಗತ್ತೆ. ಇದು ವಿಶ್ವಾಮಿತ್ರ ಒಬ್ಬನ ಕೈವಾಡವೋ ಅಥವಾ ಇಂದ್ರ ಮೇನಕೆಯರದ್ದೇ ಏನೋ ಒಂದು ಕಥೆಯೋ ಅಲ್ಲ, ಜಗತ್ತಿನ ಎಲ್ಲರೂ ಕೂಡ. ಹಾಗಾಗಿ ನಾನು ಬಹಳ ಬಾರಿ ಹೇಳುವುದಿದೆ, ದೇವಸ್ಥಾನದಲ್ಲಿ ಪೂಜೆಗೆ ಒಳಗಾಗಿದ್ದೇವೆ ಅಂತಂದರೆ ಒಂದು ದಿನ ಚಪ್ಪಲಿಯಲ್ಲಿ ಹೊಡೆಸಿಕೊಳ್ಳಲಿಕ್ಕೂ ಸಿದ್ಧರಾಗಬೇಕು. ಅದು ಏನೂ ಆಗಬಹುದು, ಈ ದಾರಿಯೇ ಹಾಗೆ. ಅದರಿಂದ ಎಲ್ಲ ಸಂಕಷ್ಟಗಳನ್ನು ಅವನಿಗೆ ಅರ್ಪಿಸಿ ಹೋಗುವುದಷ್ಟೇ ನಮ್ಮ ಕೆಲಸ. ನಾವು ನಡೆದದ್ದು ಅವನು ನಡೆಸಿದ್ದಷ್ಟೇ. ಅವನು ನಡೆಸುವುದಿಲ್ಲ ಅಂತ ತೀರ್ಮಾನ ಮಾಡಿದರೆ ನಾವು ಅವನ ಕೈವಶ. ಹೀಗೆ ಭರತ ನೋಡಿ ಎಂಥ ಸ್ಥಿತಿಯಲ್ಲಿದ್ದವನಿಗೆ ಎಲ್ಲ ಬಿಟ್ಟವನಿಗೆ ಒಂದು ಜಿಂಕೆ ಇನ್ನಿಲ್ಲದ ಒಂದು ಮೋಹಕ್ಕೆ ಕಾರಣವಾಗಿ, ಉಸಿರಾಡಿದರೆ ಜಿಂಕೆಗಾಗಿ, ಉಂಡರೆ ಜಿಂಕೆಗಾಗಿ, ನಿದ್ರಿಸಿದರೆ ಜಿಂಕೆಗಾಗಿ, ನಡೆದಾಡಿದರೆ ಜಿಂಕೆಗಾಗಿ, ಅದನ್ನೇ ಸಲಹುವುದೇ ತನ್ನ ಜೀವನವೇನು ಅನ್ನುವ ಹಾಗೆ ತಪಸ್ಸಿನ ಪ್ರತಿ ಸಂದರ್ಭದಲ್ಲಿ ಸಮಿಧೆ ತರಲಿಕ್ಕೆ ಹೋದರೆ ಜಿಂಕೆ ತೋಳಪ್ತೆಕ್ಕೆಯಲ್ಲಿ, ಊಟ ಮಾಡಲಿಕ್ಕೆ ಹೋದರೆ ಜಿಂಕೆಗೆ ಊಟ ಕೊಡಬೇಕು, ಮಲಗಿದರೆ ಜಿಂಕೆ ಮಲಗಿದೆ ಇಲ್ಲೋ, ರಕ್ಷಣೆಗೆ ಜಿಂಕೆಗೆ ವ್ಯವಸ್ಥೆ ಆಗಿದೆ ಇಲ್ಲೋ, ಜಿಂಕೆಮಯ ಅವನ ಮನಸ್ಸು. ಅಂತ್ಯಕಾಲೇಪಿ ಮಾಂ ಸ್ಮರ, ಇದು ಕೃಷ್ಣನ ಮಾತು. ನೀನು ಕೊನೆಗೆ ಹೊರಡುವ ಹೊತ್ತಿಗೆ ಯಾರನ್ನು ಸ್ಮರಿಸ್ತೀಯಲ್ಲ ಅದೇ ಆಗುತ್ತಿ, ಅಥವಾ ಹಾಗೆ ನೀನು ನನ್ನನ್ನು ಸ್ಮರಿಸಿದರೆ ನನ್ನನ್ನೇ
ಸೇರುತ್ತೆ. ಮಾಂ ಯಾಂತಿ ಅಥವಾ ಮಾಮೇವ ಯಶ್ಯಸಿ. ಅದರಿಂದ ಇವನಿಗೇನಾಯಿತು, ಇವನು ಜಿಂಕೆಮಯವಾಗಿ ಬಿಟ್ಟಿತ್ತು ಮನಸ್ಸು. ಜಿಂಕೆ ತಾನು ತನ್ನ ಪ್ರಾಣ ಬಿಡುವ ಭರತನ ಈ ಅವಧಿಯಲ್ಲಿ ಅವನಿಗೆ, ಅಯ್ಯೋ ದೇವರೇ, ಇನ್ನು ಜಿಂಕೆಗೆ ಯಾರು ಗತಿ? ಈ ಜಿಂಕೆಯನ್ನು ನೋಡಿಕೊಳ್ಳೋರು ಯಾರು? ಬೇರೆ ಪ್ರಾಣಿಗಳು ಎತ್ಕೊಂಡು ಹೋಗ್ತಾವ ಏನ? ತಾಯಿ ಬೇರೆ ಇಲ್ಲದ ಮಗು, ಒಂದೇ ಬೆಳೆಸಿದ್ದೇನೆ, ನನ್ನ ಆಶ್ರಯಲ್ಲೇ ಇತ್ತು, ಈಗ ನಾಳೆ ಅದು ಏನಾಗ್ತದ ಅಂದ್ಕೊಂಡು ಚಿಂತೆ ಮಾಡಿ ಜಿಂಕೆಯಾಗಿ ಭರತ ಮತ್ತೆ ಹುಟ್ಟಿದ. ಬಹಳ ಜನ ನನ್ನನ್ನು ಕೇಳೋದುಂಟು, ಏನು ಇದೆಲ್ಲ ಕರ್ಮಬಂಧನ, ಬಿಡುಗಡೆ, ಮೋಕ್ಷ ಎಲ್ಲ ಮನುಷ್ಯರಿಗೆ ಮಾತ್ರವಾ, ಮೋಕ್ಷ ಪ್ರಾಣಿಗಳಿಗಿಲ್ವಾ ಅಂತ. ಬಂಧನ ಇದ್ದರೆ ಅಲ್ಲಪ್ಪ ಅವುಗಳಿಗೆ ಬಿಡುಗಡೆ ಅಂತ. ಕರ್ಮ ಬಂಧನ ಇರುವುದು ಮನುಷ್ಯನಿಗೆ ಮಾತ್ರ, ಅವುಗಳಿಗೆ ಪರಿಜ್ಞಾನ ಇಲ್ಲ ಅನ್ನುವ ವಿವರಣೆಯನ್ನು ನೀವು ನೋಡಿದ್ರಿ. ಪರಿಜ್ಞಾನವೇ ಇಲ್ಲದ್ದಕ್ಕೆ ಬಂಧನ ಹೇಗೆ? ಹಾಗಾಗಿ ಕರ್ಮ ಬಂಧನ ಇಲ್ಲದ್ದಕ್ಕೆ ಬಿಡುಗಡೆಯ ಮಾತಿಲ್ಲ, ಅವು ಪಕ್ಕ ಸ್ವತಂತ್ರವೇ ಒಂದು ಲೆಕ್ಕದಲ್ಲಿ. ನಾವು ಕರ್ಮಬಂಧಿತರು, ನಮಗೆ ಬಿಡುಗಡೆಯ ಸಮಸ್ಯೆ. ಆದರೆ ನೋಡಿ ಕೆಲವು ಉದಾಹರಣೆಗಳು, ಪ್ರಾಣಿಯ ಮುಖಾಂತರ ಮೋಕ್ಷ. ಮುಂದೆ ಗಜೇಂದ್ರ ಬರ್ತಾನೆ, ಈಗ ಜಿಂಕೆ. ಈ ಪ್ರಾಣಿಯ ದೇಹ ಕೂಡ ಆದ್ದರಿಂದಲೇ ಅಚಾನಕ್ಕಾಗಿ ಕೆಲವೊಮ್ಮೆ ಬಹಳ ಇವಾಲ್ವ್ಡ್ ಸೋಲ್ ಒಂದು ಯಾವುದೋ ತನ್ನ ಸಣ್ಣ ತಪ್ಪಿನಿಂದಲೋ ದೋಷದಿಂದಲೋ ಅದು ಬರಬಹುದು ಪ್ರಾಣಿಯಾಗಿ ಅನ್ನುವುದಕ್ಕೆ ಸೂಚನೆ ಈ ಜಿಂಕೆ. ಇದು ಜಿಂಕೆ ತಾನು ತನ್ನ ಇನ್ನೊಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಾಗ ಪುಣ್ಯವಶಾತ್ ಇಷ್ಟು ಅದರ ಸಂಸ್ಕಾರ ಇತ್ತಲ್ಲ, ಆ ವಾಸನೆ ಹೋಗಿರಲಿಲ್ಲ. ಹಾಗಾಗಿ ಅದಕ್ಕೆ ಪೂರ್ತಿಯಾಗಿ ಪೂರ್ವಜನ್ಮದ ಸ್ಮರಣೆ ಇತ್ತು. ಜಿಂಕೆಯ ದೇಹದಲ್ಲಿದ್ದ ಆ ಭರತನಿಗೆ ತನ್ನ ಪೂರ್ವ ತಪಸ್ಸಿನ ಅಷ್ಟು ಸ್ಮರಣೆ ಇದ್ದದರಿಂದ ಅದನ್ನೇ ನೆನೆದು ಅದು ಮತ್ತೆ ಪುಲಹರ ಆಶ್ರಮದ ಗಂಡಕಿ ನದಿಯ ದಡಕ್ಕೆ ಬಂದು ತಾನು ಮತ್ತೆ ಆ ಒಂದು ತಪಸ್ಸಿನ ಭಾಗವಾಗಿಯೇ ನೀರಿನಲ್ಲಿ ತಾನು ಪ್ರಾಣ ಬಿಡುತ್ತೆ. ಹಾಗೆ ಹುಟ್ಟುವವನೇ ಜಡ ಭರತ. ಅವನು ಮುಂದೆ ಅಂಗಿರಸ ಗೋತ್ರದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ 2 ಹೆಂಡಂದಿರು. ದೊಡ್ಡ ಹೆಂಡತಿಗೆ 9 ಜನ ಗಂಡು ಮಕ್ಕಳು, 2ನೇ ಹೆಂಡತಿಗೆ 1 ಗಂಡು ಮಗು, 1 ಹೆಣ್ಣು ಮಗಳು. ಈ 1 ಹೆಣ್ಣು ಮಗುಳ ಜೊತೆಗೆ ಹುಟ್ಟಿದ ಮಗನೇ ಜಡಭರತ. ಅವನಿಗೆ ಜಡಭರತ ಅಂದರೆ ಯಾಕೆ? ಅವನು ಹುಟ್ಟುತ್ತಲೇ ಯಾವುದೂ ಗೊತ್ತಿಲ್ಲದ ಹಾಗೆ, ಅಥವಾ ಅವನ 9 ಜನ ಅಣ್ಣ ತಮ್ಮಂದರು ನಿತ್ಯ ಆಹ್ನಿಕಗಳನ್ನು ತಂದೆ ಜೊತೆಗೆ ಏನೆಲ್ಲ ಮಾಡಬೇಕು, ವಿಧಿವಿಧಾನ ಶಾಸ್ತ್ರೋಕ್ತ ಎಲ್ಲ ಯಜ್ಞ, ಅದರ ಈ ಎಲ್ಲವುಗಳನ್ನು ಕಲಿಯುವ ಶಾಸ್ತ್ರ ಭಾಗವಾಗಿ ಬೆಳೆದರೆ ಇವನು ಯಾವುದಕ್ಕೆ ಕರೆದರೂ ಇಲ್ಲ ಅವನು. ಮತ್ತು ಯಾವ ವಿಷಯದಲ್ಲೂ ಕೂಡ ಗೊತ್ತೇ ಇಲ್ವೇನೋ ಅನ್ನುವ ಹಾಗೆ ಒಬ್ಬ ಕೂತ್ಕೊಂಡಿರುವ ಆಸಾಮಿ. ಏನು ಕೇಳಿದರೆ ಅಷ್ಟೇ ಕೇಳಿದ್ದಕ್ಕೆ ಮಾಡುವವ, ಹೇಳಿದ್ದನ್ನು ಮಾಡುವವ. ಕೂತ್ಕೊಂಡಿರ್ತಾನೆ, ಕೊಟ್ಟದ್ದನ್ನು ತಿಂತಾನೆ, ಬೇಯಿಸಿದ್ದನ್ನು ಕೊಟ್ಟರು ತಿಂತಾನೆ, ಬೇಯಿಸದೇ ಇರೋದನ್ನು ಕೊಟ್ಟರೆ ತಿಂತಾನೆ, ಕರಟಿದ್ದು ಕೊಟ್ಟರೆ ತಿಂತಾನೆ, ಉಳಿದದ್ದು ಕೊಟ್ಟರೆ ತಿಂತಾನೆ. ಹೇಗೆ ನೋಡಿಕೊಂಡ್ರೋ ಹಾಗೆ. ಒಂದು ವಾಕ್ಯ ಬರೀತಾರೆ ವೇದವ್ಯಾಸರು, ಈಗಾಗಲೇ ಜಿಂಕೆಯ ಮೋಹದಿಂದ ತಾನು ಪಟ್ಟ ಪಾಡನ್ನು ಅರಿತಿದ್ದ ಜೀವವದು, ಹಾಗಾಗಿ ಈ ಬಾರಿ ಅದು ಯಾವುದಕ್ಕೂ ಸ್ಪಂದಿಸಲಿಲ್ಲ, ಅಷ್ಟು ನ್ಯೂಟ್ರಲ್ ಆಗಿಬಿಟ್ಟಿತ್ತು ಅಂತ. ಹಾಗೆ ಜಡಭರತ ಅಂಥ ಒಂದು ತ್ರಯಸ್ಥ ಭಾವದಲ್ಲಿ ಏನೂ ಗೊತ್ತಿಲ್ಲದ ಹಾಗೆ ಕೂತಾಗ ಕಡೆಗೆ ಇವನು ಯಾವುದಕ್ಕೂ ನಾಲಾಯಕ, ಇವನೇನು ನಮ್ಮ ವಂಶದ ಈ ಪರಂಪರೆಯನ್ನು ಮುಂದುವರಿಸಲ್ಲ, ಕೃಷಿಯಾದರೂ ಮಾಡಲಿ ಅಂತ ಹೇಳಿಬಿಟ್ಟು ಅವನನ್ನು ಸಾಮಾನ್ಯವಾಗಿ ಕೃಷಿ ಕೆಲಸಕ್ಕೆ ಕಳಿಸ್ತಿದ್ದ. 9 ಜನ ಅಣ್ಣ ತಮ್ಮಂದರು ಉಳಿದವರು ಇದ್ದಾರಲ್ಲ, ಸಹೋದರರು, ಅವರೆಲ್ಲರೂ ಕೂಡಿ ಹೋಗ ಆ ಕೆಲಸ ಮಾಡು, ಈ ಕೆಲಸ ಮಾಡು, ತೋಟದ ಕೆಲಸ, ಆಮೇಲೆ ಹಾಕಿ ತಿನ್ನೋದು, ತೋಟದ ಕೆಲಸ ಮಾಡ್ಕೊಂಡು ಬಿದ್ದುಕೊಂಡಿರೋದು. ಹಾಗೆ ಒಂದು ಸಂದರ್ಭ ಬಂತು, ತಂದೆ ತಾಯಿ, ಅದರಲ್ಲಿ ಇವನ ತಾಯಿ ಸತ್ರು, ತಂದೆ ಮಲತಾಯಿಯನ್ನು ಇವನ ವಶಕ್ಕೆ ಬಿಟ್ಟು, ಅಥವಾ ಇವನು ಮಲತಾಯಿಯ ವಶಕ್ಕೆ ಬಿಟ್ಟು ಬದುಕುವ ಹಾಗಾಯಿತು. ಹಾಗೂ ಇದ್ದಾನೆ. ಅಂಥ ಹೊತ್ತಿನಲ್ಲಿ ತೋಟ ನೋಡ್ಕೊಳ್ಳೋದು, ರಾತ್ರಿ ಕಾವಲು, ಬೆಳೆ ಎಲ್ಲ ಯಾವುದೇ ಪ್ರಾಣಿ ಬರೋದು ಹಾಗೆ ನೋಡ್ಕೊಳ್ಳೋದು, ಇಂಥ ಕೆಲಸಕ್ಕೂ ಸರಿ ಅಂತ ಕೂತ್ಕೊಳ್ತಿದ್ದ ದಡೂತಿ ಆಸಾಮಿ. ಒಂದು ದಿವಸ ಹೀಗೆ ರಾತ್ರಿ ಕೂತ್ಕೊಂಡಿದ್ದಾನೆ ಕಾವಲಿಗೆ. ಒಂದು ಕಡೆ ಯಾರೋ ಡಕಾಯಿತರು ತಮ್ಮ ನಾಯಕನಿಗೆ ಯಾವುದೋ ಒಂದು ಯಜ್ಞ ಮಾಡಿದ್ದಾರೆ. ಆ ಮಾಡುವುದಕ್ಕೆ ಯಜ್ಞ ಪಶುವನ್ನು ಅವರು ಬಲಿ ಕೊಡುವವರಿದ್ದರು. ಅದು ಯಾವುದೋ ಅಚಾನಕ್ ಕಾರಣದಿಂದ ಯಜ್ಞ ಪಶು ತಪ್ಪಿಸಿಕೊಂಡಿದೆ. ಯಜ್ಞ ಪಶು ಎಲ್ಲೋಯ್ತು ಅಂತ ಹುಡ್ಕೊಂಡು ಬರುವಾಗ ಇವರಿಗೆ ಕಾಡಿನಲ್ಲಿ ಅಥವಾ ತೋಟದಲ್ಲಿ ಈ ಪ್ರಾಣಿ ಕಾಣ್ತಾನೆ. ಇದು ಚೆನ್ನಾಗಿದೆ, ಇದಕ್ಕಿಂತ ಒಳ್ಳೆ ಯಜ್ಞ ಪಶು ಇನ್ಯಾರಾಗಕ್ಕೆ ಸಾಧ್ಯ? ನೋಡಿ, ಯಜ್ಞ ಪಶುವಿನ ಹಾಗೆ ಕಾಣ್ತಾನವನು. ಇವರಿಗೆ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ, ಅವ್ರು ಎತ್ಕೊಂಡು ಹೋಗ್ತಾರೆ. ಹಾಗೆ ಎತ್ತಿಕೊಂಡು ಹೋದ ಆ ಪ್ರಾಣಿ ಅಥವಾ ಪ್ರಾಣಿ ಅನ್ನಿಸಿಕೊಳ್ಳುವ ಯಜ್ಞ ಪಶುವನ್ನು ದೇವರ ವಿಗ್ರಹದ ಮುಂದೆ, ಕಾಳಿಕಾದೇವಿಯ ವಿಗ್ರಹದ ಮುಂದೆ ಈ ಶಿರ ಕೊಡುವ ಒಂದು ಕಲ್ಲು
ಅದರ ಮುಂದೆ ಅವನ ತಲೆಯನ್ನು ಬಗ್ಗಿಸಿ ಇನ್ನೇನು ಕತ್ತರಿಸುವುದಕ್ಕೆ ಅವರು ಖಡ್ಗವನ್ನು ಎತ್ತಿದ್ದಾರೆ. ನಾನು ವೇದವ್ಯಾಸರ ವಾಕ್ಯಗಳನ್ನೇ ಹೇಳ್ತೇನೆ. ಬ್ರಹ್ಮ ತೇಜಸ್ಸೊಂದು ಬಲಿಷ್ಠವಾಗಿ ಪ್ರಕಟವಾದರೆ ಆ ತೇಜಸ್ಸು ಮೂರ್ತಿಯ ಒಳಗೆ ಪ್ರವೇಶಿಸಿ ಮೂರ್ತಿ ಸ್ಫೋಟಗೊಂಡಿತೇನೋ ಅನ್ನುವ ಹಾಗೆ ದೇವಿ ಪ್ರತ್ಯಕ್ಷಳಾದಳು ಅಂತ. ಅಂದರೆ ನಾನು ನನ್ನದು ಅನ್ನೋದನ್ನು ಬಿಟ್ಟು ಸರ್ವಸ್ವವನ್ನು ಅರ್ಪಿಸಿದ ಒಂದು ಭಾವ ಇದೆಯಲ್ಲ, ಕೊಲ್ತೀರಾ ಕೊಲ್ಲಿ, ಅದಕ್ಕೂ ಪ್ರತಿಭಟನೆ ಇಲ್ಲ. ಸಾವ ಆಗಬಹುದು, ಯಾವುದಕ್ಕೂ ಪ್ರತಿಭಟನೆ ಇಲ್ಲದೆ ಶರಣಾಗತ ಭಾವದಲ್ಲಿ ತಾನು ಅನ್ನುವ ಯಾವ ಲೇಪವಿಲ್ಲದೆ ಹಾಗೆ ತಲೆ ಕೊಟ್ಟ ಆ ಒಬ್ಬ ಬಲಿ ಪಶುವಿಗೆ ತಾಯಿ ಅಥವಾ ದೇವಿ ರಕ್ಷಿಸದೆ ಇನ್ಯಾರು ರಕ್ಷಿಸೋದು? ಹಾಗೆ ಅವಳು ಅಷ್ಟು ಉಗ್ರಳಾಗಿ ಹೊರಗೆ ಬಂದು ಆ ಖಡ್ಗವನ್ನು ಎದುರಿಗಿದ್ದ ಆ ದಕಾಯಿತರ ಕೈಯಿಂದ ಕಸಿದುಕೊಂಡು ಅವರ ಶಿರಗಳನ್ನೆಲ್ಲ ಕತ್ತರಿಸಿ ತಾನು ಆ ರಕ್ತವನ್ನು ನೆಕ್ಕಿ ಸಂತೃಪ್ತಳಾದಳಂತೆ. ಇವ ಬಿಡುಗಡೆಯಾದ. ಇವನು ಮತ್ತೆ ಯಥಾ ಪ್ರಕಾರ ಇವನು ಹೊರಟ. ಇವನು ಎಲ್ಲಿಗೇನು ಗೊತ್ತಿಲ್ಲ, ಮುಂದುವರೆದ. ಅವ್ರು ಎಲ್ಲೋ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಮುಂದೆ ಅವನ ನಡೆ. ಇತ್ತ ರಹುಗಣ ಅನ್ನೋ ಒಬ್ಬ ರಾಜ, ಅವನು ಯಾವುದೋ ಒಂದು ಕಾರಣಕ್ಕೆ ಆ ದಾರಿಯಲ್ಲಿ ಪಲ್ಲಕ್ಕಿ ಮೇಲೆ ಹೋಗ್ತಿದ್ದಾನೆ. ಪಲ್ಲಕ್ಕಿ ಹೊರುವ ಬೋಯಿಗಳಿಗೆ ಒಬ್ಬ ಬೋಯಿ ಕಮ್ಮಿ ಆಗಿದ್ದಾನೆ, ಹೊರುವವನು. ಅವರು ಯಾರಾದರೂ ಸಿಕ್ಕರೆ ಆಗ್ಬೋದು ಅನ್ನೋ ಇವ ಒಬ್ಬನೇ ತನ್ನಷ್ಟಕ್ಕೆ ಹೋಗ್ತಾವೆ. ಈ ಚೆನ್ನಾಗಿದ್ದಾನೆ ಈ ದಡೂತಿಯ ಸ್ವಾಮಿ, ಇವನನ್ನೇ ಕರೆಯೋಣ ಅಂದರೆ ಅವನು ಅದಕ್ಕೂ ಸರಿ. ಅವನನ್ನು ಕರೆದ್ರು, ಅವನಿಗೊಂದು ಹೆಗಲಿಗೆ ಇಟ್ಕೊ ಅಂದರು, ಇಟ್ಕೊಂಡ. ಅವನು ಮುಂದೆ ನಡೀತಾನೆ. ನಡೆಯುವಾಗ ಉಳಿದವರೆಲ್ಲ ಈಗಾಗಲೇ ಪ್ರಾಕ್ಟೀಸ್ಡ್, ಮತ್ತು ಅವರಿಗೆ ರಾಜನ ರಕ್ಷಣೆ ಎಲ್ಲ ಸಂಗತಿಗಳು ಗೊತ್ತು. ಹಾಗಾಗಿ ಚೆನ್ನಾದ ಶಾಕ್ ಅಬ್ಸಾರ್ಬರ್ ಅವರು. ಯಾವ ಶಾಕುಗಳಿದ್ರು ಅವರೇ ತಗೊಂಡು ರಾಜನಿಗೇನು ಆಗದ ಹಾಗೆ ಪಲ್ಲಕ್ಕಿಯನ್ನು ಕಾಯುವವರು. ಇವನಿಗೆ ಜಗತ್ತೇ ಗೊತ್ತಿಲ್ಲದ ಸ್ಥಿತಿಯಲ್ಲಿದ್ದಾನೆ. ಮತ್ತು ವೇದವ್ಯಾಸರು ಹೇಳ್ತಾರೆ, ಒಳಗಿಂದ ಇಷ್ಟು ಸೂಕ್ಷ್ಮ ಸಂವೇದನೆ ಕಾಲಡಿಗೆ ಯಾವ ಪ್ರಾಣಿಯಾದರೂ ಸಿಕ್ಕು ಸಾಯುತ್ತದೋ ಏನೋ ಅನ್ನುವ ಹಾಗೆ ಹೆಜ್ಜೆಯನ್ನು ದೂರ ದೂರ ಇಡ್ತಿದ್ದಂತೆ. ಹೀಗಾಗಿ ಅವನ ಭಾಗದ ಪಲ್ಲಕ್ಕಿ ಬೇಕಾದ ಹಾಗೆ ಕೊಂಟಾಡೋದಕ್ಕೆ ಶುರುವಾಯಿತು. ಯಾಕೆ? ಪಲ್ಲಕ್ಕಿ ಸರಿಯಾಗಿ ಹೊರಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಅಂತ ರಾಜ ತನ್ನ ದರ್ಬಾರಿನಿಂದ ಕೇಳ್ತಾನೆ. ಆಗ ಉಳಿದವರು ಹೇಳ್ತಾರೆ, ನಮ್ಮದೇನು ತಪ್ಪಿಲ್ಲ ದೊರೆ, ಇವ ಇದ್ದಾನಲ್ಲ ಹೊಸಬ, ಸರಿಯಾಗಿ ಹೊರೋದಿಲ್ಲ ಅಂತ. ಆಗ ರಾಜ ಅವನಿಗೆ, ಓಹೋ ಏನು ನಿನಗಿನ್ನೂ ಊಟವೇ ಇಲ್ಲ, ಸೋತು ಹೋಗಿದ್ದಿ, ಸುಸ್ತಾಗಿದೆ, ಕೃಶನಾಗಿದ್ದಿ, ಹೊರುವುದಕ್ಕೆ ನಿನಗೆ ಆಗುತ್ತಿಲ್ಲ ಎಂದು ಕಾಣುತ್ತದೆ ಅಲ್ಲ ಅಂತ ಕೆಣಕ್ತಾನೆ. ಮಾತಾಡಲ್ಲ ಅವನು, ಮುಂದೆ ಹೋಗ್ತಲೇ ಇರ್ತಾನೆ. ಮತ್ತೊಮ್ಮೆ ಕೇಳ್ತಾನೆ, ಏನು ಇಷ್ಟೆಲ್ಲ ನಾನು ಹೇಳಿದ ಬಳಿಕವೂ ಏನೂ ಗೊತ್ತಾಗದ ಹಾಗೆ ನೀನು ಮುಂದೆ ಹೋಗ್ತಿದ್ಯಲ್ಲ, ಏನು ಹೊರುವುದರ ಬಗ್ಗೆ ಅಷ್ಟು ಆಲಸ್ಯವೋ ಅಥವಾ ಉದಾಸೀನವೋ? ನಾನೇನಾದರೂ ಶಿಕ್ಷಿಸಿದರೆ, ದಂಡಿಸಿದರೆ ಅದರ ಫಲವನ್ನು ನೀನು ಸ್ವೀಕರಿಸಬೇಕಾಗ್ತದೆ ಅಂತ ತನ್ನ ಆರ್ಭಟವನ್ನು, ತನ್ನ ಅಧಿಕಾರವನ್ನು ಚಲಾಯಿಸ್ತಾನೆ. ಆಗ ಯಾರು ಹೊತ್ತವರು? ಇಲ್ಲಿ ಏನು ಹೊತ್ತಿದ್ದಾರೆ? ಹೊರುವುದಕ್ಕೆ ಇಲ್ಲಿ ಇದೆ ಏನು? ಹೊರುವವನು ಯಾರು? ಇಲ್ಲಿ ನಾನು ಅನ್ನುವುದು ನನಗೀಗ ನೀನು ಕೇಳಿದೆ, ಕೃಶನಾಗಿದ್ದಿ ಎಂದು, ಸೋತಿರಬೇಕು ಎಂದು ಅಭಿಪ್ರಾಯಪಟ್ಟೆ. ಇಲ್ಲಿ ಸೋತವನು ಯಾರು? ಕೃಶವಾಗಲಿಕ್ಕೆ ಇಲ್ಲಿ ಇದೆ ಏನು? ಇದರ ಒಳಗಿರುವವನಿಗೆ ಹೊರಗಿನದು ಏನು ಸಂಬಂಧ? ಮತ್ತು ಹೊರುವುದು ಎನ್ನುವ ಮಾತು ನೀನು ಹೇಳಿದೆ. ಈ ಭೂಮಿ ನನ್ನ ಕಾಲನ್ನು ಹೊತ್ತಿದೆ, ಕಾಲಿನ ಮೇಲೆ ಸೊಂಟವಿದೆ, ಸೊಂಟದ ಮೇಲೆ ಭುಜವಿದೆ, ಭುಜದ ಮೇಲೆ ನಿನ್ನ ಪಲ್ಲಕ್ಕಿ ಇದೆ. ನಾನು ಹೊತ್ತೇನೆಂದರೆ ಎಂಥ ಮಾತು? ಅದು ಯಾರೋ ಹೊತ್ತದ್ದನ್ನು ನಾನು ಹೊತ್ತಿದ್ದೇನೆ ಎನ್ನುವ ಭಾವವಂತೂ ನನಗಿಲ್ಲ. ಶಿಕ್ಷಿಸಲಿಕ್ಕೆ ಇಲ್ಲೂ ನೀನು ಯಾರು? ನೀನು ಶಿಕ್ಷಿಸುವುದನ್ನು, ಶಿಕ್ಷೆ ಪಡೆಯುವುದಕ್ಕೆ ಇಲ್ಲಿ ಇದ್ದಾನೆ ಯಾರು? ಹೀಗೆಲ್ಲ ಮಾತಾಡ್ತಾನೆ. ಅವನಿಗೆ ನೋಡಿ, ಬಹಳ ಜನ ರಾಜರು ಮಾತ್ರ ಆಗಿರ್ತಾರೆ, ಅವರಿಗೆ ಅಧ್ಯಾತ್ಮದ ದೈವಿಕ ಹಸಿವಿನ ಭಾಗವೇ ಸ್ಪರ್ಶ ಇರೋದಿಲ್ಲ. ದೊಡ್ಡಸ್ತಿಗೆ ಇರ್ತದೆ, ಅಧಿಕಾರ ಇರ್ತದೆ, ಸಂಪತ್ತು ಇರ್ತದೆ, ಭಗವಂತನ ಸ್ಪರ್ಶ ಇರೋದಿಲ್ಲ. ಆದರೆ ಅದೃಷ್ಟವಶಾತ್ ಈ ರಹುಗಣ ತುಂಬ ಒಳ್ಳೆಯ ದೊರೆ. ಅವನು ಹೋಗ್ತಿದ್ದದ್ದು ಯಾರ ಹತ್ರ ಅಂದರೆ, ಅವ ಕೇಳ್ತಾನೆ ಈ ಭರತನಿಗೆ, ನೀನು ಯಾರು? ನಿಜ ಹೇಳು, ನೀನು ಕಾಣಿಸುವ ವ್ಯಕ್ತಿ ಅಲ್ಲ, ನೀನು ಯಾವುದೋ ಒಂದು ಅವತಾರ ಇರಬಹುದು, ಅಥವಾ ಯಾವನೋ ಒಬ್ಬ ಜ್ಞಾನಿ ಮರೆಮಾಚಿಕೊಂಡು
ಅದೇ ಮನುಷ್ಯನ ಹಾಗೆ ಕಾಣಿಸುವ ಹಾಗೆ ನಮ್ಮ ಮುಂದೆ ಕಪಟ ವೇಷದಿಂದ ಓಡಾಡುತ್ತಿರಬಹುದು. ಅಥವಾ ನೀನು ಕಪಿಲ ಮುನಿ ಮುಂತಾದ ಸಿದ್ಧ ಚಾರಣರ ಲೋಕದ ಒಬ್ಬ ಮನುಷ್ಯನಿರಬಹುದು. ದಯವಿಟ್ಟು ನನಗೆ ಹೇಳು, ನೀನು ಯಾರು? ಮತ್ತು ನಾನು ಆ ಕಪಿಲ ಮುನಿ, ನಿಮಗೆ ಕಪಿಲ ಮುನಿ ನಾನು ಈಗಾಗಲೇ ವಿಶದವಾಗಿ ವಿವರಿಸಿದ್ದೇನೆ. ಅವನು ಎಲ್ಲಿವರೆಗೆ ಇದ್ದ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸಗರನ ಮಕ್ಕಳಿಗೆ ಶಾಪ ಕೊಡುವಾಗಲೂ ಕಪಿಲ ಮುನಿಯೇ. ಹಾಗಾಗಿ ಆ ಕಪಿಲ ಮುನಿಯ ಬಳಿ ಆಶೀರ್ವಾದ ಪಡೆದು ಒಂದಿಷ್ಟು ಅಧ್ಯಾತ್ಮ ತಿಳಿಯುವುದಕ್ಕೆ ಹೊರಟಿದ್ದೆ. ನೀನು ಮಾತನಾಡುವುದು ನೋಡಿದರೆ ಸ್ವತಃ ಕಪಿಲ ಮುನಿಯೇ ಏನಾದರೂ ಬಂದಿದ್ದಾನ ಎಂದು ನನಗೆ ಅನುಮಾನವಾಗುತ್ತದೆ. ದಯವಿಟ್ಟು ಹೇಳು, ನೀನು ಯಾರು? ಇವನ ಹಸಿವು ಚೆನ್ನಾಗಿರುವುದನ್ನು ನೋಡಿ, ಇವನ ಅಧ್ಯಾತ್ಮದ ಆ ಆಂತರಂಗಿಕ ಜಿಜ್ಞಾಸೆಗೆ ಪೂರಕವಾದ ಅವನ ಭಕ್ತಿಯನ್ನು ಗಮನಿಸಿ ಭರತ ತುಂಬ ಸುದೀರ್ಘವಾಗಿ ಒಂದು ಅಧ್ಯಾತ್ಮವನ್ನು ಹೇಳುತ್ತಾನೆ. ಆ ಅಧ್ಯಾತ್ಮ ಮತ್ತೆ ನಾವು ಯಾವುದನ್ನು ಈಗ ತ್ರಿಗುಣಗಳು ಅಂತ ಭಾವಿಸಿಕೊಂಡು ತ್ರಿಗುಣಗಳು ಉಂಟು ಮಾಡುವ ಈ ಪ್ರಕೃತಿಯ ಪ್ರಭಾವದಿಂದ ಮನುಷ್ಯ ಹೇಗೆ ಆತ್ಮತತ್ವದಿಂದ ದೂರವಾಗ್ತಾನೆ, ಆತ್ಮತತ್ವಕ್ಕೂ ಈ ಪ್ರಕೃತಿ ತತ್ವಕ್ಕೂ ಹೇಗೆ ಯಾಕೆ ಸಂಬಂಧವಿಲ್ಲ, ಮತ್ತು ಈ ತ್ರಿಗುಣಗಳು ಇರುವವರೆಗೆ ನಾವು ಯಾಕೆ ಆತ್ಮತತ್ವದ ಸಮೀಪ ಬರೋಕ್ಕೆ ಸಾಧ್ಯ ಇಲ್ಲ, ಆತ್ಮತತ್ವವನ್ನೇ ಕಾಣುವವನು ಈ ತ್ರಿಗುಣಗಳನ್ನು ಹೇಗೆ ಪರಿವರ್ತಿಸಬೇಕು, ನಿರ್ಗುಣ ಆಗುವುದು ಅಂದರೆ ಹೇಗೆ ಇತ್ಯಾದಿ ಸಂಸಾರ ಬಂಧನಗಳನ್ನು ಕಳಚಬೇಕಾದ ಮಾದರಿಯ ಅಧ್ಯಾತ್ಮದ ಉಪದೇಶವನ್ನು ಸುದೀರ್ಘವಾಗಿ ಭರತ ಹೇಳ್ತಾನೆ. ಆಗ ಅದನ್ನೊಂದು ದೊಡ್ಡ ಅಡವಿಗೆ ಹೋಲಿಸಿ, ಇಲ್ಲಿ ನಾವು ನಮ್ಮ ಬದುಕನ್ನು ಕಾಡಿನಲ್ಲಿ ಆರಂಭಿಸಿದ ಹಾಗೆ, ಇಲ್ಲಿ ಹೇಗೆ ನಮ್ಮ ಬದುಕನ್ನು ನಾವು ಕಾಡಿನಲ್ಲಿ ಆರಂಭಿಸುವಾಗ ನಮ್ಮನ್ನೇ ಹೀರುವ ಬೇರೆ ಬೇರೆ ಸಂಗತಿಗಳಿವೆ, ನಮ್ಮನ್ನು ಇದಕ್ಕೆ ಪ್ರಚೋದಿಸುವ ಅಂಶಗಳಾದ ಜೇನು ಮೊದಲಾದು ಹೇಗಿದೆ, ಹಾಗೆ ನಮ್ಮನ್ನು ಚುಚ್ಚಿಕೊಳ್ಳುವ ಬೇರೆ ಬೇರೆ ಪ್ರಾಣಿಗಳು ಹೇಗಿದ್ದಾವೆ, ಒಂದು ಕಡೆಯಿಂದ ನಮ್ಮನ್ನು ನುಂಗುವ ಹೆಬ್ಬಾವಿನಂಥದ್ದು ಕೂಡ ಹೇಗೆ ನಮ್ಮನ್ನು ಕಾಯ್ತಾ ಇದೆ ನುಂಗೋದಕ್ಕೆ, ಅತ್ತ ಕಡೆಯಿಂದ ಬೇಟೆಯಾಡಲಿಕ್ಕೆ ಸರ್ಪದಂಥ ವಿಷಪ್ರಾಣಿಗಳು ಹೇಗಿದ್ದಾವೆ, ಆದರೂ ನಾವು ಒಂದು ಬಾವಿ ಇದೆ ಅನ್ನೋದು ಗೊತ್ತಿಲ್ಲದ ಹಾಗೆ ಮೇಲೆ ಮರದಲ್ಲಿ ಜೋತಾಡುವ ಜೇನಿನ ರಸಕ್ಕೆ ತೊಟ್ಟಿಕ್ಕುವ ಆ ರಸಕ್ಕೆ ಹೇಗೆ ನಾಲಿಗೆ ಚಾಚಿಕೊಂಡು ಕೆಳಗೆ ಪ್ರಪಾತಕ್ಕೆ ಬೀಳಲಿಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವುದನ್ನೆಲ್ಲ ಭವಾಟವಿಯನ್ನು ವಿವರಣೆ ಮಾಡ್ತಾನೆ. ಈ ಎಲ್ಲ ಭವಾಟವಿಯ ವಿವರಣೆಯೆಲ್ಲ ಕೇಳಿದ ಮೇಲೆ ರಹುಗಣನಿಗೆ ತುಂಬ ಪರಿವರ್ತನೆ ಆಗ್ತದೆ. ಅವನು ಅನುಗ್ರಹವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಭರತ ಮುನಿಯ ಮೂಲಕ ಅಧ್ಯಾತ್ಮ ಪಥದ ಒಂದು ವಿಶೇಷ ಪರಿವರ್ತನೆಯ ಮುಖಾಂತರ ಮತ್ತೆ ಮುಂದುವರಿಯುತ್ತಾನೆ. ನಾನು ಇದನ್ನು ಸುದೀರ್ಘವಾಗಿ ಹೇಳಲಿಲ್ಲ. ಭರತ ಮುನಿ ತನ್ನ ಬದುಕಿನ ಆರಂಭದ ಭರತನಾಗಿದ್ದಾಗ ಒಂದು ಜಿಂಕೆಯನ್ನು ಸ್ಮರಣೆ ಮಾಡಿದವ. ಜಿಂಕೆಯ ದೇಹ ಪಡೆದು ಮತ್ತೆ ನಿವೃತ್ತನಾದ ಬಳಿಕ ಪುನಃ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ, ಯಾವ ಭರತನ ದೇಹದಲ್ಲಿ ಪೂರ್ಣ ಮಾಡಿಲ್ಲ ಅದನ್ನು ಮತ್ತೆ ಪರಿಪೂರ್ಣ ಮಾಡಲಿಕ್ಕೆ ಯಾವ ಮಟ್ಟದ ಜಡಸ್ಥಿತಿಯ ಹಾಗೆ, ಅಂದರೆ ಯಾವ ಸ್ಪರ್ಶ ಸಂವೇದನೆಗಳೂ ಇಲ್ಲವೇನೋ ಅನ್ನುವ ಹಾಗೆ ಬದುಕಬೇಕಲ್ಲ, ಅದನ್ನು ತೋರಿಸಿಕೊಟ್ಟು, ಅಂದರೆ ಯಾವುದನ್ನು ಋಷಭ ಭಗವದವತಾರವಾಗಿ ಅವಧೂತನಾಗಿ ತೋರಿಸಿದ ಅದಕ್ಕಿಂತ ಸಂಪೂರ್ಣ ಭಿನ್ನವಾಗಿ ಮನುಷ್ಯನಾದ ಒಬ್ಬ ಅವಧೂತ. ಮನುಷ್ಯ ಸ್ಥಿತಿಯಲ್ಲಿ ಬಂದಾಗ ಅವಧೂತ ಹೇಗಿರಬೇಕಾಗತ್ತೆ, ಅವನು ಸಂಸಾರದ ಒಳಗಿದ್ದು ಕೂಡ ಹೇಗೆ ಅದನ್ನು ದಾಟುವ ಹಾಗೆ ಬದುಕಬೇಕಾಗತ್ತೆ, ಮತ್ತು ಹಾಗೆ ಇದ್ದಾಗಲೂ ಕೂಡ ಯಾವ ಕರ್ಮದಿಂದ ಅವನು ನಿವೃತ್ತನಾಗಲಿಕ್ಕಿಲ್ಲ. ನಮ್ಮಲ್ಲಿ ಬಹಳ ಮಂದಿಗೆ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಏನು ಅಂದರೆ ಇದೆಲ್ಲ ಬಿಟ್ಟ ಮೇಲೇ ಅಧ್ಯಾತ್ಮ ಅಂತ. ಜಡಭರತ ತೋರಿಸಿದ್ದೇನು ಅಂದರೆ ಇದು ಯಾವುದು ಮಾಡುವಾಗಲೂ ತನಗೇನೂ ತಾಗೋದಿಲ್ಲ. ಅದು ಕಾಡಿನ ಒಂದು ತೋಟ ನೋಡಿಸಿಕೊಳ್ಳುವ ಕೆಲಸ ಇರಲಿ, ಅಥವಾ ಒಂದು ಯಜ್ಞಕ್ಕೆ ಬಲಿಪಶುವಾಗುವುದಿರಲಿ, ಅದರಾಚೆಗೆ ಒಬ್ಬ ದೊರೆಯ ಪಲ್ಲಕ್ಕೆ ಹೊರುವ ಕರ್ಮವಿರಲಿ, ಕರ್ಮಗಳು ನಮಗೆ ಬಂಧನವಲ್ಲ. ಕರ್ಮದಾಚೆಗೆ ಅದಕ್ಕೇನೆ ನೋಡಿ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಂತ ಒಂದೇನೋ ಭಗವದ್ಗೀತೆಯಲ್ಲಿ ಹೇಳುವಾಗ ಕರ್ಮಾನುಬಂಧಿನಿ ಅಲ್ವಾ. ಆವಾಗ ನಾವೇನು ಹೇಳೋದು, ಅದು ಕರ್ಮಬಂಧನ. ನಮ್ಮಲ್ಲಿ ಬಹಳ ಜನರಿಗೆ ಏನೇ ಮಾತಾಡಿದ್ರು ಅದು ಕರ್ಮ, ನಾನು ಮಾಡಿದ ಕರ್ಮಬಂಧನ ಬಿಡಿಸೋಕ್ಕಾಗಲ್ಲ ಅನ್ನುವವರೆಲ್ಲ ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಅನ್ನೋದನ್ನು ಮರೀತೇವೆ. ಕೃಷ್ಣ ಬರೇ ಕರ್ಮಬಂಧನ ಇದೆ ಅಂತ ಹೇಳಿ ಮುಕ್ತಾಯ ಮಾಡಿಲ್ಲ. ನೀವು ಅದಕ್ಕೆ ಅಂಟಿಕೊಳ್ಳದಿದ್ದರೆ ಅದಕ್ಕಿಂತ ದೊಡ್ಡ ಅಸ್ತ್ರ ಇಲ್ಲ ಅಂತ. ಅಂಟಿಕೊಳ್ಳದೇ ಇದ್ದರೆ ಯಾವ ಕರ್ಮವೂ ಬಾಧಿಸುವುದಿಲ್ಲ. ನೀವು ತ್ರಿಗುಣಾತೀತರಾದರೆ ಕರ್ಮಬಂಧನ ನಿಮಗಿಲ್ಲ ಅನ್ನುವುದೇ ಕೃಷ್ಣನ ಅಥವಾ ಇಡೀ ಅಧ್ಯಾತ್ಮ ಪರಂಪರೆಯ ಒಟ್ಟು ಸಂದೇಶ. ಆದರೆ ನಾವೇನು ಮಾಡ್ತೇವೆ, ಕರ್ಮ ಬಂಧನವನ್ನು ಕಳಿಸ್ಕೊಳ್ಬೇಕು ಅನ್ನುವ ಒಂದು ಕಾರಣವನ್ನು ಎಲ್ಲೋ ನೆನ್ಪಿಟ್ಕೊಂಡು ಇನ್ನು ಕರ್ಮ ಮಾಡಬಾರ್ದು ಅಂತ ತಿಳಿತೇವೆ.
ಕರ್ಮ ಮಾಡಿಕೊಂಡು ಅಂಟಿಕೊಳ್ಳದೇ ಇರುವ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಇದೆಯಲ್ಲ, ಅದು ಜಡಭರತ ತೋರಿದ್ದು. ಅಂಥದ್ದೊಂದು ಮಾದರಿಯನ್ನು ಜಡಭರತ ತೋರಿಸಿ ಆ ಬಳಿಕ ನಿಮಗೆ ಗೊತ್ತು, ಒಂದಿಷ್ಟು ಹಂತದಲ್ಲಿ ಭಗವಂತನ ಈ ಪುರಂಜನ ಉಪಾಖ್ಯಾನ ಪೂರ್ವದಲ್ಲಿ ವಿವರಣೆ ಇತ್ತು. ಪ್ರಾಚೀನ ಬರ್ಹಿ ಪ್ರಚೇತಸರನ್ನು ತಪಸ್ಸಿಗೆ ಕಳಿಸಿದ್ದ. ಆ ತಪಸ್ಸಿಗೆ ಕಳಿಸಿದವರು ಸಂತಾನಕ್ಕಾಗಿ ತಪಸ್ಸು ಮಾಡ್ತಿದ್ರು. ಆ ಸಂತಾನ ಇನ್ನೂ ಆಗಿರಲಿಲ್ಲ ನಮ್ಮ ಕಥೆಯಲ್ಲಿ. ಆದ್ದರಿಂದ ಪ್ರಾಚೀನ ಬರ್ಹಿಯನ್ನು ನಾರದ ಎಚ್ಚರಿಸಿದ್ದು. ಆ ಪ್ರಾಚೀನ ಬರ್ಹಿಯ ವಂಶ ಏನಾಯಿತು ಅಂತ ಪುನಃ ಮುಂದುವರಿಸ್ತಾರೆ. ಎಲ್ಲೂ ಕೂಡ ಒಂದು ನಿರಂತರತೆಯನ್ನು ವಂಶ ಪರಂಪರೆಯಲ್ಲಿ ನಿಲ್ಲಿಸೋದಿಲ್ಲ. ಅಲ್ಲಿಯೇ ಮುಂದೆ ಅವರು ಆ ಪ್ರಚೇತಸರು ತಮ್ಮ 10,000 ವರ್ಷಗಳ ತಪಸ್ಸಿನ ಬಳಿಕ ಹೊರಗೆ ಬಂದಾಗ ಅವರಿಗೆ ವಾರ್ಕ್ಷಿ ಅಥವಾ ಮಾರಿಷೆ ಅನ್ನುವ ಕಂಡು ಋಷಿ ಮತ್ತು ಪ್ರಮ್ಲೋಚಾರಿಯಿಂದ ಹುಟ್ಟಿದ ಒಂದು ಅನಾಥ ಶಿಶು. ಅದನ್ನು ವೃಕ್ಷಗಳು ಬೆಳೆಸಿ ವಾರ್ಕ್ಷಿ ಅಂತ ಆ ಮಗುವಿಗೆ ಹೆಸರು. ಆ ಮಾರಿಷೆಯನ್ನು ಮದುವೆ ಆಗುವ ಹಾಗೆ ಪ್ರಚೇತಸರು ಮದುವೆ ಆಗ್ತಾರೆ. ಹಾಗೆ ಪುನಃ ದಕ್ಷ ಹುಟ್ಟುತ್ತಾನೆ ಈ ಪ್ರಚೇತಸರಿಗೆ. ಯಾವ ದಕ್ಷ ಯಜ್ಞದಲ್ಲಿ ತಲೆ ಕಡ್ಕೊಂಡಿದ್ದಲ್ಲ, ಆ ದಕ್ಷ ಮತ್ತೆ ಹುಟ್ಟಿದ ಅಂತ. ಆ ದಕ್ಷ ಇಲ್ಲಿ ಮತ್ತೆ ಹುಟ್ಟಿದ ಮೇಲೆ ಅಸಿಕ್ನಿ ಅನ್ನುವ ಹೆಣ್ಣು ಮಗಳನ್ನು ಮದುವೆ ಆಗ್ತಾನೆ. ಆ ಅಸಿಕ್ನಿಯ ನಂತರದಲ್ಲಿ ಅಲ್ಲಿಯವರೆಗೆ ಮಾನಸ ಸೃಷ್ಟಿ. ಈ ದಕ್ಷ ಅಸಿಕ್ನಿಯ ನಂತರದಲ್ಲಿ ದೈಹಿಕ ಸೃಷ್ಟಿಯ ಒಂದು ಇತಿಹಾಸ ಆರಂಭವಾಯಿತು ಅಂತ ವೇದವ್ಯಾಸರು ದಾಖಲಿಸ್ತಾರೆ. ಅಲ್ಲಿವರೆಗೆ ಮಾನಸಿಕ ಸೃಷ್ಟಿ ಇತ್ತು ಅಂತ. ಈ ದಕ್ಷ ಅಸಿಕ್ನಿಗೆ 60 ಹೆಣ್ಣು ಮಕ್ಕಳು ಹುಡ್ತಾರೆ. ಅವರು ಅದರಲ್ಲಿ 27 ಜನ, ಅದೇ ನಾವು ಕೃತಿಕಾ ಭರಣಿ ನಕ್ಷತ್ರಗಳನ್ನು ಹೇಳ್ತೇವಲ್ಲ, ಆ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರ ಮದುವೆ ಆಗ್ತಾನೆ. ಅದಲ್ಲದೆ 13 ಜನ ಹೆಣ್ಣು ಮಕ್ಕಳನ್ನು ಕಶ್ಯಪರು ಮದುವೆ ಆಗ್ತಾರೆ. ಆ 13 ಮಕ್ಕಳಿಂದಲೇ ನಾನು ನಿಮಗೆ ಹೇಳಿದ್ದು, ಇಡೀ ಕಶ್ಯಪರಿಂದಲೇ ನಮ್ಮ ವಂಶ ಬೆಳೆದಿದೆ ಅನ್ನೋದಕ್ಕೆ ಆ 13 ಮಕ್ಕಳ ಸಂತಾನ. ಅದರಲ್ಲಿ ಕದ್ರು ವಿನತ್ ಎಲ್ಲ ಬರ್ತಾರೆ ನಿಮಗೆ. ಎಲ್ಲ ಸರ್ಪ, ಮತ್ತೊಂದು ರಾಕ್ಷಸ, ಮತ್ತೊಂದು ದೇವತೆ ಎಲ್ಲರೂ ಹುಟ್ಟುವುದು ಕಶ್ಯಪರ ಆ 13 ಸಂತಾನ, 13 ಹೆಣ್ಣು ಮಕ್ಕಳ ಸಮಾಗಮದಿಂದ. ಅಂಗಿರಸರು 2 ಭೂತ 2 ತಾರ್ಕ್ಷಿ ಅನ್ನುವ 2 ಹೀಗೆ ಅವರೆಲ್ಲ ಮದುವೆಯಾಗಿ 30 ಹೆಣ್ಣು ಮಕ್ಕಳ ಸಂತಾನ ಮುಂದುವರೆದದ್ದನ್ನು ಮತ್ತು ಅಲ್ಲೂ ನಮಗೆ ದಾಖಲಿಸ್ತಾರೆ. ಇದು ಒಂದು ವಂಶ ಪರಂಪರೆಯ ಭಾಗ. ಇದರ ನಂತರ ಇಲ್ಲಿ ನಮಗೆ ಒಂದು ವಿಷಯ ಹೇಳಿ, ಇದೆಲ್ಲ ನಮಗೇನಾಯಿತು, ಮನುಷ್ಯ ಚರಿತ್ರೆ ಆಯಿತು. ನಿಧಾನಕ್ಕೆ ಶುಕಮುನಿಗಳು ಈ ಭೂಲೋಕ ಮತ್ತು ಖಗೋಳ ಲೋಕ ಹೇಗಿದೆ ಅಂತ ವಿವರಿಸ್ತಾರೆ. ಆ ಭೂಗೋಳ ಮತ್ತು ಖಗೋಳದ ವಿವರಣೆಯನ್ನು ನಾನು ಅದನ್ನು ಕೂಡ ತುಂಬ ಡೀಟೇಲ್ ಆಗಿ ವಿವರಿಸಲಾರೆ. ಯಾಕಂದರೆ ತುಂಬ ಸುಂದರವಾದ ಭಾಗ, ಓದಬೇಕು ನೀವು. ನಾನು ಮತ್ತೆ ಅದನ್ನೇ ಹೇಳೋದು. ಅಂದರೆ ಎಷ್ಟು ಚೆನ್ನಾಗಿ ಒಂದು ಅವಲೋಕನ ಇಡೀ ಅಂದರೆ ಒಂದು ಬದುಕು ಅನ್ನುವುದನ್ನು ಭಗವಂತನ ಜೊತೆಗೆ ಇಟ್ಟುಕೊಂಡಾಗ ಇಲ್ಲಿರುವ ಸಕಲ ಸಂಗತಿಗಳನ್ನು ತಿಳಿಯಬೇಕು. ಅರಿವಿನ ಭಾಗವಾಗಿ ಪ್ರತಿಯೊಂದು ಗೊತ್ತಿರಬೇಕು. ಇದು ಎಲ್ಲ ಎಲ್ಲೆಲ್ಲಿದೆ, ಏನೇನಿದೆ, ಯಾರ್ಯಾರು ಇದನ್ನು ನಡೆಸ್ತಾರೆ, ಪ್ರತಿ ವಿಚಾರಗಳನ್ನು ಆ ಸಾಕ್ಷಾತ್ ಅನುಸಂಧಾನ ಮಾಡಿ ತಿಳಿಯೋದುಂಟಲ್ಲ, ಅದಕ್ಕಾಗಿ ಈ ವಿವರಣೆಗಳಿವೆ. ಅವರು ಭೂಗೋಳ ಮತ್ತು ಖಗೋಳವನ್ನು, ದ್ವೀಪಗಳ ವಿವರಣೆಯನ್ನೆಲ್ಲ ಹೇಳಿ, ಪ್ರಿಯವ್ರತ ಮಾಡಿದ ದ್ವೀಪಗಳಷ್ಟೇ ಅಲ್ಲಪ್ಪ, ಭೂಗೋಳ ಹೇಗಿದೆ, ಭೂಮಂಡಲ ಹೇಗಿದೆ ಅಂತೆಲ್ಲ, ಭುವನಕೋಶಗಳು ಹೇಗಿವೆ ಅದನ್ನೆಲ್ಲ ವಿವರಿಸಿಕೊಂಡು ಆ ದೀಪಾದೀಪಗಳ ಆ ದ್ವೀಪ ಮತ್ತು ಅದರ ಜೊತೆಗಿರುವ ಇತರ ಭೂಮಂಡಲದ ಆಚೆಗಿನ ಖಗೋಳ ಲೋಕ ಹೇಗಿದೆ ಅಂತ ಹೇಳುವಾಗ ಒಂದು ಸುಂದರ ಉಪಮೆ ಕೊಡ್ತಾರೆ. ಒಂದು ದ್ವಿದಳದ ಕಾಳು ಇದೆ ಅಂತ ಇಟ್ಕೋಪ್ಪ. ಈ ದ್ವಿದಳದ ಕಾಳನ್ನು ಹೀಗೆ ಓಪನ್ ಮಾಡಿದರೆ ಈ ಕಾಳಿನ ಭಾಗ ಗೊತ್ತಾಯ್ತಂದರೆ ಈ ಕಾಳು ಗೊತ್ತಾಗುತ್ತಲ್ಲ, ಹಾಗೆ ಭೂಲೋಕ ಮತ್ತು ಆ ಖಗೋಳ ಅಂತ. ಅಂದರೆ ಅವರು ಕೊಡುವ ಡಿಸ್ಟೆನ್ಸನ್ನು ಮತ್ತು ಏನೇನು ಪ್ಲೇಸ್ಮೆಂಟ್ ಅಷ್ಟೇ ಹೇಳ್ತೀನಿ ನಾನು. ಅವರ ಪ್ರಕಾರ ಭೂಮಿಯಿಂದ 100 ಯೋಜನಕ್ಕೆ ಅಂತರಿಕ್ಷ ಇದೆ. ಭೂಮಿಯಿಂದ 100 ಯೋಜನಕ್ಕೆ ಅಂತರಿಕ್ಷ ಇದೆ. ಈ ಅಂತರಿಕ್ಷ ಅಂದರೆ ಯಾವುದು ಅಂತ ಕೇಳಿದರೆ ಅವರ ಪ್ರಕಾರ ಯಾವುದು ಈ ಮೋಡ, ಹಕ್ಕಿ ಪಕ್ಕಿಗಳು ಹೋಗಿ ನಿಲ್ತಾವಲ್ಲ ಲಾಸ್ಟ್, ಇನ್ನು ಹಕ್ಕಿಗೆ ಅದರ ಮೇಲೆ ಹಾರಿದರೆ ಅದು ಗುರುತ್ವಾಕರ್ಷಣೆಯನ್ನು ಕಳ್ಕೊಳ್ಳುತ್ತಲ್ಲ, ಅಲ್ಲಿಗೆ ಮುಗೀತು, ಅದು ಅಂತರಿಕ್ಷ ಭಾಗ. ಅದರ ಸ್ವಲ್ಪ ಮೇಲೆ ಸಿದ್ಧಚಾರಣರ ಲೋಕ ಅಂತ ಹೇಳ್ತಾರೆ ಅವರು. ನಾನು ಯಾವಾಗಲೂ ಅಂದ್ಕೊಳ್ಳಿ ಮೋಡದ ಮೇಲಿನ ಭಾಗ ಅಂತ. ಇನ್ನು ಮೋಡಗಳೆಲ್ಲ ಚಲಿಸದೇ ಇರುವ ಮೇಲಿನ ಭಾಗ. ಯಾವಾಗಲೂ ನಾನು ವಿಮಾನದಲ್ಲಿ ಹೋಗಾಗ ಅನ್ಕೋತೀನಿ, ಮೋಡದ ಮೇಲೆ ಹೋಗುತ್ತಲ್ಲ ಅದು, ಪಾಪ ಸಿದ್ಧಚಾರಣರಿಗೆಲ್ಲ ಏನು ತೊಂದರೆ ಆಗ್ತದೋ ಏನೋ, ನಾವು ಆರಾಮಾಗಿ ಅವರ ಲೋಕದಲ್ಲೆಲ್ಲ ಅಡ್ಡಾಡ್ತೀವಲ್ವಾ ಅಂತ ಕಣ್ಣಿಟ್ಟು ಕೆಲವೊಮ್ಮೆ ರಾತ್ರಿಯೆಲ್ಲ ಹೊರಗೆ ನೋಡಿದ್ದೂ ಉಂಟು.
ಯಾರಿಗೆ ಗೊತ್ತು ಯಾರು ಏನೇನು ಅಲ್ಲಿ ನಮಗಾಗಿ ಮಾಡ್ತಿದ್ದಾರೋ ಅಂತ. ಅಂತೂ ಅದು ಲೋಕ. ಅದಕ್ಕಿಂತ ಸ್ವಲ್ಪ ಮೇಲೆ ರಾಹು ಇದ್ದಾನೆ ಅಂತ ಹೇಳ್ತಾರೆ ಅವರು. ಈ ರಾಹುವಿನ ಮೇಲೆ ಸೂರ್ಯ. ಸಾಮಾನ್ಯವಾಗಿ ಅವರ ಪ್ರಕಾರ ಬ್ರಹ್ಮಾಂಡದ ಮಧ್ಯಭಾಗ ಸೂರ್ಯ. ಹಾಗಾಗಿ ಆ ಸೂರ್ಯನಿಂದ ಲೆಕ್ಕ ಪ್ರಾರಂಭ ಮಾಡಿದರೆ ಅವರು ಕೊಡುವ ಲೆಕ್ಕ ಹೇಗಿದೆ, ಸೂರ್ಯನಿಂದ ಸಾಮಾನ್ಯವಾಗಿ ಸೂರ್ಯನಿಂದ 1,00,000 ಯೋಜನ ದೂರದಲ್ಲಿ, ಈ ಯೋಜನ ಅನ್ನೋದಕ್ಕೆ ಅಪ್ಪ ಖಚಿತವಾಗಿ ಎಷ್ಟು ಅಂತ ಹೇಳಕ್ಕೆ ಬರಲ್ಲ ಅಂತಾರೆ. ಯಾಕಂದರೆ ಯೋಜನವನ್ನು ಅವರು ಡಿಸ್ಟೆನ್ಸಿಗೂ ಹೇಳ್ತಾರೆ, ಒಂದು ಗಾತ್ರದ ಪ್ರಮಾಣಕ್ಕೂ ಹೇಳ್ತಾರೆ. ಹೀಗೆಲ್ಲ ಇರೋದರಿಂದ ಖಚಿತವಾಗಿ ಹೇಳಕ್ಕೆ ಬರಲ್ಲ ಅಂತ. ಕೆಲವರು ಅದನ್ನು 3 ಮೈಲಿ ಅಂತ ಹೇಳ್ತಾರೆ ಅಂತ ನನಗೆ ಯಾರೋ ಹೇಳಿದ್ದನ್ನು ನಾನು ಕೇಳಿದ್ದು. ಒಟ್ಟಿನಲ್ಲಿ ಅವರ ಪ್ರಕಾರ ಅದು 1,00,000 ಯೋಜನದಲ್ಲಿ ಚಂದ್ರ ಇದ್ದಾನೆ. ಆ ಚಂದ್ರನಿಂದ ಮತ್ತೆ 2,00,000 ಯೋಜನದಲ್ಲಿ ಶುಕ್ರ, ಅಲ್ಲ 2,00,000 ಯೋಜನದಲ್ಲಿ 27 ನಕ್ಷತ್ರಗಳು, 27 ನಕ್ಷತ್ರದಿಂದ 2,00,000 ಯೋಜನದಲ್ಲಿ ಶುಕ್ರನ ನಂತರ ಎಲ್ಲ 2 ಲಕ್ಷ ಯೋಜನ ಮಂಗಳ, ಬುಧ, ಗುರು, ಹೀಗೆ ಹೇಳ್ಕೊಳ್ತಾ ಗುರುವಿನ ಆಚೆಗೆ ಶನಿಯ ನಂತರಕ್ಕೆ ಮತ್ತೆ 11,00,000 ಯೋಜನ ದೂರದಲ್ಲಿ ಸಪ್ತರ್ಷಿ ಮಂಡಲ, ಅದರಿಂದ 13,00,000 ಯೋಜನ ದೂರದಲ್ಲಿ ನಾವು ಹೇಳುವ ಧ್ರುವ. ಆ ಧ್ರುವನ ಆಚೆಗೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಇದಿಷ್ಟು ಭೂಮಂಡಲದ ಮೇಲಿನ ಭಾಗ ಹೇಳಿದರು. ಕೆಳಗೆ ಬರ್ತಾ ಹೇಳ್ತಾರೆ 10,000 ಯೋಜನ ಎಲ್ಲಕ್ಕೂ ಕೆಳಗೆ ಬರುವಾಗ. ಭೂಮಂಡಲದಿಂದ 10,000 ಯೋಜನಕ್ಕೆ ಬಂದ ತಕ್ಷಣ ಅತಲ, ಅದರ ಕೆಳಗೆ ವಿತಲ, ಅದರ ಕೆಳಗೆ ಸುತಲ, ಅದರ ಕೆಳಗೆ ತಲಾತಲ, ಅದರ ಕೆಳಗೆ ಮಹಾತಲ, ಅದರ ಕೆಳಗೆ ಪಾತಾಳ ಅಂತ 7 ಲೋಕವನ್ನು ಈ ಕೆಳಗಿನ ಲೋಕವಾಗಿ ಹೇಳ್ತಾರೆ. ಆ ಪಾತಾಳದ ಕೆಳಗೆ 30,000 ಯೋಜನ ಅಲ್ಲಿ ಸಂಕರ್ಷಣ ಅಥವಾ ಶೇಷ, ಅದೇ ನಾವು ಹೇಳುವ ಸುಪ್ರೀಂ ಎನರ್ಜಿ ಇದನ್ನು ಹಿಡ್ಕೊಂಡಿದೆ ಅಂತ, ಇದೆಲ್ಲವನ್ನು ಹೊತ್ತುಕೊಂಡಿದೆ. ಧರೆಯ ಮೇಲೊಂದು, ಇದು ನಮಗೆ ಅಂದರೆ ವಚನಗಳಲ್ಲಿ ಬಹಳ ಬಾರಿ ವಚನ ಉಪನಿಷತ್ತು ಹೇಳಲ್ಲ, ಪುರಾಣಗಳನ್ನು ನಂಬಲ್ಲ ಅನ್ನೋರೆಲ್ಲ ಸರಿಯಾಗಿ ಓದಲ್ಲ ಅಂತ ನನಗೆ ಯಾವಾಗಲೂ ಅನಿಸೋದು. ಇದು ಎಲ್ಲಿ ಕೂತಿದೆ ಧರೆ ಅಂದರೆ ನಾಗನ ಫಣಾಮಣಿಯ ಮೇಲಡಗಿತ್ತು. ಆ ನಾಗ ಪಾರ್ವತಿಯ ಕಿರುಕುಣಿಕೆಯ ಮುದ್ರಿಕೆಯಾಯಿತು. ಆ ಪಾರ್ವತಿಯ ಕಿರುಕುಣಿಕೆಯ ಮುದ್ರಿಕೆಯಾದ ಪಾರ್ವತಿ ಶಿವನ ಅರ್ಧಾಂಗಿಯಾದಳು. ಆ ಶಿವ ತನ್ನ ಭಕ್ತರ ಮನದ ಮೊನೆಯ ಮೇಲಡಗಿದನು ಕೂಡಲ ಸಂಗಮ ದೇವ. ಹಾಗಾಗಿ ಇಡೀ ಭೂಮಂಡಲ ಅಥವಾ ಖಗೋಳ ಮತ್ತೊಂದು ಯಾವುದೆಲ್ಲ ಈಗ ನಾವು ನೋಡಿದೆವು ಅದಷ್ಟು ಕೂಡ ಈ ಎನರ್ಜಿ, ಸುಪ್ರೀಂ ಎನರ್ಜಿ ಹೊತ್ತುಕೊಂಡಿದೆ ಎಂದು. ಶೇಷ ಅಂದರೆ ಅಪ್ಪನೂ ಕೂಡ ಅದನ್ನು ಬಹಳ ವಿಶದವಾಗಿ ವಿವರಿಸ್ತಾರೆ. ಎಲ್ಲ ಕಳೆದ ಮೇಲೆ ಏನು ಉಳಿತದೋ ಅದನ್ನು ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಶೇಷ ಅನ್ನೋದು. ಜಗತ್ತಿನ ಸಕಲವೂ ಹೋದ ಮೇಲೆ ಉಳಿಯುವುದು ಯಾವುದು? ಎನರ್ಜಿ. ಆ ಎನರ್ಜಿಗೆ ಶೇಷ ಅಂತ ಹೆಸರು. ಸುಪ್ರೀಂ ಎನರ್ಜಿಯೇ ಶೇಷ. ಆ ಸುಪ್ರೀಂ ಎನರ್ಜಿ ಜಗತ್ತಿಡೀ ಪ್ರಳಯವಾದರೂ ಕೂಡ ತಾನು ಇದೆ. ಅದರಿಂದ ಆ ಎನರ್ಜಿಯೇ ಸರ್ಪದ ರೂಪ. ಎನರ್ಜಿಯನ್ನು ಸರ್ಪರೂಪದಲ್ಲಿ ಭಾವಿಸುವುದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಕಾರಣಗಳಿವೆ. ಎನರ್ಜಿಗೆ ಊರ್ಧ್ವಮುಖಿಯಾದ ಒಂದು ನಡೆ. ಈ ಎಲ್ಲ ಪ್ರಾಣಿಗಳಿಗಿಂತ ಸರ್ಪ ಒಂದು ಎನರ್ಜಿಯ ದೃಷ್ಟಿಯಿಂದ ತನ್ನನ್ನು ಕೆಣಕಿದಾಗ ಊರ್ಧ್ವಮುಖಿಯಾಗಿ ಎದ್ದು ನಿಲ್ಲುವಂತಹ ಶಕ್ತಿ ಇರುವಂಥದ್ದು. ಹಾಗಾಗಿ ನಮ್ಮ ಎನರ್ಜಿ ಕುಂಡಲಿನಿ ಕೂಡ ಅದಕ್ಕೆ ಒಂದು ಏನಾದರೂ ಘರ್ಷಣೆಯೋ ಒಂದು ಜರ್ಕೋ ಉಂಟಾದರೆ ಅದು ಎದ್ದು ಬಿಡ್ತದೆ. ಅದು ಸರ್ಪದಂಥ ನಡೆ ಅನ್ನುವುದನ್ನು ಅಧ್ಯಾತ್ಮ ಹೇಳ್ತದೆ. ಈ ಎಲ್ಲ ಕಾರಣಕ್ಕಾಗಿ ಎನರ್ಜಿಯನ್ನು ಪ್ಯಾರಲಲ್ಲಾಗಿ ಸರ್ಪದ ಜೊತೆಗೆ ಭಾವಿಸ್ತಾರೆ. ಇಂಥ ಎಲ್ಲ ಕಾರಣಗಳುಳ್ಳ ಶೇಷನನ್ನು ಹೇಳಿ ಇಷ್ಟು ಲೋಕವನ್ನು ಹೇಳಿತು. ನಾನು ಯಾವಾಗಲೂ ಭಾವಿಸುವುದು, ಲೋಕಾಲೋಕವನ್ನು ಒಂದು ವಿವರಿಸ್ತಾರೆ. ಸೂರ್ಯನ ಕಿರಣ ಎಲ್ಲಿಗೆ ಮುಟ್ಟುತ್ತದೆ ಅದರ ಆಚೆಗಿನ ಮುಟ್ಟಲ್ಲ. ಆ ಬೆಳಕಿನ ರೇಖೆ ಮುಗಿದು ಕತ್ತಲು ಎಲ್ಲಿ ಆರಂಭ ಆಗುತ್ತಲ್ಲ ಅದು ಲೋಕಾಲೋಕ ಅಂತಾರೆ. ಇಂಟ್ರೆಸ್ಟಿಂಗ್ಲಿ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಆ ಲೋಕಾಲೋಕಕ್ಕೆ ಹೋದರೆ ಅವನು ಮತ್ತೆ ಮರಳಿ ಬರುವುದಿಲ್ಲ ಅಂತ. ಎಲ್ಲಿಯಾದರೂ ಆ ಲೋಕಾಲೋಕದ ಗಡಿಯನ್ನು ದಾಟಿದರೆ ಅವನು ಮರಳಿ ಬರಲ್ಲ. ನನಗೆ ಎಷ್ಟೋ ಸಾರಿ ನಾಪತ್ತೆಯಾದ ವಿಮಾನಗಳೆಲ್ಲ ಹೋಗಿಬಿಟ್ಟಿದ್ದಾವೇನೋ ಅಂತ ಅನಿಸೋದು ಲೋಕಾಲೋಕಕ್ಕೆ. ಅಂದರೆ ಅದು ಎಲ್ಲೋ ಒಂದು ನಮ್ಮ ಮೂವ್ಮೆಂಟಿನ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಗತಿ ತಪ್ಪಿ ಹಾಗೆ ಎಂಟ್ರಾದರೆ ಮತ್ತೆ ಆಚೆಗೆ ಅಂತ ಹೇಳುತ್ತೆ ಭಾಗವತ. ಅಂಥದ್ದೊಂದು ಲೋಕಾಲೋಕ. ಆಮೇಲೆ ಅವರೆಲ್ಲ ವಿವರಿಸಿದ, ನಾನು ಈಗಾಗಲೇ ಹೇಳಿದೆ, ಸ್ಥೂಲದಲ್ಲಿ ಇವೆಲ್ಲ ಇವೆ ಅನ್ನುವುದನ್ನು ಹೇಳ್ತಾರೆ.
ನಾನು ಸೂಕ್ಷ್ಮದಲ್ಲಿ ಯಾವಾಗಲೂ ಭಾವಿಸುವುದು ನಾಭಿಯಲ್ಲಿ ಭೂಲೋಕ ಅಂತ ಹಿಂದೆಯೇ ವಿವರಣೆ ಆಗಿದೆ. ಅದರ ಮೇಲಕ್ಕೆ ಬಂದರೆ ಈ ಸೂರ್ಯಲೋಕ ಅನ್ನೋದು ಸ್ವರ್ಲೋಕ, ಅದು ನಮ್ಮ ಹೃದಯ ಸ್ಥಾನ. ನಮ್ಮ ಆನಂದ, ನಮ್ಮ ಬೆಳಕು, ನಮ್ಮ ಎಲ್ಲ ಜಗತ್ತಿನ ಖುಷಿಯನ್ನು ಕಾಣಬೇಕು ಅಂತ ನಾವು ಹೋಗುವುದೆಲ್ಲ ಉನ್ನತ ಅವಸ್ಥೆ ನಮ್ಮ ಹೃದಯ ಭಾವ. ಅಲ್ಲಿಯವರೆಗೆ ಸ್ವರ್ಲೋಕ, ಕುತ್ತಿಗೆಗೆ ಬಂದರೆ ಮಹರ್ಲೋಕ, ಅಲ್ಲಿಂದ ಮುಖವೇ ಜನಲೋಕ ಅಲ್ವಾ. ನಿರಂತರ ಜನಸಂಪರ್ಕವು ಮತ್ತೊಂದು ಎಲ್ಲವೂ ಆಗುವುದು ಈ ಮುಖಾಂತರ. ಮುಖ ಅಂದರೆ ಎರಡು ಅರ್ಥವೂ ಇದೆ. ಈ ಜನೋಲೋಕ, ಅದರ ಆಚೆಗೆ ಇದಲ್ಲ ಅಂತ ಹೇಳುವ ತಪೋಲೋಕ, ಅದರ ಆಚೆಗೆ ಸತ್ಯಲೋಕ, ಅಲ್ಲಿಂದ ಆಚೆಗೆ ಭಗವಂತ ಅನುಗ್ರಹ ಮಾಡಿದರೆ ಅತ್ಯತಿಷ್ಠದ್ ದಶಾಂಗುಲಂ. ಕೆಳಗೆ ಬಂದರೆ ನೋಡಿ, ನಾಭಿಯ ಕೆಳಗೆ ಯಾವುದನ್ನು ನಾವು ಲಿಂಗಭಾಗ ಅಂತ ಹೇಳ್ತೇವೆ, ಆ ತೊಡೆಯನ್ನೇ ಒಂದು ಅತಲ, ಇನ್ನೊಂದು ವಿತಲ ಅಂತ ಹೇಳೋದು. ಮೊಣಕಾಲಿಗೆ ಬಂದರೆ ಸುತಲ, ಅದರ ಕೆಳಗಿನ ನಾವು ಮೀನಖಂಡಕ್ಕೇನೆ ತಲಾತಲ, ಮಹಾತಲ, ಪಾದ ಪಾತಾಳ. ಮನುಷ್ಯನ ಜೀವನದಲ್ಲೂ ಕೂಡ ಒಂದು ಕ್ಷಣ ಅವಲೋಕನ ಮಾಡಿದರೆ ಯಾವ ಮನುಷ್ಯ ನಾಭಿಯ ಕೆಳಗಿನ ಜೀವನಕ್ಕೆ ಹೋಗ್ತಾನೆ, ಸದಾ ಸೆಕ್ಸ್, ಸದಾ ಅದರ ಸುಖ, ಅದರ ಹಿಂದೆ ಹೆಣ್ಣಿನ ಹಂಬಲ, ಆ ಹೆಣ್ಣು ಎಷ್ಟು ಸಿಕ್ಕರೂ ಸಾಲದು ಅನ್ನುವ ಮತ್ತೆ ಮತ್ತೆ ಬೇರೆ ಬೇರೆ ಹೆಣ್ಣನ್ನು ಬದಲಾಯಿಸುವ ಆ ಓಟ, ಅದಕ್ಕೆ ಹೋದವನು ಪಾತಾಳ ಮುಟ್ಟದೆ ಇನ್ನೆಲ್ಲಿ ಹೋಗಬೇಕು, ಅವನಿಗೆ ಊರ್ಧ್ವಗಮನ ಸಾಧ್ಯ ಇಲ್ಲ. ಯಾವ ಮನುಷ್ಯ ಈ ಹುಟ್ಟಿದ ಭೂಲೋಕದಿಂದ ಊರ್ಧ್ವಗಮನಕ್ಕೆ ಪ್ರಯತ್ನಿಸ್ತಾನೆ, ಅವನು ನಿಧಾನಕ್ಕೆ ಅದು ಅಂತರಿಕ್ಷವನ್ನು ದಾಟಿ ಸ್ವರ್ಲೋಕಕ್ಕೆ ಬಂದು ಅಲ್ಲಿಂದ ಮೇಲಕ್ಕೆ ಹೋಗುವ ಸಾಧ್ಯತೆ. ಹಾಗಾಗಿ ಯಾವುದನ್ನು ನಾವು ಸ್ಥೂಲದಲ್ಲಿ ಕಂಡಿದ್ದೇವೆ ಅದು ಸೂಕ್ಷ್ಮದಲ್ಲಿ ಇದೆ. ಅಂಥದ್ದೊಂದು ಪರಿವರ್ತನೆ ಸಾಧ್ಯ ಅನ್ನುವುದಕ್ಕೆ ಇದನ್ನು ನಾನು ಯಾಕೆ ಭಾವಿಸ್ತೇನೆ ಅಂದರೆ, ಸುತಲದಲ್ಲಿ ಇರುವುದು ಯಾರು ಅಂದರೆ ಬಲಿಚಕ್ರವರ್ತಿ ಅಂತ. ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ, ಬಲಿಚಕ್ರವರ್ತಿ ಯಾಕೆ ಅಲ್ಲಿದ್ದಾನೆ. ಆಮೇಲೆ ಆ ಬಲಿಚಕ್ರವರ್ತಿಗೆ ದ್ವಾರಪಾಲಕನಾಗಿ ಭಗವಂತ ಅಂತ ಕೂಡ ಉಲ್ಲೇಖ ಇದೆ. ಹಾಗಾಗಿ ಭಗವಂತ ದ್ವಾರಪಾಲಕನಾಗಿ ರಾವಣನನ್ನು ಬೆರಳಿನಿಂದ ಎಷ್ಟೋ ಲಕ್ಷ ಯೋಜನ ಹಾರಿಸಿಬಿಟ್ಟಿದ್ದನಂತೆ. ಅಂಥ ಕಾವಲುಗಾರ ಭಗವಂತ ಸುತಲದಲ್ಲಿ. ನಮಗೆಲ್ಲರಿಗೂ ನೋಡಿ, ಪ್ರತಿಯೊಬ್ಬನಿಗೂ ಕೆಡುವಾಗ ಕೆಡಬೇಡ, ಇದು ದಾರಿ ಅಲ್ಲ, ಈ ದಾರಿಯಲ್ಲಿ ಹೋಗಬೇಡ ಅಂತ ಎಚ್ಚರಿಸ್ತದಲ್ಲ, ಅದು ನನ್ನ ಪ್ರಕಾರ ಅದು ಬಲಿಚಕ್ರವರ್ತಿಯ ಸ್ಥಾನದಲ್ಲಿರುವ ಭಗವಂತ ಎಚ್ಚರಿಸುವುದು. ನಮಗೆ ಮೈ ಮರೆತು ನಾವು ಮತ್ತೂ ಕೆಳಗೆ ಹೋದರೆ ಅದು ಅವನ ವಶವಲ್ಲ, ಅವನ ದ್ವಾರಪಾಲಕನಾಗಿ ಕಾಯ್ತಾನೆ. ಆಮೇಲೂ ಕೆಳಕ್ಕೆ ಹೋದರೆ ಅಧಃಪತನ. ಇದನ್ನು ಹೇಳಿ ನರಕಗಳ ವಿವರಣೆಯನ್ನೆಲ್ಲ ಕೊಡ್ತಾರೆ. ನಾನು ಸಾಮಾನ್ಯವಾಗಿ 24 ಬಗೆಯ ನರಕಗಳನ್ನು ವಿವರಿಸ್ತಾರೆ ಶುಕಮುನಿಗಳು ಪರೀಕ್ಷಿತನಿಗೆ. ನಾನು ಅದನ್ನು ಯಾವತ್ತೂ ಕೂಡ ಎಲ್ಲೂ ಭಾಗವತದಲ್ಲಿ ಯಾರಿಗೂ ಹೇಳಿಲ್ಲ. ಯಾಕೆಂದರೆ ಈಗ ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನ ಒಂದೊಂದು ನರಕ ನನಗೆ ಹೇಳುವಷ್ಟು ನಿಮಗೆ ನರಕ ಪರಿಚಿತ. ನರಕ ಯಾರಿಗೆ ಗೊತ್ತಿಲ್ಲ. ಸ್ವರ್ಗ ಆದರೂ ಒಂಚೂರು ಹೇಳಬೇಕು, ಹುಡುಕಬೇಕು. ಪ್ರತಿಯೊಬ್ಬರೂ ನರಕ ಅನುಭವಿಸಿದವರೇ ನಾವು, ಒಂದಲ್ಲ ಒಂದೊಂದು ಅನುಭವದಲ್ಲಿ. ಹಾಗಾಗಿ ಆ ನರಕ ಗೊತ್ತಿರಲಿ. ನರಕ ಇದೆ ಅನ್ನುವುದು ನರಕವನ್ನು ದಾಟುವುದಕ್ಕಾಗಿ ತಿಳಿಯಬೇಕು. ನರಕವನ್ನು ದಾಟುವುದಕ್ಕಾಗಿ ನರಕ ಏನು ಅಂತ ಅವರು ಕೊಟ್ಟ ವರ್ಣನೆ ಓದಬೇಕು. ಯಾಕೆಂದರೆ ಯಾವ ಕರ್ಮದಿಂದ ಯಾವ ನರಕ ಆಗ್ತದೆ, ಯಾವ ಕೆಟ್ಟ ಕೆಲಸಗಳನ್ನು ನಿಲ್ಲಿಸುವುದರಿಂದ ನಮಗೆ ಸ್ವರ್ಲೋಕಕ್ಕೆ ಹೋಗುವುದಕ್ಕೆ ಅವಕಾಶ ಅಂತ ತಿಳಿಯುವುದಕ್ಕಾಗಿ ಆ 24 ನರಕಗಳ ವಿವರಣೆಯನ್ನು ನೀವು ದಯವಿಟ್ಟು ಓದಬಹುದು. ತುಂಬ ಸುಂದರವಾದ ವಿವರಣೆ ಇದೆ. ಹಾಗೂ ಇದೆ ಅಂತ ಕೇಳುವವರು ನಾನು ಒಂದೇ ಮಾತು ಹೇಳೋದು, ನಮಗೆಲ್ಲ ಹೇಗೆ ಅಂದರೆ ಅದೊಂದು ಲೋಕ ಅಂತ ತಪ್ಪು ತಿಳುವಳಿಕೆ ಇದೆ. ನಿನ್ನೆ ಮಾಡಿದ ತಪ್ಪಿಗೆ ಇವತ್ತೇ ನಮಗೊಂದು ಪ್ರಾಯಶ್ಚಿತ್ತ ಆಗುತ್ತೆ. ಪ್ರತಿಯೊಬ್ಬನಿಗೂ ಒಂದು ಮಾನಸಿಕವೋ ದೈಹಿಕವೋ ಪ್ರಾಯಶ್ಚಿತ್ತ ಆಗೇ ಆಗತ್ತೆ. ಸಾಮಾನ್ಯವಾಗಿ ಸೂಕ್ಷ್ಮ ಪ್ರಜ್ಞೆ ಇಲ್ಲದವನಿಗೆ ಗೊತ್ತಾಗಲ್ಲ ಅಷ್ಟೇ. ಇಲ್ಲದಿದ್ದರೆ ನರಕ ಆ ಕ್ಷಣವೇ ನಾವು ಅನುಭವಿಸ್ತೇವೆ. ಈ ದೇಹದಲ್ಲಿ ಈ ಕ್ಷಣವೇ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ, ಪಕ್ಕ ಅದು ಆ ಕ್ಷಣವೇ ಗೊತ್ತಾಗುತ್ತೆ. ಅದಕ್ಕೇನು ನಾವು ಮುಂದಿನ ಜನ್ಮ ಹಾಗಲ್ಲ. ಪ್ರತಿ ದೇಹದಲ್ಲೇ ಚತುರ್ಯುಗಗಳಿವೆ ನನ್ನ ಪ್ರಕಾರ. ಒಂದು 100 ವರ್ಷದಲ್ಲಿ ಕಾಲು ಭಾಗ ಕೃತ, ಅದರ ನಂತರದ ಭಾಗವೇ ನಾವು ಹೇಳುವ ತ್ರೇತ, 50ರವರೆಗೆ. 50ರ ನಂತರದ ಯುಗವೇ ದ್ವಾಪರ, 75ರ ನಂತರ ನಾವು ಕಾಣುವುದೇ ಕಲಿಯುಗ. ಹಾಗಾಗಿ ಒಂದು ಮನುಷ್ಯನ 100 ವರ್ಷದ ಅವಧಿಯಲ್ಲೇ ಚತುರ್ಯುಗ ಕಾಣ್ತೇವೆ. ನರಕ ಸ್ವರ್ಗ ಅನುಭವ ಸಾಧ್ಯ ಇಲ್ವಾ? ಪ್ರತಿಯೊಬ್ಬರಿಗೂ ಇದೇ ದೇಹದಲ್ಲಿ ಎಲ್ಲ ಸಾಧ್ಯ ಅನ್ನುವುದು ಎಷ್ಟೋ ವಿವರಣೆಗಳಿಂದ ಖಚಿತವಾಗ್ತದೆ. ಹಾಗಾಗಿ ಮುಂದೊಂದು ಜನ್ಮ ಬರಬೇಕು, ಈಗ ಮಾಡಿದರೆ ಆಯಿತು ಅಂತ ಏನೂ ಭಾವಿಸಬೇಕಾಗಿಲ್ಲ. ನರಕವನ್ನು ದಾಟುವುದು ಹೇಗೆ? ಪ್ರಶ್ನೆ ಪರೀಕ್ಷಿತನದ್ದು. ಶುಕಮುನಿಗಳು ಹೇಳ್ತಾರೆ,
ನರಕವನ್ನು ದಾಟಬೇಕು ಅನ್ನುವ ಹಸಿವು ನಿನ್ನ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದದ್ದುಂಟಪ್ಪ. ಅದಕ್ಕೆ ನಾನು ಒಬ್ಬನ ಕಥೆ ಹೇಳ್ತೇನೆ ಅಂತ ಅಜಾಮಿಳನ ಉಪಾಖ್ಯಾನ. ಅಲ್ಲಿಂದ ನಾವು ಮತ್ತೆ ಸ್ಕಂಧ ಬದಲಾಯಿತು. 6ನೆಯ ಸ್ಕಂಧದಲ್ಲಿ ಅಜಾಮಿಳನ ಉಪಾಖ್ಯಾನವನ್ನು ಪ್ರಾರಂಭ ಮಾಡ್ತಾರೆ ಶುಕಮುನಿಗಳು. ನಿಮಗೆಲ್ಲರಿಗೂ ಅಜಾಮಿಳನ ಕಥೆ ಗೊತ್ತಿದೆ. ಕಾನ್ಯಕುಬ್ಜ ದೇಶದ ಒಬ್ಬ ಬ್ರಾಹ್ಮಣ, ನಿಯತ್ತಿನಿಂದ ನೈತಿಕತೆಯಿಂದ ಬದುಕ್ತಾ ಇದ್ವವ. ಎಲ್ಲ ಶಾಸ್ತ್ರ ವಿಧಿ ಮತ್ತೊಂದನ್ನು ಪ್ರತಿಯೊಂದನ್ನು ಬಹಳ ಕೂಲಂಕಷವಾಗಿ ತಂದೆಯ ಜೊತೆಗೆ ವಿಧಿಬದ್ಧವಾಗಿ ನಡೆದವ. ಯಾವ ದೋಷ ಮಾಡಿದವನಲ್ಲ. ಪಾಪ ಪುಣ್ಯಗಳ ಲೆಕ್ಕ ಹಿಡಿದರೆ ಒಳ್ಳೆಯ ಕೆಲಸ ಮಾಡಿದವ. ಆದ್ದರಿಂದ ಎಂದೂ ಕೂಡ ದೋಷಪೂರಿತನಲ್ಲದೆ ಒಳ್ಳೆಯ ದೇವಕಾರ್ಯದಲ್ಲಿಯೇ ಬದುಕಿದ. ಕಾಡು ಮೇಡುಗಳನ್ನು ಅಲೆದುಕೊಂಡು ಅಪ್ಪನಿಗೆ ಪ್ರತಿ ಸಂಸ್ಕಾರಗಳಲ್ಲಿ ಸಹಾಯ ಮಾಡ್ತಿದ್ದವ. ತನ್ನ ದಂಪತಿಯ ಜೊತೆಗೆ ನಿಯತ್ತಿನಿಂದ ಇದ್ದವ. ಒಂದು ದಿನ ಕಾಡಿನಲ್ಲಿ ಭ್ರಷ್ಟ ವೃಷಲನೊಬ್ಬ ವೇಶ್ಯೆಯ ಜೊತೆಗೆ ಹೇಗೋ ವರ್ತಿಸುವುದನ್ನು, ದೈಹಿಕವಾದ ಅತಿರೇಕಗಳನ್ನೆಲ್ಲ ನೋಡಿ ತಾನು ಮಾನಸಿಕವಾಗಿ ಸೋಲ್ತಾನೆ. ಆ ಸೋಲಿನ ಪರಿಣಾಮದಿಂದ ಅವನಿಗೆ ತಕ್ಷಣ ತಾನಿರುವ ಬದುಕಿಗಿಂತ ಇದು ಚೆನ್ನಾಗಿದೆ ಅಂತ ಏನೋ ಒಂದು ಕ್ಷಣಕ್ಕೆ ಅನ್ನಿಸಿ ಬಿಡ್ತದೆ. ಕುಸಿತ ಆರಂಭ. ಅವನು ಆ ವೇಶ್ಯೆಯನ್ನು ಹೇಗಾದರೂ ಪಡಿಬೇಕು ಅನ್ನುವ ಒಂದೇ ಕಾರಣಕ್ಕಾಗಿ ಇದ್ದ ಬದ್ದ ಸಂಸ್ಕಾರ ಬಿಡುವುದು ಬಿಡಿ, ಹಣಕ್ಕಾಗಿ ಏನೇನೋ ಮಾಡಿ ಅವಳಿಗೆ ಹಣ ತಂದುಕೊಟ್ಟು ಅವಳನ್ನು ಪುಸಲಾಯಿಸಿ ಅವಳನ್ನು ವಶ ಮಾಡಿಕೊಂಡು ಅವಳ ಮೂಲಕ 10 ಮಕ್ಕಳನ್ನು ಹಡಿತಾನೆ. ಕೊನೆಯ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಹೀಗೆ ಆ ನಾರಾಯಣ ಅನ್ನುವ ಹೆಸರಿನ ಮಗುವಿನ ಜೊತೆಗೆ ಮತ್ತೆ ತನ್ನ ಸಂಸಾರದ ಭೋಗ ಸಾಮ್ರಾಜ್ಯದಲ್ಲಿ ಮುಳುಗಿ ಇಷ್ಟರವರೆಗೆ ನಡೆದ ದಾರಿಯೇ ಅಲ್ಲವೇನೋ ಅನ್ನುವಾಗ ಹೀಗೆಲ್ಲ ನಾವು ಆಗಿರ್ತೇವೆ. ನಮ್ಮನ್ನು ನಾವು ಅವಲೋಕಿಸಬೇಕು. ಎಂತೆಂಥ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿದ ನಾವು ಅಪ್ಪ ಅಮ್ಮ ಮಾಡಿದ ಎಲ್ಲ ಸಂಸ್ಕಾರ ಬಿಟ್ಟು ಎಷ್ಟು ನೀಚ ಬದುಕಿಗೆ ನಾವು ಬಂದಿರ್ತೇವೆ ಅನ್ನೋದನ್ನು ನಾವು ಅವಲೋಕಿಸಿಕೊಳ್ಳಿಕ್ಕೆ ಅಜಾಮಿಳ ಮತ್ತೊಬ್ಬರನ್ನು ಮಾದರಿ ಮಾಡಬೇಕು. ನಮ್ಮ ಅಪ್ಪ ಏನು ನಡೆದಿದ್ರು, ನಮ್ಮ ಮಕ್ಕಳಾಗಿ ನಾವೇನು ನಡೀತಿದ್ದೇವೆ, ನಮ್ಮ ಹೆತ್ತ ಮಕ್ಕಳು ಏನು ನಡೀತಿದ್ದಾರೆ ಎಲ್ಲವನ್ನು ನೋಡುವುದಕ್ಕೆ ಈ ಭಾಗವತ ಕನ್ನಡಿ ಆಗಬೇಕು. ಕತೆ ಕೇಳಲಿಕ್ಕಲ್ಲ. ಪುರಾಣ ಎಂಬುದು ಪುಂಡರಗೋಷ್ಠಿ, ವೇದ ಎಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ, ಭಕ್ತಿ ಎಂಬುದು ತೋರುಂಬ ಲಾಭ. ಇದು ಅಲ್ಲಮ ಅಟ್ಯಾಕ್ ಮಾಡೋದು. ವೇದ ಓದುವ ಮಾತು ಆಗಬಾರ್ದು, ಪುರಾಣ ಪುಂಡರ ಗೋಷ್ಠಿ ಆಗಬಾರ್ದು, ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ. ನಾವು ಶಾಸ್ತ್ರ ಎಲ್ಲ ಏನು ಎಲ್ಲರಿಗೆ ಹೇಳಲಿಕ್ಕೆ ನಮಗೆ ನಾವು ಮಾಡಬೇಕಾಗಿಲ್ಲ. ಸಂತೆಯ ಸುದ್ದಿಯಾಗಿ ಬಿಟ್ಟಿದೆ. ತರ್ಕ ಎಂಬುದು ಟಗರ ಹೋರಟೆ. ನಮಗೆ ಯಾವ ತರ್ಕ ಇದೆ ಅಲ್ಲ, ಆ ತರ್ಕ ಎಲ್ಲ ಯಾವುದಕ್ಕೆ ಅಂದರೆ ಭಗವಂತನನ್ನು ಅನುಮಾನ ಪ್ರಮಾಣಗಳ ಸಹಿತ ತಿಳಿಲಿಕ್ಕೆ ಬಳಸುವುದಲ್ಲ, ನನಗೆ ಗೊತ್ತಿದೆ ಅನ್ನುವ ವಿದ್ವತ್ತಿನ ಘರ್ಷಣೆಗೆ, ಇನ್ನೊಬ್ಬರ ಜೊತೆಗೆ ಗೆದ್ದು ಸೋಲು ಗೆಲುವಿನ ಮಹತ್ವಾಕಾಂಕ್ಷೆಯನ್ನು ಪ್ರತಿಪಾದಿಸುವುದಕ್ಕೆ. ಅದಕ್ಕೆ ಬದಲಾಗಿ ಅದು ತೋರುಂಬ ಲಾಭವಾದ ಭಕ್ತಿಯಾಗಬಾರ್ದು ಅಂತ ಅದಕ್ಕೆ ಅಟ್ಯಾಕ್ ಮಾಡ್ತಾನೆ ಅಲ್ಲಮ್ಮ. ಯಾವಾಗ ಅದು ಪುಂಡರ ಗೋಷ್ಠಿ ಆಗ್ತದಲ್ಲ, ಆಗ ಅಜಾಮಿಳ ಯಾರಿಗಾದರೂ ಕೂಡ ಕೆಟ್ಟ ಕೆಲಸ ಮಾಡಿದವರಿಗೆ ಒಳ್ಳೆ ಸಮರ್ಥನೆ ಆಗ್ತಾನೆ ಪುಂಡರಿಗೆ. ಅದಕ್ಕೇ ನಾನು ಹೇಳಿದ್ದೊಂದು ಮಿರರ್. ಭಾಗವತ ಒಂದು ಕನ್ನಡಿ ಆದರೆ ನಾವೇನು ಮಾಡ್ತಿದ್ದೇವೆ? ನಾವು ನಿಜಕ್ಕೂ ನಡಿಬೇಕಾದ ನಡೀತಿದ್ದೇವಾ? ಅಜಾಮಿಳ ಮಾಡಿದಂತಹ ಕೆಲಸಗಳು ನಾವೆಲ್ಲಿ ಮಾಡಿದ್ದೇವೆ? ನಮ್ಮ ಪೂರ್ವ ಚರಿತ್ರೆ ಏನು? ನಮ್ಮ ಪೂರ್ವ ಚರಿತ್ರೆ ನಮ್ಗೆ ಅಪ್ಪ ಅಮ್ಮ ಹಾಕಿಕೊಟ್ಟ ಸಂಸ್ಕಾರ ಏನು? ಇವತ್ತು ನಾವು ಅದನ್ನು ಎಷ್ಟು ಬಿಟ್ಟು ದೂರ ಬಂದಿದ್ದೇವೆ? ಯಾವ ಕಾರಣಕ್ಕೆ ದೂರ ಬಂದಿದ್ದೇವೆ? ನಮ್ಮ ತಪ್ಪ, ಅವರ ತಪ್ಪ? ಈಗಲೂ ಕಾಲ ಮಿಂಚಿದೆಯಾ? ನಾವು ನೋಡಿ 80 ವರ್ಷ ಅಜಾಮಿಳನಿಗೆ. ಬದಲಾಗಲಿಲ್ವಾ? ನಮಗೆಲ್ಲರಿಗೂ ಬದಲಾಗಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ದಾರಿ ತಪ್ಪುತ್ತಾರೆ. ದಾರಿ ತಪ್ಪುವ ಪೂರ್ವದಲ್ಲಿ ಒಂದು ಚರಿತ್ರೆ ಇರುತ್ತೆ. ಅದರ ಪೂರ್ತಿ ನೆನಪಿನ ಜೊತೆಗೆ ಮತ್ತೆ ಮರಳಿ ಬರಬಹುದು ಅನ್ನೋ ಎಲ್ಲ ದೃಢವಾದ ವಿಶ್ವಾಸವನ್ನು ಕೊಡೋದಕ್ಕೆ ಅಜಾಮಿಳನ ಕಥೆ. ಅಜಾಮಿಳ ಅಂಥ ಹೊತ್ತಿನಲ್ಲಿ ತಾನು ಮೈಮರೆತು ಭೋಗ ಸಾಮ್ರಾಜ್ಯದಲ್ಲಿದ್ದಾಗ ಯಮದೂತರು ಬಂದ ಹಾಗೆ ಒಂದು ದಿನ ಕನಸೋ ಎಚ್ಚರದೋ ಸ್ಥಿತಿಯಲ್ಲಿ ಅವನಿಗೆ ಇಬ್ಬರು ಕಾಣಿಸ್ತಾರೆ. ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಅಂತ. ಈ ಎಳ್ಕೊಂಡು ಹೋಗುವ ಯಮದೂತರ ಭಯಕ್ಕೆ ಒಮ್ಮೆಲೆ ಭೀತನಾಗಿ ಅದೇ ತಾನು ಪ್ರೀತಿಸುವ ಮಗ ನಾರಾಯಣ ಅವನನ್ನು ಕರೆಯುತ್ತಾನೆ. ನಾರಾಯಣನನ್ನು ಕರೆದ ಮರುಕ್ಷಣದಲ್ಲಿ ಅಲ್ಲಿದ್ದ ಯಮದೂತರ ಬದಲಾಗಿ ವಿಷ್ಣುದೂತರು ಬಂದು ಬಿಡ್ತಾರೆ. ವಿಷ್ಣುದೂತರು ಯಮದೂತರು ಜಗಳಾಗತ್ತೆ, ಇವನು ನಮಗೆ ಸೇರಬೇಕಾದವ ಅಂತ. ಕೊನೆಗೂ ವಿಷ್ಣುದೂತರು ಮತ್ತು ಯಮದೂತರು ಯಮನ ಹತ್ರವೇ ಹೋಗಿ ನಿರ್ಣಯ ಆಗಬೇಕು ಅಂತ ಯಮದೂತರು, ಕಡೆಗೆ ವಿಷ್ಣುದೂತರಿಗೆ ಸಂಬಂಧಪಟ್ಟವನು ಅಂತ ಅವರು. ಆ ಚರ್ಚೆ ಬಹಳ ಅದ್ಭುತವಾದ ಒಂದು ಚರ್ಚೆ. ಅದನ್ನು ಕೂಡ ಓದಿ ಹೇಗೆ ವಿಷ್ಣುದೂತನಿಗೆ ಸಂಬಂಧಪಟ್ಟವ ಅಂತ ನಿರ್ಣಯ ಆಗುತ್ತೆ. ಯಮದೂತರು ಸೋಲ್ತಾರೆ. ಯಮನೇ ಅದನ್ನು ಒಪ್ಪಿಕೊಳ್ತಾನೆ, ಅವನು ಅವರಿಗೆ ಸೇರಬೇಕು. ಯಾಕಂದರೆ ಕಟ್ಟ ಕಡೆಗೆ ನಾನು ಕರ್ಕೊಂಡು ಹೋಗೋ ಹೊತ್ತಿಗೆ ಕೂಡ ಅವನು ಭಗವಂತನನ್ನು ಸ್ಮರಿಸಿದರೆ ನನಗೆ ಹಕ್ಕಿಲ್ಲ ಅಂತ ಯಮನು ಹೇಳಿಬಿಡ್ತಾನೆ. ಹಾಗಾಗಿ ಯಮ ಕೂಡ ಅವನ ಯಮದೂತರನ್ನು ಕಳಿಸಿದವನು ಹಿಂದಕ್ಕೆ ಬಂದು ವಿಷ್ಣುದೂತರಿಗೆ ಅಜಾಮಿಳನನ್ನು ಬಿಟ್ಟ ಅನ್ನೋದು ಒಂದು ಭಾಗ. ಒಳ್ಳೆಯದಾಯಿತು ಎಲ್ಲರಿಗೂ. ಕೆಟ್ಟ ಕೆಲಸ ಮಾಡಿದವರಿಗೆಲ್ಲ ಭಾರಿ ಒಳ್ಳೆಯ ಕೆಲಸ. ಏನು ಕಡೆಗೊಂದು ನಾರಾಯಣ ಅಂದರೆ ಆಯಿತು ಅಂತ.
ಎಲ್ಲ ಮಾಡೋದು. ಯಾವ ವೇಶ್ಯೆ, ಅದಕ್ಕೆ ಬೇಕಾದಂತಹ ಕೆಟ್ಟ ಕೆಲಸ, ಯಾವ ದುಡ್ಡಿನ ಮೋಸ, ಸುಳ್ಳು, ಲಂಪಟತನ, ಕಾಮ, ಮತ್ತೊಂದು ಅದರಲ್ಲಿ ಮುಳುಗಿ ಆ ಭೋಗ ಸಾಮ್ರಾಜ್ಯದ ಕಡೆಗೆ ತಪ್ಪಾಗಿದ. ನಾರಾಯಣ ನೀ ಅಜಾಮಿಳ ಹೋಗಿದ್ದಾನೆ, ಹಾಗಲ್ಲ. ಅಜಾಮಿಳನಿಗೆ ನಾರಾಯಣ ಅಂದದ್ದು ವಿಷ್ಣು ದೂತರು ಎಚ್ಚರಿಸಿದ ಭಾಗ ಮಾತ್ರ. ಅದು ಅವನಿಗೆ ಎಚ್ಚರ ಬಂತು, ಓಹೋ ನಾನು ದಾರಿ ತಪ್ಪು. ಯಾಕೆ ಅವನಿಗೊಂದು ನಿದ್ರೆ ಹಾಗೆ ಕನಸಿನ ಹಾಗೆ ಏನೋ ನಡೆದದ್ದು ಅದು. ಅವನ ಎಚ್ಚರ ಆಗೋ ನೆನಪಾಯಿತು, ಇದು ಯಾಕೆ ಬಂತು ಇದೆಲ್ಲ. ನಾನು ನಡೆಯಬೇಕಾದ ದಾರಿ ತಪ್ಪಿದ್ದೇನೆ. ನನ್ನ ಪೂರ್ವದ ಎಲ್ಲ ನಡೆಗಳನ್ನು ಬಿಟ್ಟು ನಾನು ಬೇರೆ ದಾರಿಗೆ ಬಂದದ್ದಕ್ಕೆ ಇದು ನನಗೆ ಒಂದು ದಿಕ್ಸೂಚಿ. ನಾನು ಈಗ ಇನ್ನೂ ಈ ಜಾಗ ಬಿಡಬೇಕು, ಇದಲ್ಲ ನನಗೆ ಅಂತ ಗೊತ್ತಾಗಿ ಅವನು ಆ ವೇಶ್ಯೆಯ ಸಹವಾಸ, ಮತ್ತೊಂದು ಸಂಸಾರ ಎಲ್ಲ ಬಿಟ್ಟು ನಿವೃತ್ತಿ ಮಾರ್ಗವನ್ನು ಅನುಸರಿಸಿ ಹರಿದ್ವಾರಕ್ಕೆ ಹೋಗಿ ಯೋಗ ಮಾರ್ಗವನ್ನು ಎಷ್ಟೋ ವರ್ಷಗಳ ತನಕ ಸಾಧಿಸಿ ಆ ಸಾಧನೆಯ ಮೂಲಕ ಮೋಕ್ಷವಾಯಿತು. ನೆನಪಿಟ್ಕೊಳ್ಬೇಕು, ಬರೇ ಪೂರ್ವಾರ್ಧ ನೆನಪಿಟ್ಕೊಳ್ಳೋದಲ್ಲ. ಏತತ್ ಅಶೇಷೇಣ ವಿಮೃಶ್ಯ ಯಥಾ ಇಚ್ಛಸಿ ತಥಾ ಕುರು ಅಂತ ಅಲ್ಲಿ ಇಡೀ ಭಗವದ್ಗೀತೆಯನ್ನು ಹೇಳಿದ ಮೇಲೆ ಹೇಳಿದ. ನಾವೇನು ತಗೊಳ್ಳೋದು? ಯಥಾ ಇಚ್ಛಸಿ ತಥಾ ಕುರು ಹೇಳಿದ್ದಾನೆ ಭಗವಂತ. ಏತತ್ ಅಶೇಷೇಣ ವಿಮೃಶ್ಯ ಮರ್ತು ಬಿಡ್ತೇವೆ. ಇಡೀ ಶೇಷವಿಲ್ಲದೆ ವಿಮರ್ಶೆ ಮಾಡಿ ನಿನಗೆ ಏನು ಬೇಕು ಹಾಗೆ ನಿರ್ಣಯ ಮಾಡು. ಇಡೀ ವಿಮರ್ಶೆ ಮಾಡ್ಬೇಕಾದ್ರೆ ಅಷ್ಟು ಗೊತ್ತಿರಬೇಕಲ್ಲ. ಹಾಗೆ ಅಜಾಮಿಳನ ಕಥೆ ಬರೇ ನಾರಾಯಣ ಅಂದದ್ದಕ್ಕಾದದ್ದಲ್ಲ. ಈ ಒಂದು ಕಾರಣಕ್ಕೆ ನಮ್ಮಲ್ಲೊಂದು ಪರಂಪರೆಯೇ ಬೆಳೀತು. ಮಕ್ಕಳಿಗೆ ದೇವರ ಹೆಸರಿಟ್ಟರೆ ಆಯಿತು ಮೋಕ್ಷ ಆಗ್ತದೆ ಅಂತ. ಮಕ್ಕಳಿಗೆ ದೇವರ ಹೆಸರಿಟ್ಟರೆ ಮೋಕ್ಷ ಆಗುವುದಲ್ಲ, ಯಾವ ಭಾವದಿಂದ ಕೊನೆಗೆ ಪ್ರಾಣ ಬಿಟ್ಟಿತಲ್ಲ ಆ ಭಾವಕ್ಕನುಗುಣವಾಗಿ ಮೋಕ್ಷ. ಜಿಂಕೆಯನ್ನೇ ನೆನೀತಾ ಅವನು ಕೃಷ್ಣ ಅಂದರೆ ಭರತ, ಜಿಂಕೆ ಆಗೋದು ತಪ್ಪುತ್ತಾ? ನಾವು ಬಹಳ ಈಗ ತುಂಬ ಪ್ರೀತಿಸುವ ಯಾವ್ಯಾವುದೋ ಪ್ರಾಣಿಗಳನ್ನೇ ನೆನೆದು ಸತ್ತೇವಂದರೆ ಆ ಪ್ರಾಣಿಯೇ ಆಗುವುದು ಖಚಿತ ಅಂತಲೇ ಇರುವುದು. ನಮ್ಮ ಅಪ್ಪ ಅಂತೂ ಹೇಳ್ತಾರೆ, ಈ ಜನ್ಮದಲ್ಲಿ ನಾಯಿಯನ್ನು ತುಂಬ ಪ್ರೀತಿ ಮಾಡಿ ಚೈನ್ ಹಿಡ್ಕೊಂಡೆಲ್ಲ ವಾಕಿಂಗ್ ಮಾಡಿದ್ದೀರಿ ಅಂದರೆ ಮುಂದಿನ ಜನ್ಮದಲ್ಲಿ ನಿಮ್ಮನ್ನು ಅದು ಚೈನ್ ಹಿಡ್ಕೊಂಡು ನಾಯಿಯಾಗಿ ಕರ್ಕೊಂಡು ಹೋಗ್ತದೆ ಅಂತ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಾವು ಯಾವುದನ್ನು ಕೂಡ ಅತಿಯಾಗಿ ನಮ್ಮದು ಅಂತ ಭಾವಿಸಿಕೊಂಡು ನಮ್ಮದೇ ಭಾವಕ್ಕೆ ಒಳಪಡಿಸಿಕೊಂಡ್ರೆ ಅದು ಯಾವ ಭಾವದಿಂದ ಯೋಚಿಸ್ತೇವೋ ಅದೇ ತದ್ಭಾವ, ಅದೇ ಭವತಿ ಅಲ್ವಾ. ಸೊ ಆ ಕಾರಣಕ್ಕಾಗಿ ಯಾವ ಭಾವದಿಂದ ನೆನೆದಿದ್ದೀಯಾ, ನಾರಾಯಣ ಅಂತ ನೆನೆದೆವು. ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಸುಂದರವಾದ ಕಥೆ ಇದೆ. ಒಳ್ಳೆ ವ್ಯಾಪಾರಿ, ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದ. ಮಗ ಸುರೇಶ ಅಂತ ಅವನಿಗೆ ಹೆಸರು. ಅವನ ವ್ಯಾಪಾರದ ಅಂಗಡಿಯನ್ನು ಎಷ್ಟು ಬಹಳ ಭಕ್ತಿಯಿಂದ ಬೆಳೆಸಿದ್ದ ಅವನು, ಸಿಕ್ಕಾಪಟ್ಟೆ. ಇವನಿಗೆ 50 ರೂಪಾಯಿ ಸಂಪಾದನೆ ಆದರೆ ಮಗ ಅವನಕ್ಕಿಂತ ಒಳ್ಳೆ ವ್ಯಾಪಾರಿ, ಅವನ 500 ಸಂಪಾದನೆ. ಖುಷಿಯಾಯಿತು ಇವನಿಗೆ, ಪರವಾಗಿಲ್ಲ ನನ್ನ ಮಗ ಇದನ್ನು ಮುಂದುವರಿಸ್ತಾನೆ, ನನಗಿಂತ ಚೆನ್ನಾಗಿದ್ದಾನೆ ವ್ಯಾಪಾರಿ. ಕಾಲಾಂತರದಲ್ಲಿ ಮುದುಕಾದ, ಇವನ ಅಂಗಡಿಗೆ ಹೋಗುವ ಹಂಗಿರಲಿಲ್ಲ. ಮನೆಗೆ ಬಂದ, ಮಗ ಮಾತ್ರ ಹೋಗೋದು. ಮಗ ಒಬ್ಬನೇ ಆಗ್ತಾನೆ ಅಂತ ಅವನಿಗೊಂದು ಅಸಿಸ್ಟೆಂಟ್ ಇಟ್ಕೊಂಡ. ಅವನ ಹೆಸರು ರಾಮ. ಈ ರಾಮ ಮತ್ತು ಸುರೇಶ್ ಅಂಗಡಿ ತುಂಬ ಚೆನ್ನಾಗಿ ನಡ್ಕೋತಾ ಇದ್ರು. ಒಂದು ದಿವಸ ಇವನಿಗೆ ತೀರ ಕಾಯಿಲೆ, ಅಪ್ಪನಿಗೆ ಎಷ್ಟು ಅಸ್ವಸ್ಥನಾಗಿದ್ದ ಅಂದರೆ ಒಂದು ಸಂಜೆಯ ಹೊತ್ತಿಗೆ ಅವನಿನ್ನೇನು ಪ್ರಾಣ ಹೋಗ್ತದೆ ಅನ್ನೋ ಸ್ಥಿತಿ ಬಂದಾಗ ಮಗನಿಗೆ ಸುದ್ದಿ ಹೋಗ್ತದೆ. ಇವನಿಗೆ ಅಂಗಡಿ ಚಿಂತೆ, ಮಲಗಿದ್ದವನಿಗೆ ಅಪ್ಪನಿಗೆ. ಅವ ಅಂಗಡಿಯ ಚಿಂತೆಯಲ್ಲೇ ಮಲಗಿದ್ದಾನೆ. ಮಗ ಬರ್ತಾನೆ ಸುರೇಶ. ಸುರೇಶ ಬಂದನಾ ಅಂತ ಕೇಳ್ತಾನೆ ಅವ. ಯಾಕೆ ಮಗ ಬಂದ ಅಂತ ಸಂತೋಷ ಅಲ್ಲ, ಅಂಗಡಿಯಲ್ಲಿ ಯಾರು ಅಂತ ಅವನ ಚಿಂತೆ ಅದೊಂದೇ. ಪರವಾಗಿಲ್ಲ, ಅವನಿಗೆ ಮನಸ್ಸಿನಲ್ಲಿ ಅನ್ನಿಸ್ತಂತೆ ಪರವಾಗಿಲ್ಲ ರಾಮ ಇದ್ದಾನೆ ಅಲ್ಲಿ ಅಂತ. ಅಷ್ಟರಲ್ಲಿ ರಾಮನೂ ಬಂದನ ಅಂತ ಪ್ರಾಣ ಬಿಟ್ಟಂತೀವ. ಭಾವ ಯಾವುದು? ಅದು ಶ್ರೀರಾಮಚಂದ್ರ ಬರಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ರಾಮಕೃಷ್ಣ ಪರಮಹಂಸರು ಎಷ್ಟು ಚೆನ್ನಾಗಿ ನಾವು ಯಾವ ಭಾವದಿಂದ ಕರೆದಿದ್ದೇವೆ. ರಾಮನು ಬಂದನ ಅಂದಾಗ ಇವನ ಹೋದದ್ದು ಜೀವ ಎಲ್ಲಿ? ಪ್ರಾಣ ಅಂಗಡಿಯಲ್ಲಿ. ನಾಳೆ ಮತ್ತೆ ಅಂಗಡಿಯಲ್ಲಿ ವ್ಯಾಪಾರಿಯಾಗಿ ಹುಟ್ಟಲೇಬೇಕು. ಇವೆಲ್ಲಿ ರಾಮನ ಹತ್ರ ಹುಟ್ಟಕ್ಕೆ ಸಾಧ್ಯ? ಹಾಗೆ ಯಾವ ಭಾವದಿಂದ. ಹಾಗಾಗಿ ನಮಗೊಂದು ಮಗ ಹುಟ್ಟಿದ್ದಾನೆ, ಅವನಿಗೊಂದು ಹೆಸರಿಡೋಣ, ಕೊನೆ ಕಾಲಕ್ಕೆ ನಾವು ಏನೇನು ತಪ್ಪು ಮಾಡಿದ್ರು ಎಲ್ಲ ವಾಶೌಟ್ ಆಗುತ್ತೆ. ಖಂಡಿತ ಹಾಗಲ್ಲ. ಆ ಥರದ ಎಸ್ಕೇಪಿಕ್ ಆ್ಯಟಿಟ್ಯೂಡಿಗೆ ಪುಂಡರಗೋಷ್ಠಿಯಾಗಿ ಪುರಾಣದ ಕಥೆಗಳು ಬಳಕೆ ಆಗಬಾರ್ದು. ಅದು ಉದ್ದೇಶವೂ ಅಲ್ಲ, ನಾವು ಕನ್ನಡಿಯನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ಅರ್ಥ. ಇಂಥ ಅಜಾಮಿಳನ ಉಪಾಖ್ಯಾನವನ್ನು ಹೇಳಿದ ನಂತರ ಇದರ ಮುಂದಿನ ಭಾಗವಾಗಿ ನೋಡಿ, ಒಂದು ಲೋಕ, ಇಡೀ ಭೂಲೋಕದ ಕಥೆಗಳ ಹಾಗೆ, ಒಂದಿಷ್ಟು ನಿಮ್ಮ ಭಕ್ತರ ಕಥೆಗಳ ಹಾಗೆ, ಮತ್ತೊಂದಿಷ್ಟು ಭಕ್ತರಿಗೆ ಬಂದ ಭಗವಂತನ ಕಥೆಗಳ ಹಾಗೆ ಎಲ್ಲ ಹೇಳಿದರು. ಇಂದ್ರಲೋಕದ ಕಥೆಯೇ ಹೇಳಲಿಲ್ವಲ್ಲ. ಯಾವ ಲೋಕವನ್ನು ಬಿಡುವುದಿಲ್ಲ ಶ್ರೀಮದ್ ಭಾಗವತ.
ಇಂದ್ರಲೋಕದ ಕಥೆಯನ್ನು ಆರಂಭಿಸುವುದಕ್ಕೆ ಬರುವ ಕಥೆಯೇ ಮುಂದಿನದು ವೃತ್ರಾಸುರನ ಕಥೆ. ಇಂದ್ರನ ಲೋಕ ಹೇಗಿತ್ತು ಅಂತ ಪ್ರಾರಂಭ ಮಾಡ್ತಾರೆ. ಒಂದು ಕಾಲಕ್ಕೆ ಈ ಸುರಾಸುರರಲ್ಲಿ ಏನು ಆಯಿತು, ಅದರಲ್ಲಿ ಸುರಾರು ಯಾಕೆ ವೀಕ್ ಆದರು ಅಂತ ಇಂದ್ರ ವೀಕ್ ಆದದ್ದು ಯಾಕೆ ಗೊತ್ತಾ? ಬೇರೆ ಏನು ಕಾರಣ ಅಲ್ಲ. ಮಹಾಸುಪರ್ದಿಯಲ್ಲಿದ್ದವ ವೈಭವದ ತುದಿ, ಅಹಂಕಾರ, ಅಧಿಕಾರ, ಎದುರಿಗೆ ಬಂದವರೆಲ್ಲ ಇವನನ್ನು ಜೈಘೋಷ ಅಂತ ಹೊತ್ತಿನಲ್ಲಿ ಇಂದ್ರ ಸಿಂಹಾಸನದ ಮೇಲೆ ಕೂತಿದ್ದಾನೆ. ರಾಜವೈಭವದ ಅವನ ಸಭಾಂಗಣಕ್ಕೆ ಎಲ್ಲ ಬಂದಿದ್ದಾರೆ. ಅತ್ತ ಬೃಹಸ್ಪತಿಗಳು ಪ್ರವೇಶಿಸಿದ್ದಾರೆ. ಬೃಹಸ್ಪತಿಗಳು ಅಂದರೆ ಅವರು ದೇವತೆಗಳ ಗುರುಗಳು. ಅವರಲ್ಲಿ ಬರುವಾಗ ಇವನು ಎಷ್ಟೇ ದೊಡ್ಡವನಿರಲಿ ಗುರು ಬಂದಾಗ ಎದ್ದು ನಿಲ್ಲಬೇಕು. ಬೃಹಸ್ಪತಿಗೆ ತಲೆಗೆ ಮದ, ಎದ್ದು ನಿಲ್ಲಲಿಲ್ಲ. ಬೃಹಸ್ಪತಿಗಳಿಗೆ ಗೊತ್ತಾಯಿತು ತಾನು ಇಲ್ಲಿ ಇರುವ ಅವಶ್ಯಕತೆ ಇಲ್ಲ. ಅವರು ಎದ್ದು ಹೋದರು. ಅವರ ಅನುಪಸ್ಥಿತಿಯನ್ನು ನೋಡಿದ ಮೇಲೆ ಗೊತ್ತಾಯಿತು ಇವನಿಗೆ ತನ್ನ ಕಡೆ ತಪ್ಪಾಗಿದೆ. ಹುಡುಕುವುದಕ್ಕೆ ಹೋದ. ಅವರು ಅಂತರ್ಧಾನರಾದರು. ಮಾಯ ಸಿಗೋದಿಲ್ಲ. ಕಡೆಗೆ ಯಾರನ್ನು ಅವನು ಇನ್ನೊಬ್ಬನನ್ನು ನೇಮಿಸದೆ, ಗುರುವಿಲ್ಲದೆ ನೋಡಿ ದೇವತೆಗಳಿಗೆ ಬಲವಿಲ್ಲ, ಗುರುವಿಲ್ಲದೆ ದೈತ್ಯರಿಗೆ ಬಲವಿಲ್ಲ. ದೈತ್ಯರಿಗೆ ಶುಕ್ರಾಚಾರ್ಯ ಬೇಕೇ ಬೇಕು, ಈ ದೇವತೆಗಳಿಗೆ ಬೃಹಸ್ಪತಿ ಬೇಕೇ ಬೇಕು. ಬೃಹಸ್ಪತಿ ಇಲ್ಲ ಅಂದರೆ ಇವ್ರು ಗೊತ್ತಿರುತ್ತೆ ಈಗ ನಮ್ಮನ್ನು ದೈತ್ಯರು ವಶಪಡಿಸ್ಕೊಳ್ತಾರೆ, ನಾವು ಗುರು ಇಲ್ಲದವರಾಗಿದ್ದೇವೆ ಅಂತ. ಆ ಕಾರಣಕ್ಕಾಗಿ ತ್ವಷ್ಟ ನಮಗ ವಿಶ್ವರೂಪನನ್ನು ನೇಮಿಸ್ತಾನೆ. ಹಾಗೆ ವಿಶ್ವರೂಪನ ಮೂಲಕ ತಾನು ಗುರುಸ್ಥಾನದ ಕೆಲಸವನ್ನು ಮುಂದುವರಿಸುವಾಗ ವಿಶ್ವರೂಪನಿಗೆ ಒಂದು ಏನು ತೊಂದರೆ ಅಂದರೆ, ತ್ವಷ್ಟ ತಂದೆ ಆದರೆ ತಾಯಿ ಒಬ್ಬಳು ಅಸುರ ಕುಲದವಳು. ಇವನು ಹವಿಸ್ಸು ಕೊಡುವಾಗ ದೇವತೆಗಳಿಗೆ ಮಾತ್ರ ಕೊಡಲಿಲ್ಲ, ತನ್ನ ತಾಯಿಗೆ ಅನ್ನುವ ಕಾರಣಕ್ಕಾಗಿ ಅಸುರ ಕುಲಕ್ಕೂ ಕೊಟ್ಟ. ಗೊತ್ತಾಯಿತು. ಇಂದ್ರ ಅವನ ಶಿರಚ್ಛೇದ ಮಾಡಿದ. ಬ್ರಹ್ಮಹತ್ಯಾ ದೋಷ ಬಂತು. ಬ್ರಹ್ಮಹತ್ಯಾ ದೋಷವನ್ನು ಜಾಲವೃಕ್ಷ, ಪೃಥ್ವಿ ಹೀಗೆ ಎಲ್ಲ ಅದನ್ನು ಹಂಚಿಬಿಟ್ಟ ಅಂತ. ಇಲ್ಲಾಂದರೆ ಬ್ರಹ್ಮಹತ್ಯೆ ದೋಷ ಅಂದರೆ ಬಹಳ ಪ್ರಾಯಶ್ಚಿತ್ತ ಮಾಡಬೇಕು, ಭೂಮಿ ಎಲ್ಲ ತಗೊಂಡ್ಬಿಡ್ತು ಅಂತ. ಇದರ ನಂತರ ಅವನ ಇನ್ನೊಂದು ಕಾರಣವಾಗಿ ಮತ್ತೆ ಎದುರಾಬದರಾಗಬೇಕಾದದ್ದು ವೃತ್ರಾಸುರ. ಯಾಕೆಂದರೆ ತ್ವಷ್ಟನಿಗೆ ಕೋಪ ಬಂತು, ನನ್ನ ಮಗನನ್ನು ಇವನು ಕೊಂದಿದ್ದಾನೆ ಅಂತ. ತ್ವಷ್ಟ ತಾನು ಒಂದು ತಪಸ್ಸಿನ ಫಲವಾಗಿ ಯಜ್ಞ ಮಾಡಿ ಆ ಯಜ್ಞದಿಂದ ವೃತ್ರಾಸುರನನ್ನು ಸೃಷ್ಟಿಸಿದ. ಆ ವೃತ್ರಾಸುರ ಬೆಳೆದು ನಿಂತ ಮಹಾದೈತ್ಯ. ಎದುರಾಬದರಾದರೆ ಗೊತ್ತಾಗಬೇಕು, ದೈತ್ಯರ ಮುಂದೆ ಇವರು ಯಾರು ನಿಂತರೂ ಸುರರು ಸೋಲಬೇಕು, ಅಂಥ ಬಲಿಷ್ಠ. ಆಗ ಮತ್ತೆ ದಧೀಚಿಯ ಮೂಳೆಯಿಂದ ವಜ್ರಾಯುಧವನ್ನು ತೆಗೆದುಕೊಂಡು ಸಿದ್ಧರಾಗಿ ಅಂತ ಸಾಕ್ಷಾತ್ ಭಗವಂತನಿಂದ ಆದೇಶ ಆಗಿ ದಧೀಚಿಗಳಿಂದ ತುಂಬ ಚೆನ್ನಾಗಿದೆ ಆ ಭಾಗ ಕೂಡ. ದಧೀಚಿಗಳು ಹೇಳುವ ಮಾತುಗಳೆಲ್ಲ ತುಂಬ ಚೆನ್ನಾಗಿದೆ. ಬೇಡುವವನಿಗೇನು ಗೊತ್ತು ಕೊಡುವವನ ಕಷ್ಟ, ಕೊಡುವವನಿಗಿರುವ ದುಃಖ ಏನೋ ಅದು ಕೇಳುವವನಿಗೂ ಗೊತ್ತಿಲ್ಲ. ಈ ಥರದ ಮಾತುಗಳೆಲ್ಲ ತುಂಬ ಚೆನ್ನಾಗಿದೆ. ಅವರನ್ನು ಕೇಳ್ತಾ ಇರೋದು ನಿಮ್ಮ ದೇಹ ಕೊಡಿ ಅಂತ. ಆಗ ಅವರ ಮಾತು ಅಂತೂ ಅವ್ರ ದೇಹ ಕೊಡ್ತಾರೆ. ಅವರ ದೇಹದಿಂದ ವಜ್ರಾಯುಧ ನಿರ್ಮಾಣ ಮಾಡಿ ಅದಕ್ಕೆ ಪೂರ್ವದಲ್ಲಿ ನಾರಾಯಣ ಕವಚದ ಉಪದೇಶವನ್ನು ಪಡೆಯುತ್ತಾನೆ ಇಂದ್ರ. ಒಂದು ವೇಳೆ ನಾರಾಯಣ ಕವಚದ ಉಪದೇಶವನ್ನು ಇಂದ್ರ ಪಡೆಯದೇ ಇದ್ದಿದ್ರೆ ವೃತ್ರಾಸುರನಿಂದ ಸತ್ತು ಹೋಗ್ತಿದ್ದ. ವೃತ್ರಾಸುರನ ಜೊತೆಗೆ ಯಾವ ಮಟ್ಟದ ಯುದ್ಧ, ಅದು 2 ಕೈಗಳನ್ನು ಕತ್ತರಿಸಿ ಹಾಕಿ ದೈತ್ಯಾಕಾರದ ಆಕಾಶದ ಎತ್ತರ ನಿಂತು ಬಿಟ್ಟಿದ್ದಾನೇವ. ಆಗ ಕೈಗಳನ್ನು ಕಡಿದು ಹಾಕಿದರೆ ಪದೇ ಪದೇ ವೃತ್ರಾಸುರ ಹೇಳೋದು, ಬಾ ನನ್ನನ್ನು ಕೊಲ್ಲು, ನನಗೆ ಭಗವಂತನ ಹತ್ರ ಹೋಗಬೇಕು, ನೀನು ಸುಮ್ಮನೆ ನಿಲ್ಬೇಡ, ಕೊಲ್ಲು. ಕಡೆಗೆ ಹೇಗಿತ್ತು ಅಂದರೆ ವೃತ್ರಾಸುರನ ಬಾಯಿಯ ಕೆಳದವಡೆ ಭೂಮಿಯಲ್ಲಿ ಅಂತೆ, ಆಕಾಶದಲ್ಲಿ ಅದರ ಇನ್ನೊಂದು ದವಡೆ ಹಾಗೆ ನುಂಗಿಬಿಟ್ಟನಂತೆ ವಜ್ರಾಯುಧದ ಸಹಿತವಾಗಿ ಇಂದ್ರನನ್ನು. ನಾರಾಯಣ ಕವಚವನ್ನು, ಅದಕ್ಕೆ ನಾರಾಯಣ ಕವಚವನ್ನು ಯಾಕೆ ಓದಬೇಕು, ಏನು ಕಂಠಪಾಠ ಮಾಡಿಕೊಂಡ್ರೆ ಯಾವ ಭಯ ನಿವಾರಣೆ, ಯಾವ ಮೃತ್ಯು ನಿವಾರಣೆ, ಇದೆಲ್ಲ ವಿವರಣೆಗಳು ಅಲ್ಲಿ ಇದೆ ಭಾಗವತದಲ್ಲಿ. ಆ ಸ್ಥಿತಿಯಲ್ಲಿ ಹೊಟ್ಟೆ ಸೀಳಿಕೊಂಡು ನಾರಾಯಣ ಕವಚದ ಬಲವಿದ್ದರಿಂದ ವಜ್ರಾಯುಧದಿಂದ ಹೊಟ್ಟೆ ಸೀಳಿಕೊಂಡು ಹೊರಗೆ ಬಂದ. ಹಾಗೆ ವೃತ್ರಾಸುರ ಸತ್ತ, ಹೊಟ್ಟೆ ಸೀಳಿದ್ದರಿಂದ. ಹಾಗೆ ಸತ್ತವನ ಜ್ಯೋತಿ ಬಂದು ಭಗವಂತನಲ್ಲಿ ಸೇರಿತು ಅಂತ ಶುಕಮುನಿಗಳು ಹೇಳ್ತಾರೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಅದು ಹೇಗೆ, ಅವನೊಬ್ಬ ರಾಕ್ಷಸನ ಜ್ಯೋತಿ ಹೇಗೆ ಭಗವಂತನಲ್ಲಿ ಸೇರುವುದು? ಆಗ ಅವನ ಪೂರ್ವ ಚರಿತ್ರೆ ಹೇಳ್ತಾರೆ. ಅವನು ಮೂಲತಃ ಚಿತ್ರಕೇತು ಅನ್ನುವ ರಾಜ. ಕೋಟಿ ಹೆಂಡಂದಿರಲ್ಲಿ ಒಂದೇ ದೋಷ, ಅವನಿಗೆ ಸಂತಾನವಿಲ್ಲ. ಕೋಟಿ ಹೆಂಡಂದ್ರ ಅಂತ ಕೇಳಬೇಡಿ, ನಾವು ಹೇಳ್ತೇವಲ್ಲ ಮಕ್ಕಳಿಗೆ 1000 ಸರಿ ಹೇಳಿದೆ ಅರ್ಥ ಆಗೋದಿಲ್ವ? ಒಂದೇ ಸರಿ ಹೇಳಿರೋದು ನಾವು, ಹೆಚ್ಚಂದರೆ 2 ಸರಿ ಹೇಳಿ, 1000 ಸಲ ಹೇಳಿದ ಅರ್ಥ. ಅದೊಂದು ಯೂಸೇಜ್ ಅಷ್ಟೇ. ಭಾಳ ಹೆಂಡಂದ್ರಿದ್ರು ಅಂತ ಅಷ್ಟೇ ತಿಳ್ಕೊಳ್ಳಿ. ಸೊ ಕೋಟಿ ಹೆಂಡಂದ್ರಿದ್ರು ಸಂತಾನ ಇರಲಿಲ್ಲ.
ಅಂಥ ಕೋಟಿ ಹೆಣ್ಣಂದಿರಲ್ಲಿ ಸಂತಾನವಾಗದ್ದಕ್ಕೆ ಬಹಳ ದುಃಖಿತನಿದ್ದವನಿಗೆ ಅಂಗಿರಸ ಮುನಿಗಳು ಒಂದು ದಿನ ದರ್ಶನ ಕೊಡ್ತಾರೆ. ಯಾಕಂದ್ರೆ ತುಂಬ ಒಳ್ಳೆಯ ಸಾತ್ವಿಕ ರಾಜ, ದೇವರ ಭಕ್ತಿ ಎಲ್ಲ ಇರುತ್ತೆ, ಯಜ್ಞಯಾಗಗಳನ್ನು ಮಾಡ್ತಿರ್ತಾನೆ. ಅಂಗಿರಸರು ಏನು ಬೇಕು ಕೇಳಿದಾಗ ಮಕ್ಕಳನ್ನು ಕೇಳ್ತಾನೆ. ಏನು ಮಾಡಿದರೂ ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳಪ್ಪ ಅಂತಾರೆ ಅಂಗಿರಸರು. ನನಗೆ ಮಕ್ಕಳು ಬೇಕು. ಸರಿ, ನಿನಗೆ ಅತ್ಯಂತ ದುಃಖವನ್ನು ಅತ್ಯಂತ ಸಂತೋಷವನ್ನು ಕೊಡುವ ಒಂದು ಮಗು ಹುಟ್ಟಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಹುಟ್ಟಿದ ಕೂಡಲೇ ಇವನು ಆ ಹೆಂಡತಿಯನ್ನು ಭಾರಿ ಪ್ರೀತಿ ಮಾಡಿದ. ಯಾಕೆಂದರೆ ಯಾವ ಹೆಂಡತಿಯಿಂದ ಹುಟ್ಟಿದ ಆ ಮಗು ಹುಟ್ಟಿದ ಕಾರಣಕ್ಕಾಗಿ ಜೋಪಾನ, ಉಳಿದವರಿಗೆ ಸವತಿ ಮತ್ಸರ. ಅವರು ಆ ವಿಷ ಇಟ್ಟರು ಆ ಮಗುವಿಗೆ. ಅದು ಒಂದು ದಿನ ವಿಷಕಾರಿ ಸತ್ತಿತು. ಆ ಸಾಯುವ ಮಗುವನ್ನು ದಾದಿ ನೋಡಿ ಹೋಗಿ ಹೇಳಿದ್ಲು, ಹೀಗೀಗಾಗಿದೆ ಅಂತ. ಇದ್ದಕ್ಕಿದ್ದ ಹಾಗೆ ಮನೆಯೆಲ್ಲ ರಂಪ, ನಿಮಗೆ ಗೊತ್ತಿದೆ. ಚಿತ್ರಕೇತು ಕೂಡ ತುಂಬ ಅಂದರೆ ಯಾವ ಒಬ್ಬ ರಾಜನ ಅವಸ್ಥೆ ಇದೆ ಅದೆಲ್ಲ ಮರೆತು ಅಳ್ತಾ ಕೂತು ಬಿಡ್ತಾನೆ. ಎಲ್ಲ ಕರ್ತವ್ಯಗಳನ್ನು ಬಿಟ್ಟು ಸಂಸ್ಕಾರ ಕೂಡ ಮಾಡೋದಿಲ್ಲ. ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ, ಇನ್ನು ಇದನ್ನು ಹೇಗಪ್ಪ ಮುಕ್ತಾಯ ಮಾಡಲೇಬೇಕಲ್ಲ. ಈ ಸಂಸ್ಕಾರ ಮಾಡಿದ ರಾಜ ಕೂತ್ರೆ ಇಡೀ ಊರು ರಾಜ್ಯ ನಿಂತು ಬಿಡುತ್ತಲ್ವ. ಅಂಥ ಹೊತ್ತಿನಲ್ಲಿ ಮತ್ತೆ ಅಂಗಿರಸರು ನಾರದರ ಜೊತೆಗೆ ಬರ್ತಾರೆ. ಅವರು ಪುನಃ ಅವನನ್ನು ಸಮಾಧಾನಿಸಿ, ಸಂಸ್ಕಾರ ಮಾಡು, ಯಾವುದು ಶಾಶ್ವತ ಅಲ್ಲ, ಎಲ್ಲ ಹೇಳುವಾಗ ನೀವು ಯಾರು, ಈ ಕಾರಣಕ್ಕೆ ಯಾಕೆ ಬಂದಿದ್ದೀರಿ? ಆಗ ಅಂಗಿರಸರು ತನ್ನನ್ನು ಪರಿಚಯಿಸ್ತಾರೆ. ಮುಂದೆ ನನಗೆ ಈ ಮಗುವನ್ನು ಬದುಕಿಸಿಕೊಡಿ ಅಂತಾನೆ ಅವ ಚಿತ್ರಕೇತು. ಆಯಿತು, ಬದುಕಿಸಿಕೊಡ್ತೇನೆ ಅಂತ ಹೇಳಿ ಇವರು ಬದುಕಿಸ್ತಾರೆ. ಅದು ಎದ್ದು ನಿಂತು ಅದು ಹೇಳುತ್ತೆ, ನೋಡಪ್ಪ ನಿನ್ನ ಅಪ್ಪ ಇವನು ಕೇಳ್ತಿದ್ದಾನೆ ಅಂತ ಅಂಗಿರಸರು ಹೇಳ್ತಾರೆ. ಯಾರು ನನ್ನ ಅಪ್ಪ? ನನಗೆ ಇವನಿಗೇನು ಸಂಬಂಧ? ನಾನು ಮೊದಲೊಂದು ದೇಹದಲ್ಲಿದ್ದೆ, ಆಗ ನನಗೆ ಯಾರೋ ಅಪ್ಪ ಅಮ್ಮ ಇದ್ದ. ಈಗ ಈ ದೇಹಕ್ಕೆ ಬಂದೇನೆ, ಇವನು ಅಪ್ಪ ಅಂತೀರಿ, ಈಗ ಇದನ್ನು ಬಿಡ್ತೀನಿ, ಇನ್ಯಾರು ಆಗ್ತಾನೆ, ಇದೆಲ್ಲ ಎಲ್ಲಿದೆ? ಇವೆಲ್ಲ ಶಾಶ್ವತ ಅಲ್ಲ ಅಂತ ಆ ಮಗು ಹೇಳೋಕ್ಕೆ ಶುರು ಮಾಡುತ್ತೆ. ಅಂತೂ ಇವನಿಗೆ ಮಗು ದಕ್ಕುವುದಿಲ್ಲ. ಅದು ಮತ್ತೆ ಸಂಸ್ಕಾರ ಮಾಡಿ ಮುಗಿಸಿ ಚಿತ್ರಕೇತು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ. ಆ ನಿವೃತ್ತಿ ಮಾರ್ಗದ ತುದಿಯಲ್ಲಿ ಎಲ್ಲವನ್ನೂ ಪಡೆದು ಬದುಕಿನ ಒಂದು ಭಗವಂತನ ವಿಮಾನದಲ್ಲಿ ಚಾರಣಲೋಕವೆಲ್ಲ ತಿರುಗಾಡುವಷ್ಟು ಅವನಿಗೆ ಬಲ ಅಥವಾ ಅನುಗ್ರಹ ಆಗ್ತದೆ. ಅಂಥವನು ಒಂದು ದಿನ ಶಿವಲೋಕದಲ್ಲಿ ತಿರುಗಾಡುವಾಗ ಶಿವ ಪಾರ್ವತಿಯನ್ನು ತೊಡೆಯಲ್ಲಿ ಕೂಡಿಸಿಕೊಂಡದ್ದಕ್ಕೆ ನಗ್ತಾನೆ. ಏನಿದು ಹಗಲು ಹೊತ್ತಿನಲ್ಲಿ ಎಲ್ಲರ ಮುಂದೆ ಗಂಡ ಹೆಂಡತಿ ಆಲಿಂಗಿಸಿಕೊಂಡು ಕೂತ್ಕೊಳ್ಳೋದು ಹೀಗೂ ಉಂಟಾ ಅನ್ನುವ ಹಾಗೆ ನಗ್ತಾನೆ. ಆಗ ಶಿವನಿಗೆ ಗೊತ್ತಿರುತ್ತೆ ಇವ ಭಗವದ್ಭಕ್ತ ಅಂತ, ಅವನೇನು ಮಾತಾಡಲ್ಲ. ಆದರೆ ಪಾರ್ವತಿ, ಓಹೋ ಬಹಳ ದೊಡ್ಡವನಾದಿ ಅಲ್ವಾ, ನಾವು ಹೀಗೆ ಕುಳಿತದ್ದನ್ನು ಬ್ರಹ್ಮಾದಿಗಳು ಗೌರವದಿಂದ ಪೂಜಿಸ್ತಾರೆ, ನಿನಗೆ ಮಾತ್ರ ಅವಹೇಳನದ ಮಾತಾಯಿತು. ನೀನು ನಮ್ಮನ್ನು ಅವಮಾನಿಸಿದ ಈ ಕಾರಣವಾಗಿ ಹೋಗಿ ಒಂದು ಅಸುರ ಯೋನಿಯಲ್ಲಿ ಹುಟ್ಟಿ ಪರಿಮಾರ್ಜನೆ ಆಗಲಿ ಅಂತ ಶಾಪ ಕೊಡ್ತಾಳೆ. ಹಾಗೆ ಹುಟ್ಟಿದವ ವೃತ್ರಾಸುರ. ಹಾಗಾಗಿ ಚಿತ್ರಕೇತು ತಾನು ತನ್ನ ತಪಸ್ಸಿನ ಫಲದಿಂದ ಎಷ್ಟು ಹೋದವನು ಒಂದು ಸಣ್ಣ ತಪ್ಪಿಗೆ ಕೆಳಕ್ಕೆ ಬಂದು ಮತ್ತೆ ವೃತ್ರಾಸುರನಾದದ್ದರಿಂದ ಅವನು ಭಗವಂತನನ್ನು ಸೇರಿದ. ಈ ಕಥೆಯನ್ನು ಹೇಳಿದ ಮೇಲೆ ಮುಂದಿನ ಸ್ಕಂಧ ಆರಂಭ ಆಗತ್ತೆ. ಅದು ಸಪ್ತಮ ಸ್ಕಂಧ. ಅವು ಕೇಳ್ತಾರೆ, ಇದು ಮುಂದೆ ಮಾತಾಡ್ತಾ, ಅಲ್ಲ ಹೀಗೆ ಇರ್ತಾರಲ್ಲ ವೃತ್ರಾಸುರನಂಥವರೆಲ್ಲ, ಅವರ ಜೊತೆ ಭಗವಂತನನ್ನು ಸೇರ್ತದಲ್ಲ, ಇದು ವಿಶೇಷ ಅಂತ ನನಗನ್ಸುತ್ತೆ ಅಂತ ಪುನಃ ಪರೀಕ್ಷಿತ ಹೇಳುವಾಗ ಶುಕಮುನಿ ಹೇಳ್ತಾರೆ, ಹೌದು ಇಂಥದೇ ಪ್ರಶ್ನೆಯನ್ನು ಹಿಂದೊಮ್ಮೆ ಯುಧಿಷ್ಠಿರ ಕೇಳಿದ್ದ ಅಂತ. ಯುಧಿಷ್ಠಿರ ನಾರದರನ್ನು ಕೇಳಿದ್ದು ಯಾವಾಗ ಅಂದರೆ, ಶಿಶುಪಾಲ ಅಗ್ರಪೂಜೆ ಮಾಡುವಾಗ ಕೃಷ್ಣನನ್ನು ಬಹಳ ದುಷ್ಟವಾಗಿ ಮಾತಾಡ್ತಾನೆ, ಕನಿಷ್ಠವಾಗಿ ಅವನನ್ನು ತೆಗಳ್ತಾನೆ. ಅದರ ಫಲವಾಗಿ ಶಿಶುಪಾಲನನ್ನು ಕೃಷ್ಣ ಸುದರ್ಶನ ಚಕ್ರದಿಂದ ಮುಗಿಸ್ತಾನೆ, ನಿಮಗೆ ಗೊತ್ತಿದೆ. ಆಗ ಶಿಶುಪಾಲನ ಜೀವಜ್ಯೋತಿ ಬಂದು ಕೃಷ್ಣನನ್ನು ಸೇರುವುದನ್ನು ಯುಧಿಷ್ಠಿರ ನೋಡ್ತಾನೆ. ಆಗ ಯುಧಿಷ್ಠಿರ ಕೇಳ್ತಾನೆ ನಾರದರನ್ನು, ಅದು ಹೇಗೆ ಸಾಧ್ಯ? ಅವ ಇಷ್ಟು ಭಗವಂತನನ್ನು ಅಸಹ್ಯವಾಗಿ ಕನಿಷ್ಠವಾಗಿ ನಮ್ಮ ಮುಂದೆ ಅವಮಾನ ಮಾಡಿದ್ದಾನೆ, ಅಂಥವನಿಗೆ ಇದು ಹೇಗೆ ಸಾಧ್ಯ ಆಯಿತು? ಆಗ ಶಿಶುಪಾಲ ಅಂದರೆ ನೀನು ತಿಳಿದ ಶಿಶುಪಾಲನಲ್ಲಪ್ಪ, ಅವನು ಹಿಂದೆ ದ್ವಾರಪಾಲಕರಾಗಿದ್ದ ಜಯ ವಿಜಯರು, ಅವರು ಶಾಪದಿಂದ ಅವನತಿ ಹೊಂದಿ ಒಂದು ಕಾಲಕ್ಕೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿದ್ದವರು, ಆ ಬಳಿಕ ರಾವಣ ಕುಂಭಕರ್ಣರು, ಅದಾದ ಬಳಿಕ ಈಗ ಶಿಶುಪಾಲದಂಥ ಭಕ್ತರು. ನಿನಗೆ ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಸಂದರ್ಭದಲ್ಲೂ ಹೀಗೆ ಆಗಿತ್ತು ಅಂತ ಹೇಳಿ ಆಗ ಹಿರಣ್ಯಕಶಿಪುವಿನ ಆ ಕಥೆಯನ್ನು ಹೇಳುವುದಕ್ಕೆ ಯುಧಿಷ್ಠಿರ ನಾರದರ ಸಂವಾದವಾಗಿ ಭಾಗವತದ ಸಪ್ತಮ ಸ್ಕಂಧ ತೆರೆದುಕೊಳ್ತದೆ.
ಹಿರಣ್ಯಕಶಿಪು ನಿಮಗೆ ಗೊತ್ತು, ಹಿರಣ್ಯಾಕ್ಷನ ವಧೆ ಆದ ಮೇಲೆ ತನ್ನ ತಮ್ಮನನ್ನು ಕೊಂದವನ ಬಗ್ಗೆ ಅತ್ಯಂತ ಉಗ್ರನಾಗ್ತಾನೆ. ಅದರ ಕಾರಣವಾಗಿ ಎಲ್ಲ ಬ್ರಾಹ್ಮಣ ದ್ವೇಷ, ಸಕಲ ದೇವಪೂಜಕರು, ದೇವಮಾರ್ಗದವರು, ಸಾಧಕರು, ಋಷಿಮುನಿಗಳು ಎಲ್ಲರನ್ನೂ ಕೊಲ್ಲಿ ಅಂತ ತನ್ನ ಸೇನೆಗೆ ಆದೇಶ ಕೊಡ್ತಾನೆ. ಆ ಪ್ರಕಾರ ಆ ಕಾಲದ ಎಲ್ಲ ದೇವಮಾರ್ಗದವರನ್ನು ಕೊಲ್ಲುವ ಕೆಲಸವನ್ನು ಸೇನೆ ಮಾಡ್ತಿರುತ್ತೆ. ಇತ್ತ ಕಶಿಪು ತಾನು ಮಂದರ ಪರ್ವತದ ಹತ್ರ ಹೋಗಿ ತಪಸ್ಸಿಗೆ ನಿಲ್ತಾನೆ. ನೋಡಿ, ದುಷ್ಟನಾದರೂ ತಪಸ್ಸು ಎಂಥದ್ದು ಅಂತ ಯೋಚನೆ ಮಾಡಿ 2 ಕೈಗಳನ್ನು ಮೇಲಕ್ಕೆತ್ತಿ ಆಕಾಶವನ್ನೇ ನೋಡ್ತಾ ನಿತ್ತದ್ದು ಹೇಗೆ ಅಂದರೆ 2 ಹೆಬ್ಬೆರಳಲ್ಲಿ ಮಾತ್ರ, ಪಾದದ 2 ಹೆಬ್ಬೆರಳಲ್ಲಿ ಮಾತ್ರ ನಿತ್ತು. ಎಷ್ಟು 1 ವರ್ಷ ಕಾಲ ಆಹಾರವಿಲ್ಲದೆ ಹಾಗೆ ನಿತ್ತ ಹಿರಣ್ಯಕಶಿಪುವಿನ ಆ ತಪಸ್ಸಿನ ಕಾಲ ಅದು ಯಾವ ಮಟ್ಟದ ಉಗ್ರ ತಪಸ್ಸು ಅಂದರೆ ಅವನ ಶಿಖಾಗ್ರದಲ್ಲಿ ಅಥವಾ ಶಿರಾಗ್ರದಲ್ಲಿ ಅವನ ತಪಸ್ಸಿನ ಪ್ರತಿಫಲನವಾಗಿ ಹೊಗೆ ಬರಕ್ಕೆ ಶುರುವಾಯಿತಂತೆ. ಎಂಥ ತಪಸ್ಸಿನ ಹೊಗೆ ಆವರಿಸಿತು ಅಂದರೆ ಜಗತ್ತೆಲ್ಲ ಉಸಿರು ಕಟ್ಟುವ ಹಾಗೆ. ದೇವತೆ ಮೊದಲಾದ ಎಲ್ಲ ಲೋಕಗಳಲ್ಲಿ ಆ ಉಸಿರಿನ ಕಾರ್ಮೋಡ ಎಷ್ಟು ಮೂಗು ಮುಚ್ಚಿಕೊಂಡು ಇನ್ನೇನು ಬದುಕಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನುವ ಹಾಗೆ ಆವರಿಸಿದಾಗ ತಮ್ಮ ಬದುಕೇ ದುಸ್ತರ ಅಂತ ಭಾವಿಸಿ ಅವರೆಲ್ಲರೂ ಕೂಡ ಭಗವಂತನ ಬಳಿಗೆ ಹೋಗಿ ನಿವೇದಿಸಿಕೊಳ್ತಾರೆ. ಬ್ರಹ್ಮ ಹೇಳ್ತಾನೆ, ನನಗೆ ಗೊತ್ತು, ಭಕ್ತನಾಗಿ ಅವನು ನಮ್ಮನ್ನು ತಪಸ್ಸಿನಿಂದ ಕೂಗಿ ಕರೆಯುತ್ತಿದ್ದಾನೆ, ನಾನು ಅವನನ್ನು ಸಂತೃಪ್ತಗೊಳಿಸಿಕೊಡುವುದು ನನ್ನ ಅನಿವಾರ್ಯ ಕೆಲಸ, ನಾನು ಹೋಗ್ತೇನೆ ಅಂತ. ಆಗ ಮತ್ತೆ ಬ್ರಹ್ಮ ತಾನು ಬಂದು ಇವನಿಗೆ ಪ್ರತ್ಯಕ್ಷನಾಗ್ತಾನೆ. ಹಿರಣ್ಯಕಶಿಪುವಿಗೆ ಪ್ರತ್ಯಕ್ಷ ಆಗುವಾಗ ಹಿರಣ್ಯಕಶಿಪು ಕಾಣ್ತಿರ್ಲಿಲ್ಲವಂತೆ. ಇಡೀ ಮಣ್ಣಿನ ಹುತ್ತ ಮುಚ್ಚಿ ಹೋಗಿದೆ. ಇದರಿಂದ ಗೊತ್ತಾಯಿತು ಹಿರಣ್ಯಕಶಿಪುವನ್ನು ತಾನು ಕಾಣಬೇಕು ಅಂತ ಹೇಳಿ ಬ್ರಹ್ಮ ತನ್ನ ಕಮಂಡಲುವಿನ ನೀರಿನಿಂದ ಒಮ್ಮೆ ಆ ಮಣ್ಣಿನ ಮೇಲೆ ಪ್ರೋಕ್ಷಣೆ ಮಾಡಿ ಅನುಗ್ರಹಿಸಿದಾಗ ದೇಹವಿಡೀ ಇರುವೆ, ತಿಗಣೆ, ಸೊಳ್ಳೆಗಳು ತಿಂದು ಅಸ್ಥಿಪಂಜರ ಮಾತ್ರವಾಗಿದ್ದ ಹಿರಣ್ಯಕಶಿಪು ಭಗವಂತನ ಅನುಗ್ರಹದಿಂದ ಮತ್ತೆ ಪೂರ್ಣ ಅವಯವಗಳ ಸಹಿತ ಅವನಿಗೆ ಕಾಣಿಸಿಕೊಂಡ. ಆ ಹಿರಣ್ಯಕಶಿಪು ಪ್ರತ್ಯಕ್ಷ ಆದ ಭಗವಂತ ಕೇಳ್ತಾನೆ, ಬ್ರಹ್ಮ ನಿನಗೇನಾಗಬೇಕು? ನಾನು ನಿನ್ನ ಈ ನಿಷ್ಠುರವಾದ ತಪಸ್ಸಿಗೆ ಒಪ್ಪಿದ್ದೇನೆ, ಮೆಚ್ಚಿದ್ದೇನೆ, ಏನು ಬೇಕು ಕೇಳು ಅಂತ. ಆಗ ಅವನು ಕೇಳಿಕೊಂಡದ್ದು, ನನಗೆ ನಿನ್ನ ಸೃಷ್ಟಿಯ ಯಾವುದೇ ಪ್ರಾಣಿ, ಅಪ್ರಾಣಿ ಅಥವಾ ಮನುಷ್ಯ, ಗಂಧರ್ವ, ಯಕ್ಷ, ರಾಕ್ಷಸ, ಉರಗ ಯಾರ್ಯಾರು ಇದ್ದಾರೆ ಯಾರೂ ಕೂಡ ನನ್ನನ್ನು ಕೊಲ್ಲಲಿಕ್ಕೆ ಸಾಧ್ಯ ಆಗಬಾರ್ದು. ಅದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ, ಹಗಲಲ್ಲಾಗಲಿ ಕತ್ತಲಲ್ಲಾಗಲಿ ಕೊಲ್ಲಬಾರ್ದು, ಒಳಗಾಗಲಿ ಹೊರಗಾಗಲಿ ಕೊಲ್ಲಬಾರ್ದು, ಅಸ್ತ್ರ ಶಸ್ತ್ರಗಳಲ್ಲಾಗಲಿ ಕೊಲ್ಲಬಾರ್ದು. ತಥಾಸ್ತು ಅಂದ ಬ್ರಹ್ಮ. ಇವನಿಗೆ ಮೊದಲೇ ಅಧಿಕಾರ ಮದ ಇತ್ತು, ಸಂಪತ್ತಿನ ಮದ ಇತ್ತು, ಅದರ ಜೊತೆಗೆ ಈ ತಪಸ್ಸಿನಿಂದ ಪಡೆದ ವರದ ಮದ, ಇನ್ನಿಲ್ಲದ ಆರ್ಭಟ. ಇವನಿಗೊಬ್ಬ ಪುಟ್ಟ ಮಗ ಪ್ರಹ್ಲಾದ, 5 ವರ್ಷದ ಬಾಲಕ. ಇವನು ಈ ಬಾಲಕನನ್ನು ಶುಕ್ರಾಚಾರ್ಯರ ಮಕ್ಕಳಾದ ಷಂಡಾಮರ್ಕರು, ಷಂಡ ಅಮರ್ಕ ಅಂತ ಇಬ್ಬರ ಹತ್ರ ಗುರುಕುಲ ಅವರದ್ದು, ಅವರ ಪಾಠಶಾಲೆಯಲ್ಲಿ ಇಟ್ಟಿದ್ದಾರೆ. ಅದು ಒಂದು ಥರದಲ್ಲಿ ಈಗಿನ ಯೂನಿವರ್ಸಿಟಿಯ ಹಾಗೆ. ಯಾವುದನ್ನು ದೇವಲೋಕದ ಶಾಲೆ ಇದೆ ಅದಕ್ಕಿಂತ ಭಿನ್ನವಾದ ಶಾಲೆ, ದೈತ್ಯರ ಶಾಲೆ. ಹಾಗಾಗಿ ಈಗಿನ ನಾವು ಯಾವ ಭಾರತೀಯ ಪರಂಪರೆ ಇದೆ ಅದನ್ನು ಹೇಳೋದಿಲ್ಲ, ಹೇಳಬಾರ್ದು. ಅದಕ್ಕೆ ಭಿನ್ನವಾದ ವಾರ್ ಸಿಟಿ. ಅಲ್ಲಿ ಯುದ್ಧವೇ ಆಗಬೇಕು, ಬೇರೆಯವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಟ್ರೈನಿಂಗ್. ಇಡೀ ನಮ್ಮ ಧರ್ಮ ಪರಂಪರೆಗೆ ವಿರುದ್ಧವಾದ ಸೇನೆಯನ್ನು ಸಿದ್ಧ ಮಾಡೋದು ಷಂಡಾಮರ್ಕರ ಕೆಲಸ. ಅಂಥ ಯೂನಿವರ್ಸಿಟಿಯಲ್ಲಿ ಷಂಡಾಮರ್ಕರ ಜೊತೆಗೆ ಈ ಬಾಲಕನನ್ನು ಬೆಳೆಸಲಾಗ್ತದೆ. ಅಪರೂಪ ನೋಡಿ, ಅಂಥವರ ಇನ್ಫ್ಲುಯೆನ್ಸ್ ಆಗದೆ ಆ ಮಗ ಬೆಳೀತು. ಆ ಹುಡುಗನನ್ನು ಹಾಗೆ ಬೆಳೆಸ್ತಾ ಇರುವಾಗ ಇವನಿಗೇನು, ಎಷ್ಟೋ ದಿವಸ ಆಗಿದೆ ಮಗು ನೋಡದೆ, ಕರ್ಕೊಂಡು ಬನ್ನಿ ಒಮ್ಮೆ ನೋಡ್ತೀನಿ. ಕರ್ಕೊಂಬಂದರು. ಕರೆದು ಹೇಳಿದ, ನೋಡು ಶಾಲೆಯಲ್ಲಿ ಕಲ್ತದ್ದು ಒಂದು ವಾಕ್ಯ ಯಾವ್ದಾರು ಹೇಳು. ಮಗು ಹೇಳಿತು, ಅಪ್ಪ ನಾನು ನನ್ನದು ಎಲ್ಲ ಸುಳ್ಳಪ್ಪ, ಅವನೊಬ್ಬನೇ ಸತ್ಯ. ಸಿಟ್ಟು ಬಂತು ಇವನಿಗೆ. ಷಂಡಾಮರ್ಕರನ್ನು ಬೈದ, ಸರಿಯಾಗಿ ಪಾಠ ಮಾಡೋದೆಲ್ಲ ಕಾಣ್ತದೆ, ಅಥವಾ ಬೇರೆ ಯಾರಾದರೂ ಬ್ರಾಹ್ಮಣರು, ದೇವಮಾರ್ಗದವರು ಇದಕ್ಕೆಲ್ಲಾದರೂ ಬೇರೆ ವೇಷ ಹಾಕ್ಕೊಂಡು ಗುಟ್ಟಾಗಿ ಬಂದು ಪಾಠ ಹೇಳ್ತಾರ ನೋಡಿ, ಇದು ಸರಿಯಾಗಿ ಕಲಿತಾ ಇಲ್ಲ, ಕಳಿಸ್ತಾನೆ. ಷಂಡಾಮರ್ಕರು ಬೈತಾರೆ, ಏನೋ ನಾವು ಹೇಳ್ಕೊಟ್ಟೇ ಇಲ್ಲ, ನೀನು ಅದೇನು ಹೇಳ್ತಿ? ಮಾತಾಡೋದಿಲ್ಲ ಮಗು. ಮತ್ತೊಂದಿಷ್ಟು ದಿನಗಳು ಹೋಗ್ತವೆ. ಈಗ ಕರ್ಕೊಂಬ. ಮತ್ತೆ ಬಂತು, ಪ್ರಹ್ಲಾದ ಬಂದ, ಪುಟ್ಟ 5 ವರ್ಷದ ಬಾಲಕ. ಮತ್ತೆ
ಕೇಳಿದ ಹಿರಣ್ಯಕಶಿಪು, ಈ ಬಾರಿ ಕಲಿತ ಒಂದು ಒಳ್ಳೆಯ ಉತ್ತಮ ವಾಕ್ಯ ಹೇಳು ಮಗನೇ. ಮಗು ಹೇಳಿತು, ಸ್ಮರಣಂ ಕೀರ್ತನಂ ವಿಷ್ಣು ಶ್ರವಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿ ಇದೆಯಪ್ಪ. ಆ ನವವಿಧದ ಭಕ್ತಿ ಮಾಡಿದರೆ ಆಗ ಬದುಕು ಸಾರ್ಥಕ. ಅದರ ಮೂಲಕ ಅವನನ್ನು ತಿಳಿಯಬಹುದು. ಇವನಿಗೆ ಮತ್ತೆ ಸಿಟ್ಟು ಬಂತು. ಕೆಂಡಾಮಂಡಲನಾದ, ನೀವು ನನಗೆ ಏನೋ ಮೋಸ ಮಾಡ್ತಿದ್ದೀರಿ, ನೀವೇ ಮಾಡ್ತಿದ್ದೀರಿ ಅಂತ ಅವನಿಗೆ. ಚಂಡಾಮರ್ಕರಿಗೆ ಹೇಳಿದ, ಈ ಮಗು ನೀವು ಹೇಳದೆ ಇದು ಕಲಿಯುತ್ತದೆ, ಆದರೆ ನನಗೆ ಈ ಮಗುವು ಸರಿಯಲ್ಲ ಅಂತ ಒಂದು ನಿರ್ಣಯ, ಇಲ್ಲ ನೀವು ಕೇಳಿದ್ದಾದರೆ ನಿಮ್ಮಿಂದ. ನಾವು ಹೇಳಲೇ ಇಲ್ಲ ಅಂತ ಇವರು. ಹಾಗಾದರೆ ಈ ಮಗುವಿನಲ್ಲಿ ಏನೋ ದೋಷವಿದೆ, ಅದು ಬೀಜಗುಣ ಸ್ವಭಾವ ಇರಬೇಕು, ನಾವು ಹೇಳಿಕೊಟ್ಟಿಲ್ಲ ಅಂತ ಚಂಡಾಮರ್ಕರು ಹೇಳುವಾಗ, ಹಾಗಾದರೆ ಈ ಮಗು ನನ್ನ ಜೊತೆಗೆ ಇರಲಿಕ್ಕೆ ಲಾಯಕ್ಕಲ್ಲ, ಇದನ್ನು ಕೊಲ್ಲುವುದೇ ಒಳ್ಳೆಯದು ಅಂತ ಅವ ತೀರ್ಮಾನ ಮಾಡ್ತಾನೆ. ಪುನಃ ಚಂಡಾಮರ್ಕರು ಕೇಳ್ತಾರೆ, ಯಾಕಪ್ಪ ನಾವು ಹೇಳೋದೆಲ್ಲ ಹೇಗೆ ಹೇಳ್ತೀನಿ ನೀನು? ಅವ ಹೇಳ್ತಾನೆ, ಒಂದು ಕಬ್ಬಿಣಕ್ಕೆ ಸೂಜಿಗಲ್ಲು ಆಕರ್ಷಣೆ. ಆ ಸೂಜಿಗಲ್ಲು ತಂದು ಕೂಡಲೇ ಕಬ್ಬಿಣ ಎಳ್ಕೊಳ್ಳಲ್ವಾ? ನನಗೆ ಅವನು ಆಕರ್ಷಣೆ, ನಾನು ಅವನ ಕಡೆಗೆ ಸೆಳ್ಕೊತೇನೆ, ನೀವ್ಯಾಕೆ ಹೇಳ್ಕೊಡ್ಬೇಕು? ಅಲ್ಲಿಂದ ಅವರಿಗೆ ಖಚಿತವಾಗ್ತದೆ. ಹಿರಣ್ಯಕಶಿಪು ಕೂಡ ಖಚಿತಪಡಿಸ್ಕೊಳ್ತಾನೆ, ಇದೇನು ನನ್ನ ಮಗುವಲ್ಲ, ನನ್ನ ತಮ್ಮನನ್ನು ಕೊಂದ ಆ ವಿಷ್ಣುವನ್ನು ಇದು ನೆನೆಯುತ್ತದೆ, ಮತ್ತು ಆ ವಿಷ್ಣುವೇ ಇದಕ್ಕೆ ತಾನು ಶ್ರೇಷ್ಠ ಅನ್ನುವ ಮಾತನ್ನು ಹೇಳುವ ಹಾಗೆ ಇದು ಭಾವಿಸ್ತದೆ. ಇದು ನನ್ನ ಶತ್ರುವನ್ನು ತನ್ನ ಗುರುವೋ ತನ್ನ ಭಗವಂತನು ಅಂತ ಭಾವಿಸ್ತದೆ. ಅಂತಂದರೆ ಏನು? ನನಗೆ ಕೇಡು ಮಾಡುವ ಮಗು ಇದು, ನನಗೆ ಕೇಡು ಮಾಡುವ ಮಗು ನನಗೆ ಬೇಕಾಗಿಲ್ಲ, ಕೊಲ್ಲಿ ಅದನ್ನು ಅಂತ ಅವನು ಆದೇಶ ಕೊಡ್ತಾನೆ. ಅದಕ್ಕನುಗುಣವಾಗಿ ಸೇನೆ ಸಿದ್ಧವಾಗುತ್ತೆ. ತ್ರಿಶೂಲದಿಂದ ಇರಿಯಲಾಗಿ ನಿರಂತರ ಭಗವನ್ ನಾಮಸ್ಮರಣೆ ಇದ್ದದರಿಂದ ಯಾವ ತ್ರಿಶೂಲದ ಏಟು ಏನೂ ಮಾಡಲ್ಲ. ಅವನನ್ನು ವಿಷದಿಂದ ಕೊಲ್ಲಬೇಕು ಅಂತ ಪ್ರಯತ್ನಿಸಿದಾಗ ವಿಷ ಕೆಲಸ ಮಾಡುವುದಿಲ್ಲ. ಅವನನ್ನು ಬೆಂಕಿಯಿಂದ ಕೊಲ್ಲಲು ಪ್ರಯತ್ನಿಸಿದರೆ ಬೆಂಕಿ ತಾಗುವುದಿಲ್ಲ. ಪರ್ವತದಿಂದ ಕೆಳಕ್ಕೆ ದೂಡಿದರೆ ಅವನು ಸಾಯುವುದಿಲ್ಲ. ಅವನನ್ನು ಆನೆಯಿಂದ ದಿಗ್ಗಜಗಳಿಂದ ಕೊಲ್ಲಿಸಿದರೂ ಆಗುವುದಿಲ್ಲ. ಘಟಸರ್ಪ ಕೂಡ ಅವನಿಗೆ ಏನೂ ಮಾಡುವುದಿಲ್ಲ. ಸಾಕ್ಷಾತ್ ಮಂಜುಗೆಡ್ಡೆಯ ಮೇಲೆ ಕೂಡಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟರೆ ತಾಕುವುದಿಲ್ಲ. ಒಂದಿಷ್ಟು ಉರಿಯಲ್ಲಿ ಬೆಂಕಿಯಲ್ಲಿ ಹಾಕಿದರೂ ಅವನೇನು ಸುಡುವುದಿಲ್ಲ. ಈ ಪ್ರಹ್ಲಾದ ಸಾಯುವುದೇ ಇಲ್ಲವಲ್ಲ ಅಂತ ಸಿಕ್ಕಾಪಟ್ಟೆ ಹಿರಣ್ಯಕಶಿಪುವಿಗೆ ಸಿಟ್ಟು ಬಂದಾಗ ಮತ್ತೆ ಇವರು ಚಂಡಾಮರ್ಕರು ಹೇಳ್ತಾರೆ, ನಿನಗೇನು, ಹುಬ್ಬಿನಲ್ಲಿ ನೀನು ಇಡೀ ಜಗತ್ತನ್ನು ಆಡಿಸಬಲ್ಲೆ, ಅಂಥ ವರಪ್ರಸಾದ ಪಡೆದವ, ವರುಣಪಾಶದಿಂದ ಬಂಧನ ಮಾಡಿ ನಮ್ಮ ಕಡೆಗೆ ಕೊಡು, ಇವನನ್ನು ನಾವು ತಿದ್ದಿ ಬರ್ತೇವೆ. ಮತ್ತೆ ಶಾಲೆಗೆ ಕಳಿಸಲಾಗ್ತದೆ. ಪ್ರಹ್ಲಾದ ಶಾಲೆಯಲ್ಲಿದ್ದಾನೆ. ಒಂದು ದಿನ ಚಂಡಾಮರ್ಕರು ಎಲ್ಲೋ ಹೋಗಿದ್ದಾರೆ. ಪಕ್ಕಾ ಮಕ್ಕಳ ಟ್ಯಾಲೆಂಟ್ ಗೊತ್ತಾಗಬೇಕಾದ್ರೆ ಗುರುಗಳಿರಬಾರ್ದು. ಅಲ್ಲಿ ಗುರುಗಳಿದ್ದರೆ ಅವರ ಫೋಟೋ ಕಾಪಿ ಏನು ಹೇಳಿದಾರೋ ಅದನ್ನೇ ಹೇಳೋದು. ನಿಜವಾಗಿ ಇರುವ ಪೊಟೆನ್ಸಿ ಏನು, ಕೆಪಾಸಿಟಿ ಏನು, ಪ್ರತಿಭೆ ಏನು, ಮಾಸ್ಟ್ರ್ ಆಚೆಗೆ ನಿಂತು ನೋಡಬೇಕು. ಇವತ್ತು ನಾನು ಬರುವುದಿಲ್ಲ ಅಂತ ಹೇಳಿ ಒಂದು CC ಕ್ಯಾಮರಾ ಹಾಕ್ಕೊಂಡು ಆಚೆ ಕಡೆ ಕಿಟಕಿನ ಒಂದು ಸಣ್ಣ ಒಂದು ರಂಧ್ರ ಕೊರೆದು ನೋಡಬೇಕು, ಮಗ ಎಂಥ ದೊಡ್ಡವನಿದ್ದಾನೆ ಗೊತ್ತಾಗುತ್ತೆ. ದುರದೃಷ್ಟವಶಾತ್ ಒಬ್ಬ ಶಾಲೆಯವನು ಮಾಡೋದಿಲ್ಲ ಅದನ್ನು. ಪ್ರತಿ ಶಾಲೆಯವರು ನನ್ನಿಂದಲೇ ಮಗ ಬೆಳೆಯುವುದು ಅಂತ. ಯಾವ ಮಗುವೂ ಮಾಸ್ಟ್ರಿಂದ ಬೆಳೆಯುವುದಿಲ್ಲ. ಮಾಸ್ಟ್ರಿಂದಲೇ ಮಕ್ಕಳು ಬೆಳೆಯುವುದಾದರೆ ಒಂದು ಕ್ಲಾಸಿನ 30 ಮಕ್ಕಳು ಒಂದೇ ಥರ ಆಗಬೇಕಲ್ಲ. ಒಬ್ಬರನ್ನು ತೋರಿಸಿ ನೀವು ಒಂದೇ ಥರ ಆದವರನ್ನು. ಮಾಸ್ಟ್ರು ಹೇಳಿದ, ಈಗ ನನ್ನ ಮಾಸ್ಟ್ರು ನನಗೆ ಏನು ಹೇಳಿದ್ದಾರೆ ಅದನ್ನೇ ನನ್ನ ಜೊತೆಗೆ ಕಲಿತ ಇನ್ನಿತರ 20 ಜನರಿಗೂ MA ಆಗುವಾಗ ಹೇಳಿದ್ದಾರೆ ಯೂನಿವರ್ಸಿಟಿಯಲ್ಲಿ. ಅವರ 19 ಜನ 19 ರೀತಿ, ನಾನು ನನ್ನ ಹಾಗೆ. ನಾವು ನಮ್ಮ ಹಾಗೆ ಆಗುವುದೇ ನಮ್ಮ ಗುಣ. ಪ್ರಹ್ಲಾದನನ್ನು ನೋಡಿ ಕಲಿಬೇಕು ನೀವು. ಇಡೀ ದಿನ ಮಾಸ್ಟ್ರು ಬೊಬ್ಬೆ ಹೊಡೆದು ಹೇಳಿದ್ದು, ಹರಿ ಇಲ್ಲ ಹರನೇ, ಹಿರಣ್ಯಕಶಿಪುವೇ ದೊಡ್ಡವ, ಅವನನ್ನೇ ನಂಬಿ, ಅವನೇ ರಾಜ, ಅವನಿಲ್ಲದಿದ್ದರೆ ರಾಕ್ಷಸರ ದೈತ್ಯರ ಗುರು ಅವನು, ದೊರೆಯವನು, ಅವನಲ್ಲದಿದ್ದರೆ ಇನ್ನೇನು ಆಗಲ್ಲ ಅಂತಲೇ ಚಂಡಾಮರ್ಕರು ಹೇಳಿದ್ದು. ಪ್ರಹ್ಲಾದ ಆಚೆಗೆ ಇಬ್ಬರು ಮಾಸ್ಟ್ರು ಇಲ್ಲದಾಗ ಸುಮ್ಮನೆ ಕೂತ್ಕೊಂಡವನು ಬನ್ನಿ ಇಲ್ಲಿ ಅಂತ ಎಲ್ಲರನ್ನು ಕರೆದಂತೆ. ಕರೆದು, ನೋಡಿ ನಮಗೆ ಎಷ್ಟುಂಟು ಆಯುಸ್ಸು, ನಾವು ಬಂದಿದ್ದೇವೆ, ನಮಗೊಂದು 100 ವರ್ಷ ಆಯುಸ್ಸು ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ದಿನದಲ್ಲಿ 12 ಗಂಟೆ ಮಲಗ್ತೇವೆ. ಎಷ್ಟು ಹೋಯಿತು? 50 ಹೋಯಿತು. 20 ವರ್ಷ ಯೌವನ, ಬಾಲ್ಯ, ಮದ, ಉತ್ಸಾಹ ಅದರಲ್ಲಿ ಕಳೆಯಿತು. 70 ಹೋಯಿತು. ಮತ್ತು 20 ಕೈಕಾಲು ನೀಗುವುದಿಲ್ಲ, ಯಾರಾದರೂ ಆಸರೆ ಕೊಡಿ ಅನ್ನುವ ವೃದ್ಧಾಪ್ಯ. ಅಲ್ಲಿಗೆ 90 ಹೋಯಿತು. ಉಳಿದದ್ದೆಷ್ಟಪ್ಪ?
5 ವರ್ಷದ ಪುಟ್ಟ ಮಗು ಕೇಳೋದು. ಇಡೀ ಆಯುಸ್ಸಿನಲ್ಲಿ ಭಗವಂತನನ್ನು ನೆನೆಯಲಿಕ್ಕೆ ಸಿಕ್ಕುವುದು 5 ವರ್ಷ 10 ವರ್ಷಪ್ಪ. ಆ 10 ವರ್ಷವನ್ನು ಕೂಡ ಸದುಪಯೋಗ ಮಾಡದೆ ಆ ಭಗವಂತನೇ ಇಲ್ಲ ಅಂತ ಮೈ ಮರೆತು ಭೋಗ ಸಾಮ್ರಾಜ್ಯದಲ್ಲಿ ಮುಳುಗಿದರೆ ಎಲ್ಲಿಗೆ ಮುಟ್ತೇವೆ? ನಾವು ಎಚ್ಚರ ಆಗುವ ಕಾಲ ಬಂದಿದೆ. ನೀವೆಲ್ಲ ತ್ರಿಗುಣಗಳಲ್ಲಿ ಮುಳುಗಬೇಡಿ. ತ್ರಿಗುಣ ಸತ್ಯವಲ್ಲ, ತ್ರಿಗುಣದ ಆಚೆಗೊಂದು ಭಕ್ತಿ ಇದೆ. ಆ ಭಕ್ತಿಯಲ್ಲಿ ಇದೆಲ್ಲ ಮಾಡಬೇಕಾದ್ರೆ ನಮಗೆ ಸ್ಮರಣ, ಶ್ರವಣ, ಕೀರ್ತನ, ದಾಸ್ಯಭಾವ, ಸಖ್ಯಭಾವ, ಆತ್ಮನಿವೇದನೆ ಮತ್ತು ಅರ್ಚನೆ, ವಂದನೆ ಇವೆಲ್ಲ ಬರಬೇಕಪ್ಪ. ಇದು ಬಂದರೆ ನಾವೀಗ ಯಾವುದಕ್ಕೆ ಒದ್ದಾಡೋದು? ನಮಗೆ ಧರ್ಮ ಬೇಕು, ಅರ್ಥ ಬೇಕು, ಕಾಮ ಬೇಕು ಅಂತಲ್ವ? ಧರ್ಮ, ಅರ್ಥ, ಕಾಮ ಅಷ್ಟೇ ಈಗಿನವರು. ನಮಗೆ ಚಂಡಾಮರ್ಕರು ಮೊದಲಾದವರು ದೈತ್ಯರು ಕಲಿಸೋದು ಈ ಮೂರನ್ನೇ. ಆಚೆಯ ಮೋಕ್ಷ ಕಲಿಸೋದೇ ಇಲ್ಲ. ಮೋಕ್ಷ ಒಮ್ಮೆ ಕಲಿ, ಮೋಕ್ಷದ ಬೆನ್ನಿಗೆ ಧರ್ಮ, ಅರ್ಥ, ಕಾಮ ತಾನೇ ಬಂದು ಬಿಡುತ್ತದೆ. ಹಾಗಾಗಿ ಭಗವತ್ ತತ್ವ ಒಂದು ತಿಳಿ, ಲೋಕದ ಬದುಕು ಸುಗಮವಾಗ್ತದೆ. ಅದನ್ನೇ ಬಿಟ್ಟುಬಿಟ್ಟಿದ್ದೇವೆ. ಹಾಗೆ ಹೀಗೆ ಉಪದೇಶ ಮಾಡಿದ ತಕ್ಷಣ ಈ ಮಕ್ಕಳು ಕೇಳಿದರು, ಅಲ್ಲ ಪುಟ, ನಾನು ನೀನು ಎಲ್ಲ ಒಟ್ಟಿಗೆ ಬಂದವರು, ನಮಗೆ ನಿನಗೆ ಎಲ್ಲರೂ ಒಂದೇ ಮಾಸ್ಟ್ರು. ಅವ್ರು ಹೇಳಿಕೊಟ್ಟದ್ದು ನೀನು ಕೇಳಿದ್ದು, ನೀನು ಹೇಳಿದ್ದನ್ನು ನಾವು ಕೇಳಿದ್ದು ಎಲ್ಲ ಒಂದೇ. ಈಗ ಹೇಳೋದೇ ಬೇರೆ, ನೀನು ಎಲ್ಲಿಂದ ಕಲ್ತಿ? ಮಕ್ಕಳು ಪ್ರಶ್ನಿಸಿದವು. ಪ್ರಹ್ಲಾದ ಹೇಳಿದ, ನಾನು ನನ್ನ ಅಪ್ಪ ಮಂದರ ಪರ್ವತದಲ್ಲಿ ತಪಸ್ಸಿಗೆ ಹೋಗಿದ್ದಲ್ಲ, ಆಗ ನಾನು ಅಮ್ಮನ ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದೆ, ಕಯಾಧುವಿನಲ್ಲಿ. ಆಗ ನನ್ನನ್ನು ಮುಗಿಸ್ಬೇಕು. ಯಾಕೆ? ಹಿರಣ್ಯಕಶಿಪುವಿನ ಸಂತಾನ ಕೊಲ್ಲಬೇಕು ಅಂತ ಇಂದ್ರ ಎತ್ಕೊಂಡು ಹೋದ. ಅವ ಎತ್ಕೊಂಡು ಹೋಗುವಾಗ ನಾರದರಿಗೆ ಗೊತ್ತಾಯಿತು. ನಾರದರು ತಡೆದರು ಇಂದ್ರನನ್ನು. ತಡೆದು, ಈ ತಾಯಿಯನ್ನು ಕರ್ಕೊಂಡು ಹೋಗಬೇಡ, ನನ್ನ ಹತ್ರ ಬಿಟ್ಟು ಹೋಗು. ಇಲ್ಲ, ಅವಳ ಹೊಟ್ಟೆಯಲ್ಲಿ ಹಿರಣ್ಯಕಶಿಪುವಿನ ಸಂತಾನವಿದೆ, ಅದು ಸತ್ತ ಕೂಡಲೇ ನಾನು ನಿಮ್ಮ ಹತ್ರ ಬಂದು ಇವಳನ್ನು ಬಿಡ್ತೀನಿ. ಇಲ್ಲ, ಆ ಸಂತಾನ ಒಳ್ಳೆಯ ಸಂತಾನ, ಅದು ಕೆಟ್ಟ ಸಂತಾನವಲ್ಲ, ಇಳಿಸುವಂತ ನಾರದರು ಇಳಿಸ್ಕೊಂಡ್ರು. ಹಾಗೆ ಇಳಿಸಿಕೊಂಡವರು ಮುಂದೆ ಮಂದರ ಪರ್ವತದಿಂದ ತಪಸ್ಸು ಮುಗಿಸಿ ಹಿರಣ್ಯಕಶಿಪು ಬರುವವರೆಗೆ ನನಗೆ ತುಂಬ ಸುಂದರವಾಗಿ ಇಡೀ ಶ್ರೀಮದ್ ಭಾಗವತವನ್ನು ಹೇಳಿದ್ದಾರೆ. ನಾನು ಅಷ್ಟನ್ನು ಅಲ್ಲಿ ಗರ್ಭದಲ್ಲಿ ಕೂತು ಕೇಳಿದ್ದೇನೆ. ಅದರ ಪುಣ್ಯದಿಂದ ನನಗೆ ಹೊರಗೆ ಬರುವಾಗಲೂ ಕೂಡ ಅದು ನೆನಪಿದೆ. ಹಾಗಾಗಿ ನನಗೆ ಈ ಚಂಡಾಮರ್ಕರು ಹೇಳಿದ್ದಕ್ಕಿಂತಲೂ ನಾರದರು ಹೇಳಿದ್ದು ತುಂಬ ನೆನಪಿರುವುದರಿಂದ ನಾನು ಆ ಕಡೆಗೆ ಸೆಳೀತಾ ಇದ್ದೇನೆ. ಆದ್ದರಿಂದ ನನ್ನಲ್ಲಿ ಬದಲಾವಣೆ ಆಗಲಿಲ್ಲ. ಮಕ್ಕಳಿಗೆಲ್ಲ ಅನ್ನಿಸ್ತಂತೆ, ಚಂಡಾಮರ್ಕರು ಹೇಳುವುದಕ್ಕಿಂತ ಇದು ಚೆನ್ನಾಗಿದೆ ಅಂತ. ನಾವು ಈ ಚಂಡಾಮರ್ಕರು ಹೇಳೋದು ಕೇಳೋದು ಬೇಡ ಅಂತ. ಕಪಿ ತಾನು ಕೆಡುವುದಲ್ಲದೆ ತೋಟ ಕೆಡಿಸಿತು ಅಂತ ಇವನಿಗೆ ಕಂಡಪಟ್ಟೆ ಸಿಟ್ಟು ಬಂತು ಹಿರಣ್ಯಕಶಿಪುವಿಗೆ. ಎಲ್ಲ ಶಿಷ್ಯರು ಹಾಗಾಗಿದ್ದಾರೆ ಅಂತ ಬೇರೆ ಚಂಡಾಮರ್ಕರು ರಿಪೋರ್ಟ್ ಮಾಡಿದಾಗ ಇನ್ನು ಆಗೋದೇ ಇಲ್ಲ ಅಂತ. ಒಬ್ಬ ಪ್ರಹ್ಲಾದ ಒಂದು ಯೂನಿವರ್ಸಿಟಿಯಲ್ಲಿ ಹುಟ್ಟಿದರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಆ ಥರ ಆದ ಮೇಲೆ ಪ್ರಹ್ಲಾದನನ್ನು ಮತ್ತೆ ಕರೆಸಲಾಯಿತು. ಈ ಬಾರಿ ಹಿರಣ್ಯಕಶಿಪು ಒಂದು ಡೂ ಆರ್ ಡೈ ಅನ್ನುವ ಸಿದ್ಧಾಂತದ ತೀರ್ಮಾನಕ್ಕೆ ಬಂದಿದ್ದ. ಅವನಿಗೆ ಇನ್ನಿಲ್ಲದ ಕೋಪ. ದೊಡ್ಡ ಸದರ ಮುಂದೆ ಪ್ರಹ್ಲಾದ ಕೂತಿದ್ದಾನೆ. ಮತ್ತೆ ಕೇಳ್ತಾನೆ, ಏನು ನಿನ್ನದು? ಈಗಲೂ ನೀನು ಮತ್ತೆ ಮತ್ತೆ ಯಾರನ್ನು ಹೇಳ್ತೀಯ? ಅವನು ಹೇಳ್ತಾನೆ, ಅವನು ಸತ್ಯ. ಯಾರು ಅವನು? ನಿನಗೆ ನನ್ನನ್ನು ಮೀರಿಸಿ, ನನ್ನ ಶಾಸನವನ್ನು ಮೀರುವ ಆ ಹಕ್ಕು, ಆ ಬಲ ಎಲ್ಲಿಂದ ಬಂತು? ಅವನನ್ನು ಬಿಟ್ಟರೆ ಇನ್ಯಾವ ಬಲ? ನನ್ನ ಬಲ ಅವನಿಂದ ಬಂದಿದೆ. ಅವನೊಬ್ಬನೇ ದೊಡ್ಡವ, ಆ ಹರಿಯಿಂದಾಗಿ, ಆ ವಿಷ್ಣುವಿನಿಂದಾಗಿ ನಾನು ಬಲ ಪಡೆದಿದ್ದೇನೆ. ಯಾವನವ ವಿಷ್ಣು? ಅವನು ಯಾಕೆ? ಎಲ್ಲಿದ್ದಾನೆ ಅವನು? ಅವನೇನು ಈ ಕಂಬದಲ್ಲಿದ್ದಾನಾ ಅಥವಾ ಅವನು ಎಲ್ಲಿದ್ದಾನೆ ಅಂತ ಹೇಳಿ, ಅವ ಅಲ್ಲಿದ್ದಾನ ಎಲ್ಲಿದ್ದಾನ ಆ ಥರ ಎಲ್ಲ ಏನೂ ಇಲ್ಲ ಶ್ರೀಮದ್ ಭಾಗವತದಲ್ಲಿ. ಬೇರೆ ಪುರಾಣದಲ್ಲಿ ಆ ಥರದ ಕಥೆಯೂ ಇದೆ, ಇಲ್ಲ ಅಂತಲ್ಲ. ಬಟ್ ವಾಸ್ತವಿಕ ಶ್ರೀಮದ್ ಭಾಗವತದಲ್ಲಿ ಈ ಕಂಬದಲ್ಲಿದ್ದಾನ, ಆ ಕಂಬ ಹಾಗೆಲ್ಲ ಇಲ್ಲ. ಅವನೇನು ಇಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ, ಎಲ್ಲಿದ್ದಾನೆ ಅವನು ಅಂತ. ಈಗ ಏನು ಇವನ ಸಿಟ್ಟು ಅಂದರೆ, ತಾನು ಜಿಗಿದು ಆ ಮಗುವನ್ನು ಹೊಡಿಬೇಕು ಅನ್ನುವ ರಭಸ ಅಷ್ಟೇ, ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ. ಹಾಗೆ ಹೋಗುವ ರಭಸದಲ್ಲಿ ಎದುರಿಗೆ ಸಿಕ್ಕ ಕಂಬಕ್ಕೊಂದು ಮುಷ್ಟಿಯಿಂದ ಗುದ್ದಿ ಜಿಗಿದನಂತೆ. ಹೇಳುವಾಗ ಮಾತು ಕಂಬದಲ್ಲಿದ್ದಾನ, ಎಲ್ಲಿದ್ದಾನೆ ಅವನು ಅನ್ನುವ ಮಾತಿನ ಜೊತೆಗೆ ಕಂಬಕ್ಕೊಂದು ಗುದ್ದಿ ಜಿಗಿದಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಭಾರೀ ದೊಡ್ಡದೊಂದು ಸಪ್ಪಳ ಆರಂಭವಾಯಿತಂತೆ. ಇಷ್ಟೂ ಚಟುವಟಿಕೆಗಳಿಗಿಂತ ಭಿನ್ನವಾದ ಅದು ಯಾವುದೋ ದೊಡ್ಡ ಸಪ್ಪಳಕ್ಕೆ ಎಲ್ಲರೂ ಬೆರಗಾಗಿ ಏನಿದು ಅನ್ನುವ ಗಾಬರಿಯಲ್ಲಿ ನಿಂತಿರುವಾಗ
ಅತ್ತ ಲೋಕಾಲೋಕದ ಆಚೆಗಿರುವ ದೇವತೆಗಳೆಲ್ಲ ಎಲ್ಲೋ ಭೂಲೋಕದಲ್ಲಿ ಪ್ರಳಯವಾಗುತ್ತಿರಬೇಕು ಅಂತ ಗಾಬರಿಯಾಗಿ ಅವರೂ ಕೂಡ ತಮ್ಮ ಲೋಕದಿಂದ ಕೆಳಗೆ ನೋಡ್ತಿದ್ರಂತೆ. ಅಷ್ಟರಲ್ಲಿ ಇವನು ಗುದ್ದಿ ಜಿಗಿದ ಆ ಕಂಬ ತಾನು ತನ್ನಷ್ಟಕ್ಕೆ ಯಾವುದೋ ಒಳಗಿಂದ ಭೀತವಾದ ಒಂದು ಸ್ವರದ ಜೊತೆಗೆ ಸಂಪೂರ್ಣ ತಾನು ಮುರಿದು ಬೀಳುವ ಹಾಗೆ ಸಿಡಿದು ಪುಡಿ ಪುಡಿಯಾಗಿ ನೆಲಕ್ಕೆ ಬೀಳುವಾಗ ಆಕಾಶದ ಗಾತ್ರದ ಒಂದು ಬಹಳ ವಿಚಿತ್ರವಾದ, ಅತ್ತ ನರನೂ ಅಲ್ಲದ ಇತ್ತ ಸಿಂಹವೂ ಅಲ್ಲದ ಆಕಾಶದೆತ್ತದ ಒಂದು ಗಾತ್ರ ನಿತ್ತದ್ದನ್ನು ಎಲ್ಲರೂ ನೋಡಿದರಂತೆ. ಇದ್ದಕ್ಕಿದ್ದ ಹಾಗೆ ಹಿರಣ್ಯಕಶಿಪು, ಇದೇನಿದು, ಇದೇನು ವಿಷ್ಣುವೇ ಇಂಥದೊಂದು ರೂಪ ತಳೆದು ಬಂದನೋ, ಅಥವಾ ಇವನು ಯಾರು, ಇವನು ಇಲ್ಲಿ ಯಾಕೆ ಬಂದಿದ್ದಾನೆ, ಹೀಗೆಲ್ಲ ಯೋಚಿಸುವಾಗ ಆ ಕೆಂಪು ಕೇಸರದ ನರಸಿಂಹ ತನ್ನ ಕೇಸರವನ್ನು ಅಲುಗಾಡಿಸುತ್ತಾ ಕೋರೆ ದಾಡೆಗಳನ್ನು ಹೊರಕ್ಕೆ ಚಾಚಿ ದೊಡ್ಡ ಗುಹೆ ಒಂದು ಬಾಯಿ ತೆರೆದಿದೆಯೇನೋ ಅನ್ನುವ ಹಾಗೆ ತನ್ನ ಬಾಯಿಯನ್ನು ಅಗಲಿಸಿ ಕೆಂಪಾದ ತನ್ನ ಕಣ್ಣುಗಳನ್ನು ಹೊರಕ್ಕೆ ಚಾಚುತ್ತಾ ಅತ್ಯಂತ ಉಗ್ರ ಸ್ವರೂಪನಾಗಿ ತಾನು ತನ್ನ ಕಿವಿಯನ್ನು ಆಕಾಶದೆತ್ತರಕ್ಕೆ ನಿಮಿರಿ ನಿಲ್ಲಿಸಿದ ಹಾಗೆ ಕೈಗಳೆಲ್ಲ 106 ಎನ್ನುವ ಭಾವದಿಂದ ಕೈಗಳಿದ್ದು ಅವ ಎಲ್ಲ ಕೈಗಳಲ್ಲೂ ಉಗುರುಗಳನ್ನು ಚಾಚಿಕೊಂಡು ತಾನು ಎದುರು ನಿಂತಾಗ ಹಿರಣ್ಯಕಶಿಪು, ಓಹೋ ಇವನು ನನ್ನ ಶತ್ರು ಎನ್ನುವುದನ್ನು ತೀರ್ಮಾನಿಸಿ ಗದೆಯನ್ನು ತೆಗೆದುಕೊಂಡು ಅವನ ಕಡೆಗೆ ಬೀಸಿ ಹೊಡೆಯಲು ಹೋದಾಗ ಒಂದು ಮಿಡತೆ ಬೆಂಕಿಯಲ್ಲಿ ಬಿದ್ದ ತಕ್ಷಣ ಕಾಣದೆ ಹೋದಂತೆ ಇಡೀ ಅಲ್ಲಿ ಕುಳಿತ ಯಾರಿಗೂ ಕೂಡ ಆ ಹಿರಣ್ಯಕಶಿಪು ಕಾಣದಂಥ ಸ್ಥಿತಿ ನಿರ್ಮಾಣವಾಯಿತು. ಇದ್ದಕ್ಕಿದ್ದ ಹಾಗೆ ಆ ನರಸಿಂಹ ಮತ್ತೆ ತಾನು ತನ್ನ ಕೈಯಿಂದ ಆ ಹಿರಣ್ಯಕಶಿಪುವನ್ನು ಬಿಟ್ಟಂತಾಗಲು ಗದೆ ಕಳಚಿಕೊಂಡು ಹೊರಕ್ಕೆ ಬಂದ ಹಿರಣ್ಯಕಶಿಪು ಕತ್ತಿ ಗುರಾಣೆಗಳ ಸಹಿತ ಮತ್ತೆ ಆ ಭಗವಂತನ ಮೇಲೆ ತಾನು ದಾಳಿ ಮಾಡುವ ಆರ್ಭಟದಲ್ಲಿ ಬಿದ್ದಾಗ ಭಗವಂತ ತನ್ನ ಉಗುರುಗಳಿಂದ ಆ ಹಿರಣ್ಯಕಶಿಪುವನ್ನು ಗರುಡನು ಸರ್ಪವನ್ನು ಹಿಡಿದುಕೊಂಡಂತೆ ಕೈಯಲ್ಲಿ ತೆಗೆದುಕೊಂಡನಂತೆ. ಈ ಬಾರಿ ಸರ್ಪದ ಕೈಯಲ್ಲಿ ತಾನು ಸಿಕ್ಕಿಕೊಂಡ ಹಿರಣ್ಯಕಶಿಪು ಸರ್ಪದಂತಾಗಿ ಆ ಗರುಡನಿಂದ ತಪ್ಪಿಸಿಕೊಳ್ಳಲು ಒದ್ದಾಡಿ ಮತ್ತೆ ಅತ್ತ ಬಂದಾಗ ದೇವತೆಗಳೂ ಹೆದರಿದರಂತೆ. ಓ, ಇವನು ಬಲಿಷ್ಠನಿದ್ದಾನೆ, ಭಗವಂತ ಬೇರೆ ಸೋತಂತೆ ಆಗುತ್ತಿದೆ, ಯಾಕೆ ತಪ್ಪಿಸಿಕೊಂಡ ಅನ್ನುವುದರೊಳಗಾಗಿ ಭಗವಂತ ಮತ್ತೆ ತನ್ನ ಎಲ್ಲ ಅದೇ ಆವೇಶದಿಂದ ನಿಂತಿದ್ದಾಗ ಹಿರಣ್ಯಕಶಿಪು ಅವನ ಮೇಲೆ ದಾಳಿ ಮಾಡಲು ಹೋದಾಗ ಈ ಬಾರಿ ಸರ್ಪ ಎಲಿಯನ್ನು ಹಿಡಿದಂತೆ ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವನ್ನು ಹಿಡಿದ ಭಗವಂತ ಧಾಪುಗಾಲು ಇಡುತ್ತಾ ಆ ದೇಹವನ್ನು ಎತ್ತಿಕೊಂಡು ಹೋಗಿ ಆ ಮುಖ್ಯದ್ವಾರದ ಹೊಸ್ತಿಲಲ್ಲಿ ಕುಳಿತು ತೊಡೆಯ ಮೇಲೆ ಹಾಕಿಕೊಂಡು ತನ್ನ ಉಗುರುಗಳಿಂದ ಎದೆಯನ್ನು ಸೀಳಿ ಅದರೊಳಗಿದ್ದ ಕರುಳುಗಳನ್ನು ಮಾಲೆ ಮಾಡಿಕೊಂಡು ತನ್ನ ಮುಖಕ್ಕೆ ಸಿಡಿದ ರಕ್ತಗಳನ್ನೆಲ್ಲ ನಾಲಿಗೆಯಿಂದ ಕಟವಾಯಿಯಲ್ಲಿ ನಕ್ಕುತ್ತಾ ಅದೇ ಹಿರಣ್ಯಕಶಿಪುವಿನ ಎದೆಯ ಒಳಗಿದ್ದ ಆ ಹೃದಯವನ್ನು ಉಗುರುಗಳಿಂದ ಕಿತ್ತು ನೆಲಕ್ಕೆ ಕುಕ್ಕಿ ತಾನಷ್ಟೇ ಉಗ್ರ ರೂಪನಾಗಿ ಆ ಹೆಣವನ್ನು ಕೆಳಕ್ಕೆ ಬೀಸಿ ತಾನೆದ್ದು ನಿಂತು ಒಮ್ಮೆ ಹೆಜ್ಜೆ ಇಡುವ ಒಂದೊಂದು ಹೆಜ್ಜೆಗೆ ಭೂಮಿ ನಡುಗುತ್ತಿತ್ತಂತೆ. ಅತ್ತ ಪರ್ವತಗಳು ಇವನು ನಿಮಿರಿಸಿ ನಿಂತ ಆ ಕಿವಿಗೆ ಅಲುಗುತ್ತಿದ್ದವೋ ಅನ್ನುವ ಹಾಗೆ ಹಾರಾಡಲು ಆರಂಭಿಸಿದವಂತೆ. ಅವನ ಕಣ್ಣ ನೋಟದ ಆ ಕೆಂಪು ಕಾಂತಿಗೆ ಸೂರ್ಯಚಂದ್ರಾದಿ ನಕ್ಷತ್ರಗಳ ಕಾಂತಿ ಕುಂದಿತಂತೆ. ಅಂಥ ಸ್ಥಿತಿಯಲ್ಲಿ ತನ್ನ ಹೂಂಕಾರದಿಂದ ಇಡೀ ವಾಯು ಕೂಡ ಸ್ತಬ್ಧವಾಗಿ, ಜೊತೆಗೆ ಅವನು ನಕ್ಕ ಅಟ್ಟಹಾಸಕ್ಕೆ ಇಡೀ ಸಮುದ್ರ ಕ್ಷೋಭಿಸಿತು ಅನ್ನುವ ಹಾಗೆ ಅದೂ ಕುಸಿದು ಎಲ್ಲರೂ ಕುಪಿತನಾದ ನರಸಿಂಹನ ಆ ಉಗ್ರಾವತಾರವನ್ನು ನೋಡಿ ಕಣ್ಣು, ಅವನ ಮೂಗು, ಅವನ ಬಾಯಿ, ಅವನ ಬಾಯಿಯಿಂದ ಆ ಸುರಿಯುತ್ತಿರುವ ಆ ನಾಲಿಗೆಯಿಂದ ನೆಕ್ಕುವ ರಕ್ತ ಎಲ್ಲವನ್ನ ನೋಡಿ ಭೀತರಾಗಿ ಪಕ್ಕಕ್ಕೆ ನಿಂತು ಸಮೀಪ ಹೋಗಲಾಗದ ಹಾಗೆ ಇರುವಾಗ
ಹಿರಣ್ಯಕಶಿಪು ಇದುವರೆಗೆ ಕುಳಿತಿದ್ದ ಸಿಂಹಾಸನದ ಮೇಲೆ ಆ ಉಗ್ರ ನರಸಿಂಹ ತಾನು ಹೋಗಿ ಆಸೀನನಾದನಂತೆ. ಇದ್ದಕ್ಕಿದ್ದ ಹಾಗೆ ದೇವಲೋಕದಿಂದ ಬ್ರಹ್ಮಾದಿ ದೇವತೆಗಳು, ಇಂದ್ರ, ವರುಣ, ಅಗ್ನಿ, ವಾಯು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗ ಎಲ್ಲವೂ ಬಂದು ಕುಪಿತನಾದ ಉಗ್ರ ನರಸಿಂಹನನ್ನು ಒಂದೇ ಸಮನೆ ಭಕ್ತಿಯಿಂದ ಪ್ರಾರ್ಥಿಸತೊಡಗಿದರಂತೆ. ಸಾಕು ಮಾಡು ಈ ಉಗ್ರ ಸ್ವರೂಪ ಅನ್ನುವುದೇ ಅವರ ಪ್ರಾರ್ಥನೆಯ ಮೂಲ. ಅವರ ಒಬ್ಬೊಬ್ಬರ ಸ್ತುತಿಗಳು ಮುಗಿದರೂ ಭಗವಂತನ ಕ್ರೋಧ, ಉಗ್ರ ರೂಪ ಯಾವುದೂ ಕಡಿಮೆಯಾಗಲಿಲ್ಲ. ಸಾಕ್ಷಾತ್ ಲಕ್ಷ್ಮಿಯನ್ನು ಕರೆಯಲು ಪ್ರಯತ್ನಿಸಿ ಲಕ್ಷ್ಮಿಯೂ ಬಂದು ಒಂದರೆ ಕ್ಷಣ ಆ ಭಗವಂತನ ಮುಖ ನೋಡಿ ತಾನೂ ಕೂಡ ಹಿಂದೆ ಸರಿದಾಗ ಆ ಉಗ್ರ ನರಸಿಂಹನನ್ನು ಇನ್ನು ಯಾರು ತಣಿಸಬೇಕು? ಬ್ರಹ್ಮಾದಿ ದೇವತೆಗಳಿಗೆ ದಿಕ್ಕು ತಪ್ಪಿದಂತಾಗಿ ಅವರು ನಿಧಾನಕ್ಕೆ ಪ್ರಹ್ಲಾದನನ್ನು ಬೇಡಿಕೊಂಡರಂತೆ, ಭಗವಂತನ ಕೋಪವನ್ನು ನೀನೇ ಕಡಿಮೆ ಮಾಡಪ್ಪ. ಪ್ರಹ್ಲಾದ ತನ್ನ ಅದೇ ಭಕ್ತಿಯಿಂದ ಅಷ್ಟೇ ಸೌಮ್ಯನಾಗಿ ವಿಧೇಯ ದಾಸ್ಯ ಭಾವದ ನವಭಕ್ತಿಗಳ ಸಹಿತ ಬಂದು ಭಗವಂತನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಭಗವಂತ ತನ್ನ ಆ ಅಭಯಹಸ್ತದ ಕೈಯಿಂದ ಹುಡುಗನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನಂತೆ. ಇಷ್ಟು ಆಗುವಾಗ ಪ್ರಹ್ಲಾದ ಒಂದೇ ಸಮನೆ ನನ್ನಷ್ಟು ಪುಣ್ಯವಂತರು ಇನ್ಯಾರು, ನಾನಲ್ಲದೆ ಈ ಭಕ್ತಿಯಿಂದ ಈ ಒಂದು ಅನುಗ್ರಹವನ್ನು ಇನ್ನು ಯಾರು ಪಡೆಯಲಿಕ್ಕೆ ಸಾಧ್ಯವಿದೆ? ಎಂಥೆಂಥ ದೇವತೆಗಳು ಬ್ರಹ್ಮಾದಿಗಳು ಪಡೆಯದ ಆ ಅಭಯಹಸ್ತದ ಕೈಯನ್ನು ನನ್ನ ತಲೆಯ ಮೇಲಿಟ್ಟೆಯಲ್ಲ ಭಗವಂತ. ನೀನಲ್ಲದೆ ಇನ್ನು ಯಾರು ನನಗೆ ಇಂಥ ಅನುಗ್ರಹದ ಶಕ್ತಿಯನ್ನು, ಅನುಗ್ರಹದ ಆಶೀರ್ವಾದವನ್ನು ಮಾಡಬಲ್ಲವರು? ಇದು ಅಸುರ ಕುಲದ ನನಗೆ ದೊರೆತ ಯಾವ ಪುಣ್ಯವೋ ಏನೋ. ನಾನು ಯಾವ ಕುಲ ಅನ್ನುವುದನ್ನು ನೀನು ನೋಡುವುದಿಲ್ಲ. ಭಗವಂತನಾದ ನಿನಗೆ ಕುಲದ ಭೇದಗಳೇ ಇಲ್ಲ. ಹಾಗಾಗಿಯೇ ನೀನು ನನ್ನನ್ನು ಅನುಗ್ರಹಿಸಿದೆ. ಬಹುಶಃ ಭಕ್ತಿ ಮಾಡುವ ಒಬ್ಬ ಚಾಂಡಾಲ ಭಕ್ತಿ ಮಾಡದೇ ಇರುವ ಬ್ರಾಹ್ಮಣನಿಗಿಂತ ದೊಡ್ಡವ ಅನ್ನುವುದನ್ನು ನೀನು ಸಾರಿಬಿಟ್ಟೆ. ನಾನು ನಿನ್ನ ಈ ಅನುಗ್ರಹದಿಂದ ಸಂತೃಪ್ತನಾಗಿದ್ದೇನೆ. ನೀನು ಕೊಟ್ಟ ಈ ಅನುಗ್ರಹ ಇದು ನನ್ನ ಪಾಲಿನ ದೊಡ್ಡ ಭಾಗ್ಯ. ನೀನು ಆದಿ, ನೀನು ಅಂತ್ಯ, ನೀನು ಪುರಾಣ ಪುರುಷ, ನೀನೇ ಸೃಷ್ಟಿ, ನೀನೇ ಪ್ರಳಯ, ನೀನಿಲ್ಲದೆ ಜಗತ್ತಿಲ್ಲ. ಯಾವ ಜನ್ಮದ ಯಾವ ಕಾರಣಕ್ಕೋ ನೀನು ನನ್ನ ತಂದೆಯನ್ನು ಸಂಹರಿಸುವ ನೆಪ ಮಾಡಿ ನನಗೆ ದರ್ಶನ ಕೊಟ್ಟೆಯಲ್ಲ. ದುಷ್ಟರ ಸಂಹಾರಕ್ಕೆ ಅದು ಯಾವುದೇ ಕಾರಣವಿರಲಿ, ಆದರೆ ಭಕ್ತಿ ಒಂದಿದ್ದರೆ ನೀನು ಎಷ್ಟು ಸುಲಭನು ಅನ್ನುವುದನ್ನು ತೋರಿಸಿಬಿಟ್ಟೆ. ಹೀಗೆ ಭಕ್ತನಾಗಿ ನಿರಂತರವಾಗಿ ಗುಣಗಾನ ಮಾಡ್ತಾ ಇರುವ ಪ್ರಹ್ಲಾದನನ್ನು ನೋಡಿ ಭಗವಂತ ಹೇಳ್ತಾನೆ, ನರಸಿಂಹ, ನಾನು ನಿನ್ನ ಈ ಭಕ್ತಿಗೆ ಒಲಿದಿದ್ದೇನೆ. ನಿನಗೆ ಏನು ಬರಬೇಕು ಕೇಳು ಅಂತ. ನಾನು ಸೇವಕ ನಿಜ, ನೀನು ದೊರೆಯೂ ಹೌದು. ಆದರೆ ನನಗೆ ಇನ್ನೊಂದು ಯಾವುದೋ ಆಮಿಷ ಹುಟ್ಟಿಸಬೇಡಪ್ಪ. ನನಗೆ ಇನ್ನೇನಾದರೂ ಬೇಕೋ ಎಂದು ಕೇಳಿ ನಾನು ಮತ್ತೆ ಇಲ್ಲಿ ಮುಳುಗದಂತೆ ಮಾಡು. ನನಗೆ ಸಂಸಾರದಿಂದ ವಿರಕ್ತನಾಗುವಂತೆ, ಈ ಭಾವದಿಂದ ಆಚೆ ಕಳೆದು ನಿನ್ನ ಬಳಿ ಬರುವಂತೆ ಮಾಡು. ಅದನ್ನು ಬಿಟ್ಟು ಇಲ್ಲಿ ಯಾವುದೋ ವರ ಕೊಟ್ಟು ನಿಲ್ಲಿಸಬೇಡ. ನೀನು ಹಾಗೆ ಕೇಳುವ ಮತ್ತು ನಾನು ಅದಕ್ಕೆ ಹೌದು ನನಗೊಂದು ವರ ಬೇಕು ಎಂದರೆ ಅದು ವ್ಯಾಪಾರವಾದೀತು. ನಾನು ನಿನ್ನ ಜೊತೆಗೆ ಮಾಡುವ ವ್ಯಾಪಾರವೂ ಅಲ್ಲ ಭಕ್ತಿ. ನೀನು ವ್ಯಾಪಾರ ಮಾಡಿಸಿಕೊಳ್ಳುವ ಒಬ್ಬ ಭಗವಂತ, ವರ್ತಕನೂ ಅಲ್ಲ. ಆದ್ದರಿಂದ ನನಗೆ ಅದು ಯಾವುದೂ ಬೇಡ. ನಿರಂತರ ನಿನ್ನ ನಾಮಸ್ಮರಣೆಯಲ್ಲಿ ಕೊನೆಯವರೆಗೆ ನಾನು ಇದ್ದು ನೀನು ಯಾವುದನ್ನು, ಯಾವ ಮೋಕ್ಷ ಮಾರ್ಗಕ್ಕೆ ಕರೆಯಬಹುದು ಅದಕ್ಕೆ ನನ್ನನ್ನು ಕರೆದುಕೋ ಎಂದು ಮಾತ್ರ ಕೇಳಲಿಕ್ಕೆ ಇದ್ದೇನೆ.
ಭಗವಂತ ಹೇಳ್ತಾನೆ, ಆಗಲಿ, ಆದರೆ ನೀನು ನನ್ನ ಬಳಿಗೆ ಬರುವ ಮೊದಲು ನಿನ್ನ ಕರ್ತವ್ಯಗಳನ್ನು ನಡೆಸಿ ಬಾ. ನಿನ್ನ ಅಪ್ಪನಿಗೆ ಅಂತ್ಯೇಷ್ಟಿಗಳನ್ನು ಮಾಡು, ಸಿಂಹಾಸನವನ್ನು ನಡೆಸು, ಆ ಬಳಿಕ ನಾನು ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ಆಗ ನನ್ನದೊಂದು ಅರಿಕೆ ಇದೆ, ನನ್ನ ಅಪ್ಪ ತಿಳಿಯದೆ ನಿನ್ನನ್ನು ಏನೇನೋ ಭಾವಿಸಿ ಮಾತನಾಡಿದ್ದಾನೆ. ಆ ಅವನ ತಪ್ಪುಗಳನ್ನು, ಪಾಪಗಳನ್ನು ಕ್ಷಮಿಸಿಬಿಡು. ಭಗವಂತ ಹೇಳ್ತಾನೆ, ಅವನೊಬ್ಬನ ಪಾಪವಲ್ಲ ಪ್ರಹ್ಲಾದ, ನೀನು ಮಾಡಿದ ಭಕ್ತಿಗೆ ನಿನ್ನ ಪೂರ್ವದ 21 ವಂಶ ಜನಾಂಗ ಅವರೆಲ್ಲರೂ ಪುಣ್ಯಪ್ರದರಾಗಿದ್ದಾರೆ. ನೀನು ಎಂದೂ ಕೂಡ ನಿನ್ನ ತಂದೆಯ ಪಾಪದ ಬಗ್ಗೆ ಯೋಚಿಸಬೇಕಾಗಿಲ್ಲ. ಅಂತ್ಯೇಷ್ಟಿ ಮಾಡು ಅಂತ ಹೇಳಿ ಆ ನರಸಿಂಹನ ಸಮ್ಮುಖದಲ್ಲಿ ತಂದೆಯ ಅಂತ್ಯೇಷ್ಟಿ ಮಾಡಿ, ಆ ಉಗ್ರ ನರಸಿಂಹ ಭಗವಂತನ ಸಮ್ಮುಖದಲ್ಲೇ ಅವನಿಗೆ ಸಿಂಹಾಸನ ಪಟ್ಟಾಭಿಷೇಕದ ಭಾಗ್ಯ ಅಂಥ ಎಲ್ಲ ಭಾಗ್ಯಗಳನ್ನು ಪಡೆದ ಪ್ರಹ್ಲಾದನ ಆ ಸಿಂಹಾಸನ ಅಭಿಷೇಕ ಆದ ಬಳಿಕ ಬ್ರಹ್ಮ ಏನೇನೋ ಆಗಿ ಹೋಯಿತು, ವರ ಕೊಟ್ಟು ಹಿರಣ್ಯಕಶಿಪು ಎಂಥ ಉಗ್ರನಾಗಿ ಬಿಟ್ಟಿದ್ದ, ನೀನು ಅವನನ್ನು ಸಂಹರಿಸಿ ಒಳ್ಳೆಯ ಕೆಲಸ ಮಾಡಿದೆ ಅಂತಾನೆ ಬ್ರಹ್ಮ. ಆಗ ನರಸಿಂಹ, ಏನೇನೋ ವರ ಕೇಳಿದ ಕೂಡಲೇ ಕೊಡಬಾರ್ದಪ್ಪ, ಇದು ಒಳ್ಳೆಯ ಕ್ರಮ ಅಲ್ಲ, ಮತ್ತು ತುಂಬ ತೊಂದರೆ ಆಗ್ತದೆ ಅಂತ ಉಗ್ರ ನರಸಿಂಹನಾದ ನರಸಿಂಹ ಬ್ರಹ್ಮನನ್ನು ಎಚ್ಚರಿಸ್ತಾನೆ. ಮಕ್ಕಳು ಬೇಡಿದ್ದೆಲ್ಲ ಅಪ್ಪ ಕೊಡಬಾರ್ದು, ನೋಡಿ ಕೊಡಬೇಕು, ಇವ ಹೇಗೆ ಉಪಯೋಗ ಮಾಡ್ತಾನೆ ಅಂತ. ಇದು ಬ್ರಹ್ಮನಿಗೆ ಸೂಚನೆ ಅಲ್ಲ, ನಮಗೆಲ್ಲ ಕೇಳಿದ್ದು ಕೊಡ್ತೇವಲ್ಲ. ಈಗ ನಮ್ಮ ಮಕ್ಕಳಿಗೆ ಅಪ್ಪ ಮೊಬೈಲ್ ಕೊಡು, ಕೊಟ್ಟಾಯಿತು, ಬೈಕ್ ಕೊಡು, ಕೊಟ್ಟಾಯಿತು, ಕಾರು ಕೊಡು, ಕೊಟ್ಟಾಯಿತು, ಮನೆ ಕೊಡಿಸು, ಕೊಟ್ಟಾಯಿತು, ಪುಣ್ಯಕ್ಕೆ ಹೆಣ್ಣು ಕೊಡು ಅಂತ ಹೇಳಲ್ಲವ, ತರ್ತಾನೆ ಅವನೇ. ಎಲ್ಲ ಮಾಡಿದರೆ ಎಲ್ಲಿಗೆ ಮುಟ್ಟುತ್ತೆ? ಉಗ್ರ ನರಸಿಂಹ ಸೂಚನೆ ಕೊಡ್ತಾನೆ. ಅಷ್ಟು ಹೇಳಿ ನರಸಿಂಹ ಅಂತರ್ಧಾನನಾದ ಅಂತ ಆ ಕಥಾಭಾಗ. ಅದರ ಒಟ್ಟು ತಾತ್ಪರ್ಯ ನಿಮಗೆ ಗೊತ್ತೇ ಇದೆ. ನಮ್ಮ ಒಳಗೆ ಉಗ್ರ ಹಿರಣ್ಯಕಶಿಪು ಇದ್ದಾನೆ, ನಮ್ಮ ಒಳಗೆ ಸಾತ್ವಿಕನಾದ ಪ್ರಹ್ಲಾದ ಪುಟ್ಟ ಮಗುವಿನ ಹಾಗೆ ಇನ್ನರ್ ವಾಯ್ಸ್ ಇದ್ದಾನೆ. ಆದರೆ ಅವನನ್ನು ಕೇಳದ ಹಾಗೆ ಹಿರಣ್ಯಕಶಿಪುವಿನ ಆರ್ಭಟದಲ್ಲಿ ನಾವು ಮುಳುಗಿ ಭೋಗ ಸಾಮ್ರಾಜ್ಯವನ್ನು ನಮ್ಮದು ಅಂತ ತಿಳಿದು ನಾನೇ, ನನ್ನದೇ ಅಂತ ಭಾವಿಸಿದ್ದೇವೆ. ಒಂದು ದಿನ ಪ್ರಹ್ಲಾದ ಎದುರಾಬದುರಾದರೆ ಅವನು ಹೇಳ್ತಾನೆ, ಆಗ ಇದು ನೀನಲ್ಲ, ನಿನ್ನ ಒಳಗೊಂದಿದೆ, ಸ್ವಲ್ಪ ಕಣ್ಣು ತೆರಿ, ನೋಡು, ಗಮನಿಸು, ಆಗ ನಿನಗೆ ಕಾಣಿಸ್ತದೆ. ಯಾರನ್ನು ಕಾಣಲಿಕ್ಕಿದೆ ಅಂತ ಕೇಳಿದವ, ನೋಡು ನಿನ್ನ ಒಳಗೆ. ಆಗ ನಮಗೂ ಕೂಡ ಒಂದು ವೇಳೆ ಹಿರಣ್ಯಕಶಿಪುವಿನ ಹಾಗೆ ನೋಡಿಯೇ ಬಿಡಬೇಕು, ನಾನು ಬದುಕಬೇಕು, ಇಲ್ಲ ಅವನು ಯಾರು ನೋಡಬೇಕು ಅನ್ನುವ ಎಕ್ಸ್ಟ್ರೀಮ್ ಒಂದು ಛಲ ಬರಬೇಕು. ಸಾಧನೆಯ ತಪಸ್ಸಿನ ಹಾದಿಯೋ, ನೋಡಿಯೇ ಬಿಡ್ತೇನೆ ಭಗವಂತನನ್ನು ಅನ್ನುವ ಒಂದು ಹಠವೋ ಬಂದಾಗ ಅವನು ಉಗ್ರನಾಗಿಯೇ ಬರುವುದು. ಉಗ್ರ ರೂಪದವನಿಗೆ ಉಗ್ರ ದರ್ಶನವೇ, ಸೌಮ್ಯ ರೂಪಕ್ಕೆ ಸೌಮ್ಯ ದರ್ಶನ. ಎಷ್ಟು ಉಗ್ರನಿದ್ದ ಹಿರಣ್ಯಕಶಿಪು ಅಷ್ಟು ಉಗ್ರನಾಗಿಯೇ ನರಸಿಂಹ ಬರಬೇಕಾಯಿತು. ಅದಕ್ಕೆ ನೋಡಿ, ಯಾಕೆ ಅಲ್ಲಿ ವಿಶ್ವರೂಪದಲ್ಲಿ ಕೂಡ ಉಗ್ರ ರೂಪ ಅರ್ಜುನನಿಗೆ ಸೌಮ್ಯನಾಗು ಅಂತ ಅವನೂ ಪ್ರಾರ್ಥಿಸ್ತಾನೆ. ಸೌಮ್ಯನಾದ ಅಲ್ಲಿ ಯಾಕೆ? ಅಲ್ಲಿ ಕಾಲವನ್ನೇ ಕಾಲ ರೂಪವಾಗಿ ನಾನು ಬಂದಿದ್ದೇನೆ, ಲೋಕವನ್ನೇ ಕ್ಷಯಿಸಲಿಕ್ಕೆ ಬಂದವ ನಾನು. ಲೋಕ ಕ್ಷಯಿಸಲಿಕ್ಕೆ ಬಂದವ ಸೌಮ್ಯ ರೂಪದಲ್ಲಿ ಬರೋಕ್ಕಾಗಲ್ಲ. ಅದನ್ನು ಅರ್ಜುನನಿಗೆ ತೋರಿಸ್ಬೇಕಿತ್ತು. ನಾನು ನಿನ್ನ ಫ್ರೆಂಡ್ ಅಲ್ಲಯ್ಯ ಅಂತ, ನಿನ್ನ ಫ್ರೆಂಡಾಗಿ ಮಾತ್ರ ತೋರ್ಸೋಕ್ಕಾಗಲ್ಲ. ನಾನು ಲೋಕವನ್ನು ನಾಶ ಮಾಡುವ ಈ ರೂಪ ಬೇರೆ ನನ್ನದು, ಅದನ್ನು ನೋಡು, ನೀನು ತಿಳಿದದಷ್ಟೇ ನಾನಲ್ಲ. ಇಲ್ಲಿ ನಮ್ಮ ಒಳಗೆ ಭಗವಂತ ನಾವು ಉಗ್ರವಾದ ತುತ್ತ ತುದಿಗೆ ಅಹಂಕಾರಕ್ಕೆ ಹೋದರೆ ನಮಗೆ ಇನ್ನಿಲ್ಲದ ಏಟು ಕೊಟ್ಟು ನಮ್ಮನ್ನು ನಾಶ ಮಾಡಿಯೇ ತನ್ನನ್ನು ತೋರಿಸ್ತಾನೆ. ಆ ಅರ್ಥದಲ್ಲಿ ನಮ್ಮ ಒಳಗೆ ಎಲ್ಲವೂ ಇದೆ. ಹಿರಣ್ಯಕಶಿಪು ನಾವೇ. ನಮ್ಮ ಒಳಗೆ ಸುಪ್ತವಾಗಿ ತನ್ನ ಪಾಡಿಗೆ ಕೂತು ಚಂಡಾಮರ್ಕರು ಹೇಳಿದ ಪಾಠ ಕೇಳದ ಪ್ರಹ್ಲಾದನಿದ್ದಾನೆ. ಯಾವ ಯೂನಿವರ್ಸಿಟಿಯನ್ನು ಸೋಲಿಸಬಹುದಾದ ಆ ಅಂತರಂಗದ ಧ್ವನಿ ಕೇಳಿದರೆ ನಾವು ಯಾರ ಮಾಸ್ಟರೂ ನಮಗೆ ಬೇಕಾಗಿಲ್ಲ, ಅವನೇ ಮಾಸ್ಟರ್. ಆ ಮಾಸ್ಟರ್ ಜಗತ್ತಿನ ದೊಡ್ಡ ಮಾಸ್ಟರನ್ನು, ಜಗದ್ಗುರುವನ್ನು ತೋರಿಸಬಲ್ಲ. ಎಲ್ಲ ಸೂಚನೆಗಳು ಈ ಕಥೆಯಲ್ಲಿದೆ. ಹಾಗಾಗಿ ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ.
ಕಂಬದಲೋ ಡಿಂಬದಲೋ ಮೋಕ್ಷ ಅವರೆಂಗಾಯಿತು ನಂಬಿಯೂ ನಂಬದಿಹ ಸಿಂಬಳದ ನೊಣನೇನು ಮಂಕುತಿಮ್ಮ. ನಮಗೆ ಯಾಕೆ ಕಾಣಲ್ಲ ಅಂದರೆ ನಾವು ಆಚೆಗೆ ಪೂರ ನಂಬೋದಿಲ್ಲ, ಈಚೆಗೆ ಪೂರ ನಂಬದೇ ಇರೋದಿಲ್ಲ. ಪೂರ ನಂಬದೇ ಇರುವ ಒಂದು ಸ್ಥಿತಿಯಾದರೂ ಬಂದರೆ ಬಹಳ ಜನ ವೇದಿಕೆಯಲ್ಲಿ ಇಲ್ವೇ ಇಲ್ಲರಿ ದೇವರು ಅವನು ಯಾವನು ಇದೆಲ್ಲ ಮೌಢ್ಯ ಅನ್ನೋರು ಮನೆಯೊಳಗೆ ಹೋಗಿ ಪುರೋಹಿತರನ್ನು ಕರೆಸಿ ಒಳ್ಳೊಳ್ಳೆ ಹೋಮ ಮಾಡಿಸ್ತಾರೆ. ನಿಮ್ಗೆ ಗೊತ್ತಿಲ್ಲ. ನಾನು ಎಷ್ಟೋ ಜನ ಪುರೋಹಿತರಿಗೆ ಹೇಳಿದ್ದೀನಿ, ದಯವಿಟ್ಟು ಅವ್ರ ಮನೆಗೆ ಹೋಗೋದು ಬಿಡಿಪ್ಪ, ದುಡ್ಡಿಗೋ ಭಯಕ್ಕೋ ಹೋಗಬೇಡಿ ಅಂತ. ಆದರೆ ಇವರು ವೇದಿಕೆಯಲ್ಲಿ ಹೇಳೋದೇನೋ ದೇವರಿಲ್ಲ ದಿಂಡ್ರಿಲ್ಲ ಎಲ್ಲ ನಾವೇ. ಆಚೆ ಹೋಗಿ ನಮಗೆ ಮೃತ್ಯುಂಜಯ ಜಪ ಮಾಡಿಸಿ, ನಮಗೆ ಧನಂಜಯ ಹೋಮ ಮಾಡಿಸಿ ಎಲ್ಲ ಮಾಡಿಸ್ತಾರೆ ಅವರು. ನಂಬಿಯೂ ನಂಬದಿಹ ಸಿಂಬಳದ ನೊಣ ನೀನು ಮಂಕುತಿಮ್ಮ. ಒಂದು ವೇಳೆ ಹಿರಣ್ಯಕಶಿಪುವಿನಂಥ ಎಕ್ಸ್ಟ್ರೀಮ್ ಸಾಧ್ಯತೆ ಆದರೂ ಇದ್ದಿದ್ದರೆ ಸಾಕ್ಷಾತ್ ಉಗ್ರ ನರಸಿಂಹನ ದರ್ಶನ ಆದರೂ ಆಗ್ತಿತ್ತು, ಪ್ರಹ್ಲಾದ ಪಾಪ ಪುಳಕಿತನಾದರೂ ಆಗ್ತಿದ್ದ, ಆಶೀರ್ವಾದ ಆದರೂ ಪಡಿತಿದ್ದ. ಅದು ಇಲ್ಲ. ಇಂಥ ಎಲ್ಲ ದುಸ್ಥಿತಿಗಳಲ್ಲಿ ನಾವಿದ್ದೇವೆ. ನಮಗೆ ಒಂದು ಸಂಪೂರ್ಣ ಕ್ಲಾರಿಟಿ ಇಲ್ಲ. ಬೇಕು ಅನ್ನೋದರಲ್ಲೂ ಪಕ್ಕಾ ನಂಬಿಕೆ ಇಲ್ಲ. ನಮಗೆ ಹೇಗೆ ಅಂದರೆ ಎಲ್ಲ ಒಳ್ಳೆಯದಾಗ್ತಾ ಹೋದಾಗ ನಾನು ಅಂತ ಅಹಂಕಾರ, ಕೆಟ್ಟದಾದಾಗ ಅವ ಕೈ ಕೊಟ್ಟ ಅಂತ ಅವನ ಮೇಲೆ. ಒಳ್ಳೆಯದಾದರೆ ಅವನು, ಕೆಟ್ಟದಾದರೆ ನಾನು ಅಂತ ಭಾವಿಸಿದ್ರೂ ತೊಂದರೆ ಇಲ್ಲ. ಎರಡೂ ಅವನೇ ಅಂತ ಭಾವಿಸೋದು ಹೇಗೂ ಉನ್ನತ ಸ್ಥಿತಿ. ನಮ್ಮದು ಯಾವಾಗಲೂ ಈ ಥರದ ಅಧಪ್ಪತನದ ಮಾರ್ಗ. ಅಂಥ ಎಲ್ಲ ಸಾಧ್ಯತೆಗಳನ್ನು ನನಗಂತೂ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ ಮತ್ತು ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಬಹಳಷ್ಟು ಫಲಗಳನ್ನು ಹೇಳಲಿಲ್ಲ, ಆದರೆ ನರಸಿಂಹನನ್ನು ಪ್ರಹ್ಲಾದನನ್ನು ನಿರಂತರವಾಗಿ ಬಾಲ್ಯದಿಂದ ನೆನೆದರೆ ಅಥವಾ ಮನಸ್ಸಿಗೆ ಕಣ್ಮುಂದೆ ಭಗವಂತನನ್ನು ನೆನೆಯುವಾಗೆಲ್ಲ ಆ ಎರಡು ರೂಪ ನೆನೆದರೆ ಅವರಿಗೆ ಖಂಡಿತಕ್ಕೂ ಭಗವಂತ ಕರ್ಕೋತಾನೆ ಅನ್ನೋ ಮಾತನ್ನು ವೇದವ್ಯಾಸರು ಸ್ಪಷ್ಟವಾಗಿ ಹೇಳ್ತಾರೆ. ವೇದವ್ಯಾಸರ ವಾಕ್ ಅಂದರೆ ಅದು ಸುಮ್ಮನೆ ಭರವಸೆ ಅಲ್ಲ, ಅದು ಸತ್ಯದ ಪ್ರಮಾಣ. ಆ ಅರ್ಥದಲ್ಲಿ ಅಂಥ ಭಗವಂತ ಉಗ್ರ ನರಸಿಂಹ ತನ್ನ ಅವತಾರವನ್ನು ಮುಗಿಸಿದ. ಇದಾದ ಬಳಿಕ ಮತ್ತೆ ಇಡೀ ಇವರ ಕಥಾಭಾಗವನ್ನು ಮುಂದುವರಿಸುವ ಹಾಗೆ ಆ ಪ್ರಹ್ಲಾದ ಅವಧೂತರ ಜೊತೆಗೆ ಸಂವಾದ ಮಾಡುವವರೆಗೆ ವರ್ಣಾಶ್ರಮ ಧರ್ಮ, ಗೃಹಸ್ಥಾಶ್ರಮ ಧರ್ಮ ಇವುಗಳನ್ನೆಲ್ಲ ಹೇಳುವ ಭಾಗವಾಗಿ ಸಪ್ತಮ ಸ್ಕಂಧ ಮುಕ್ತಾಯ ಆಗುತ್ತೆ. ಮತ್ತೆ ಅಷ್ಟಮ ಸ್ಕಂಧ ಆರಂಭ ಆಗುವುದು ಈ ಪ್ರಹ್ಲಾದ ಅವಧೂತರ ಕಥೆಯ ನಂತರ ಶುರು ಮಾಡುವುದು ಮನ್ವಂತರಗಳ ಬಗ್ಗೆ. ಶುಕಮುನಿಗಳು ಮನ್ವಂತರಗಳು ಯಾವ್ಯಾವುದು ಅಂತ ನಿಮಗೆ ಗೊತ್ತು. ನಾವಿವಾಗ 7ನೆಯ ಮನ್ವಂತರದಲ್ಲಿದ್ದೇವೆ. ಈ ವೈವಸ್ವತ ಮನ್ವಂತರಕ್ಕೆ ಮೊದಲು ಯಾವ್ಯಾವ ಮನ್ವಂತರ ಆಗಿದೆ? ಒಂದು ಭಗವಂತನ ಬ್ರಹ್ಮನ ಒಂದು ದಿನ ಅಂತ ನಾನು ಮೊನ್ನೆ ಲೆಕ್ಕ ಹೇಳಿದ್ನಲ್ಲ, ಆ ಒಂದು ದಿನ ಅಂದರೆ ಒಂದು ಕಲ್ಪ. ಆ ಒಂದು ಕಲ್ಪ ಅಂದರೆ 14 ಮನ್ವಂತರ ಅಥವಾ ಮನುಗಳು ಆಳುವ ಕಾಲ. ಆ 14 ಮನುಗಳು ಆಳಿದ ಕಾಲದಲ್ಲಿ ನಾವೀಗ 7ನೆಯ ಮನು ಆಳುವ ಕಾಲದಲ್ಲಿ ಇದ್ದೇವೆ. ಸ್ವಯಂಭುವ ಮನು ಮೊದಲನೆಯವ, ಸ್ವಾರೋಚಿಷ 2ನೇಯವ, ಅದರ ನಂತರ 3ನೆಯ ಉತ್ತಮ, 4ನೇಯವ ತಾಮಸ ಅಂತ ಕೆಲವರು. ಅದು ತಾಪಸ ಅಂತ ಅಪ್ಪ ಹೇಳೋದು, ಅದು ತಾಪಸ, ಅದು ತಾಮಸ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಒಟ್ಟಿನಲ್ಲಿ 4ನೆಯ ಮನು. ಈ ಒಂದೊಂದು ಮನುವಿನ ಕಥೆ ಹೇಳುವಾಗ ತಾಮಸ ಮನ್ವಂತರದಲ್ಲಿ ಹರಿವೇಧಸ ಮತ್ತು ಹರಿಣಿ ಅನ್ನುವ ದಂಪತಿಗಳಿಗೆ ಭಗವಂತ ಹರಿಯಾಗಿ ಹುಟ್ಟಿ ಗಜೇಂದ್ರ ಮೋಕ್ಷಕ್ಕೆ ಕಾರಣವಾದ ಅಂತ ಸಮಯ ಉಂಟಾ? ಹಾಗಾಗಿ ಗಜೇಂದ್ರ ಮೋಕ್ಷ ಅನ್ನುವುದಕ್ಕೆ ಕಾರಣವಾದ ಅಂತ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಗಜೇಂದ್ರ ಮೋಕ್ಷ ಏನು ದಯವಿಟ್ಟು ನನಗೆ ಹೇಳಿ ಅಂತ ಪರೀಕ್ಷಿತ ಕೇಳ್ಕೊಳ್ತಾನೆ. ಆಗ ಹೌದು, ತಾಮಸ ಮನ್ವಂತರದಲ್ಲಿ ಭಗವಂತ ಹರಿಯಾಗಿ ಒಬ್ಬನ ಮೋಕ್ಷಕ್ಕೆ ಕಾರಣವಾಗಿದ್ದ. ಅದು ಹೀಗಿದೆ: ತ್ರಿಕೂಟ ಅನ್ನುವ ಒಂದು ಪರ್ವತ, ಅದರ ತಪ್ಪಲಲ್ಲಿ ಒಂದು ದೊಡ್ಡ ಕಾಡು ಅಥವಾ ಒಂದು ದೊಡ್ಡ ಎಲ್ಲ ಸಾಮ್ರಾಜ್ಯವೇ ಇದೆ ಅನ್ನುವಂತಹ ಉದ್ಯಾನ, ಸರೋವರ, ಒಳ್ಳೊಳ್ಳೆಯ ನೀರ್ಕೊಳಗಳು, ಅಲ್ಲಲ್ಲಿ ಬೆಳೆದುವ ಬೇಕಾದಷ್ಟು ಚಂದದ ಹೂವಿನ ತೋಟ, ಅಲ್ಲಲ್ಲಿ ಇರುವಂತಹ ಆಕರ್ಷಕವಾದ ಪಕ್ಷಿಗಳು, ಹೀಗೆ ಇರುವಂತಹ ದೊಡ್ಡ ಸಾಮ್ರಾಜ್ಯ ಗಜೇಂದ್ರನದ್ದು. ಆ ಗಜೇಂದ್ರ ತನ್ನ ಎಲ್ಲ ಕುಟುಂಬದ ಜೊತೆಗೆ ಅಲ್ಲಿ ಸುಖವಾಗಿ ಕಾಲ ಕಳೀತಾನೆ. ಹೇಗೆಲ್ಲ ಕಾಲ ಕಳೀತಾನೆ ಅಂತಂದರೆ, ಯಾವಾಗ ಬಂದು ವಾಯುವಿಹಾರ, ಬೇಕಾದಾಗ ಬಿದಿರಿನ ಮೇಳೆಯನ್ನೆಲ್ಲ ಮುರಿದು ತಿನ್ನುವುದು, ಅಲ್ಲಲ್ಲಿ ತನ್ನ ಇತರ ಪ್ರಾಣಿಗಳ ಜೊತೆಗೆ ತನ್ನ ಆರ್ಭಟ ಇದೆಲ್ಲ ಮಾಡ್ಕೊಂಡು ವೈಭವದಿಂದ ಗಜೇಂದ್ರನಿದ್ದಾಗ ಒಂದು ದಿನ ಅಲ್ಲಿರುವ ಸರೋವರದಲ್ಲಿ ಅವನು ಯಾವುದೋ ಒಂದು ಎಲ್ಲ ತನ್ನ ಉದ್ಯಾನದ ಎಲ್ಲ ವಾಯು ವಿಹಾರ ಮುಗಿಸಿ ಸ್ನಾನಕ್ಕೆ ಬಂದ ಹಾಗೆ ತನ್ನ ಇಡೀ ಕುಟುಂಬದ ಜೊತೆಗೆ ಗಜೇಂದ್ರ ಬರ್ತಾನೆ. ಬಂದು ಆ ನೀರಿಗೆ ಇಳಿದು ಸ್ನಾನ ಮಾಡುವ ಹೊತ್ತಿಗೆ ಅವನಿಗೆ ಸ್ನಾನದ ಆರ್ಭಟದಲ್ಲಿ ಎಷ್ಟು ಸ್ನಾನ ಅಂದರೆ ಇದ್ದ ಬದ್ದ ಎಲ್ಲ ತನ್ನ ಕುಟುಂಬದ ಅಷ್ಟೂ
ಆನೆಗಳಿಗೆ ತನ್ನ ಸೊಂಡಿಲಿನಿಂದ ನೀರೆರಚಿಸಿ ಸ್ನಾನ ಮಾಡೋದು, ಅವುಗಳು ಮಜಾ ಮಾಡೋದು. ಇತ್ತ ಆ ಮರಿಗಳು, ತಾಯಿ, ಹೆಂಡಂದರು, ಮತ್ತೊಂದು ಮಗದೊಂದು, ಇತರ ಗಂಡಾನೆಗಳು ಎಲ್ಲ ಪರಸ್ಪರ ನೀರಿನ ಆಟ ಆಡಿ ಇನ್ನೇನು ನೀರಿನ ಆಟ ಮುಗಿಸಿ ಎಲ್ಲರೂ ಮೇಲೆ ಬರಬೇಕು. ಗಜೇಂದ್ರನೊಬ್ಬ ನೀರಿನಲ್ಲಿದ್ದಾನೆ. ಅಷ್ಟರಲ್ಲಿ ಅವನ ಮೇಲೆ ಬರಬೇಕು ಅನ್ನುವಾಗ ಒಂದು ಮೊಸಳೆ ಅವನ ಕಾಲನ್ನು ಹಿಡಿಯುತ್ತದೆ. ಈ ಕಾಲು ಹಿಡಿದ ಮೊಸಳೆಯನ್ನು ತಕ್ಷಣಕ್ಕೆ ಇವನು ಆರ್ಭಟಿಸಿ ತಾನು ಹೊರಗೆ ಬರಬೇಕು ಅಂತ ಕೂಗಿ ಹೊರಗೆ ಬರುವುದಕ್ಕೆ ಪ್ರಯತ್ನ ಪಡುವಾಗ ಆನೆ ಎಷ್ಟು ಬಲದಿಂದ ಹೊರಗೆ ಬರುತ್ತೋ ಅಷ್ಟು ಮೊಸಳೆ ಒಳಗೆ ಎಳೆಯುತ್ತೆ. ಸುತ್ತಮುತ್ತ ಈಗಾಗಲೇ ಇರುವ ಎಲ್ಲ ಗಂಡು ಆನೆಗಳು, ಹೆಣ್ಣಾನೆಗಳು, ತಾಯಿ ಅಥವಾ ಹೆಂಡತಿ, ಮಕ್ಕಳು ಎಲ್ಲ ಸೊಂಡಿಲಿನಿಂದ ಈ ಆನೆಯನ್ನು ಇತ್ತ ಕರೀಲಿಕ್ಕೆ ಬೇಕಾದಷ್ಟು ಪ್ರಯತ್ನ ಪಡ್ತಾರೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಆನೆಗಳಿಗೆ ಆ ಸಿಕ್ಕಿಕೊಂಡ ಆನೆಯನ್ನು ಬಿಡಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅವಿಶ್ರಾಂತ ಪ್ರಯತ್ನದ ನಂತರ ಸೋತು ತಮ್ಮ ಕೈಯಲ್ಲಾಗುವುದಿಲ್ಲ ಅಂತ ಈ ಇಡೀ ಕುಟುಂಬ ಸೋತು ಆಚೆಗೆ ನಿಂತಾಗ ಇತ್ತ ಈ ಆನೆ ಸಹಸ್ರ ವರ್ಷ ಅಂತ ಹೇಳ್ತಾರೆ ಅದು ಪ್ರಯತ್ನ ಪಟ್ಟಿತ್ತು ಈಚೆಗೆ ಬರೋಕ್ಕೆ. ಅಂದರೆ ಅಷ್ಟು ವರ್ಷ ಆದರೂ ಅದಕ್ಕೆ ತಾನು ಈಚೆಗೆ ಬರಲಿಕ್ಕಾಗದೇ ಇದ್ದಾಗ ಅದಕ್ಕೆ ಕೊನೆಯ ಆಸರೆ ಅಂತ ಕಾಣಿಸಿದ್ದು ಭಗವಂತ ಮಾತ್ರ. ತನ್ನ ಹತ್ತಿರವೇ ಇದ್ದ ತನ್ನ ಗಂಡಾನೆಗಳಿಗಾಗಿಲ್ಲ, ಜೊತೆಗಿದ್ದ ಹೆಂಡತಿಯೋ ತಾಯಿ ಆನೆಯೋ ಸೆಳೆದರೆ ಹೋಗುವುದಕ್ಕಾಗೋದಿಲ್ಲ, ಇನ್ಯಾರೂ ರಕ್ಷಿಸಬೇಕು ಅಂತ ಅದು ಒಂದೇ ಸಮನೆ ಸೊಂಡಿಲೆತ್ತಿ ಭಗವಂತನನ್ನು ಪ್ರಾರ್ಥಿಸೋಕ್ಕೆ ತೊಡಗಿತಂತೆ. ಭಗವಂತನ ಸ್ತುತಿಯನ್ನೆಲ್ಲ ಓದಬೇಕು. ಮತ್ತೆ ಮತ್ತೆ ನಾನು ನಿಮಗೆ ಹೇಳ್ತೀನಿ. ನಿರರ್ಗಳವಾಗಿ ಆ ಗಜೇಂದ್ರ ಭಗವಂತನನ್ನು ಮೊರೆ ಇಡ್ತಾನೆ. ನೀನಲ್ಲದೆ ಇನ್ಯಾರಿಗೆ ನನ್ನನ್ನು ಇದರಿಂದ ಬಿಡಿಸಲಿಕ್ಕೆ ಸಾಧ್ಯ? ನೀನಲ್ಲವೇ ಎಲ್ಲದರ ಆದಿ, ನೀನಲ್ಲವೇ ಎಲ್ಲದರ ಅಂತ್ಯ. ನಿನ್ನನ್ನು ನಂಬಿದವನಿಗೆ ಯಾರಿಗೆ ಬಿಡುಗಡೆ ಆಗಿಲ್ಲ. ನೀನು ಕೊಟ್ಟರುಂಟು, ಇಲ್ಲದಿದ್ದರೆ ಇಲ್ಲ. ನಾನು ಯಾವುದೋ ಭಾವದಿಂದ ನಿನ್ನನ್ನು ನಂಬದೆ ಪೂಜಿಸದೆ ಕುಳಿತಿದ್ದೆ ಎಂದು ಕಾಣಿಸುತ್ತದೆ. ಎಲ್ಲ ತನ್ನ ಪಶ್ಚಾತ್ತಾಪ, ಭಕ್ತಿ, ಪ್ರಾರ್ಥನೆಗಳನ್ನು ಮಾಡ್ತಾನೆ. ಇದನ್ನು ಕೇಳಿದ ಭಗವಂತ ಅತ್ತ ಗರುಡಾರೂಢನಾಗಿ ಹರಿ ಆಗಿ ತಾನು ಆಕಾಶ ಮಾರ್ಗವಾಗಿ ಗಜೇಂದ್ರನ ಕಡೆಗೆ ಬರ್ತಾನೆ. ಆಗ ಗಜೇಂದ್ರನಿಗೆ ಹರಿ ಕಾಣಿಸ್ತಾನೆ. ಕಾಲಿನಿಂದ ಸೆಳೆಯುವ ಆ ಮೊಸಳೆ, ಆ ಕಡೆಯಿಂದ ಕಾಣಿಸುವ ಆ ಭಗವಂತ. ಇದಕ್ಕೆ ಆನೆಗೆ ಅನ್ನಿಸ್ತದೆ ಗಜೇಂದ್ರನಿಗೆ ತಾನು ಇವನಿಗೆ ಏನು ಅರ್ಪಿಸಬಹುದು. ಆ ಸರೋವರದಲ್ಲಿದ್ದ ಆ ತಾವರೆ ಒಂದನ್ನು ಸೊಂಡಿಲಿನಿಂದ ಎತ್ತಿ ಅವನಿಗೆ ಅರ್ಪಿಸಿ ತಾನು ತನ್ನ ಭಕ್ತಿಯನ್ನು ನಿವೇದಿಸಿಕೊಂಡನಂತೆ ಗಜೇಂದ್ರ. ಫಲಂ ಪತ್ರಂ ಪುಷ್ಪಂ ಫಲಂ ತೋಯಂ. ನಿಮಗೆ ಗೊತ್ತು, ಒಂದು ಹೂ ಕೊಡು, ಒಂದು ಎಲೆ ಕೊಡು, ಒಂದು ನೀರಿನ ಹನಿ ಕೊಡು, ಏನು ಕೊಡು, ನಿನಗೆ ಆಗುವುದನ್ನು ಕೊಡು, ನಾನು ಬರ್ತೀನಿ, ನಾನು ಒಲಿತೀನಿ, ನಾನು ಮೆಚ್ಚುತ್ತೀನಿ. ಕೊಟ್ಟ. ಭಗವಂತ ತಾನು ಬಂದು ಮೊದಲು ಆ ಆನೆಯನ್ನು ಹೊರಕ್ಕೆ ಸೆಳೆದು ಅದರ ಕಾಲನ್ನು ಹಿಡಿದ ಆ ಮೊಸಳೆಯನ್ನು ತನ್ನ ಚಕ್ರದಿಂದ ಕತ್ತರಿಸಿ ಮೊಸಳೆಯನ್ನು ಬಿಡುಗಡೆ ಮಾಡಿದ ಬಳಿಕ ಆನೆ ತನ್ನ ಆ ಬಂಧನದಿಂದ ಬಿಡುಗಡೆಯಾಗಿ ಭಗವಂತನ ಮುಂದೆ ನಿಂತ ಗಜೇಂದ್ರ. ಹಾಗೆ ನಿಂತಿದ್ದ ಗಜೇಂದ್ರ ಭಗವಂತನ ಕೃಪೆಯಿಂದ ಮತ್ತೆ ಭಗವಂತನಂತೆ ಚತುರ್ಭುಜಧಾರಿಯಾಗಿ ಅವನ ಗರುಡಾರೂಢನಾಗಿ ಅವನ ಲೋಕಕ್ಕೆ ಹೋದ ಅನ್ನುವುದು ಗಜೇಂದ್ರ ಮೋಕ್ಷದ ಕತೆ. ಆ ಮೊಸಳೆ ಅದು ಏನಾಯಿತು, ಹೂಹು ಅನ್ನುವ ಗಂಧರ್ವನಾಯಿತು ಅಂತ ಉಲ್ಲೇಖ ಮಾಡ್ತಾರೆ. ಏನು ಇದರ ಹಿನ್ನೆಲೆ? ಇಲ್ಲಿ ಗಜೇಂದ್ರ ಇಂದ್ರದ್ಯುಮ್ನ ಅನ್ನುವ ಒಬ್ಬ ರಾಜ. ಅವನು ಪಾಂಡ್ಯ ದೊರೆ. ಒಂದು ದಿವಸ ಮಲಯ ಪರ್ವತದ ಬಳಿಗೆ ಬಂದು ನಿವೃತ್ತ ಮಾರ್ಗದಲ್ಲಿ ಭಗವಂತನನ್ನು ತಪಿಸ್ತಾ ಕೂತವ. ಎಷ್ಟು ಭಗವಂತನಲ್ಲಿ ಮುಳುಗಿದ್ದಾನೆ ತಪಸ್ಸಿನಲ್ಲಿ ಅಂದರೆ ಅವನಿಗೆ ಇನ್ನೊಂದು ಎಚ್ಚರವಿಲ್ಲದ ಸ್ಥಿತಿ. ಆ ಎಚ್ಚರವಿಲ್ಲದ ಸ್ಥಿತಿಯಲ್ಲಿ ಅಗಸ್ತ್ಯರು ಬಂದಾಗ ತನ್ನ ಶಿಷ್ಯರ ಜೊತೆಗೆ ಗುರುಗಳಿಗೆ ತೋರಿಸಬೇಕಾದ ಆದರ ಆತಿಥ್ಯವನ್ನು ಅವನು ಮಾಡಿರೋದಿಲ್ಲ. ಇದರಿಂದ ಕುಪಿತನಾದ ಅಗಸ್ತ್ಯ ಜಡ ಪ್ರಾಣಿಯಂತೆ ಗುರು ಬಂದಾಗ ಯಾವ ಭಕ್ತಿ ಭಾವವಿಲ್ಲದೆ ನೀನು ಮಾಡಬೇಕಾದ ಕರ್ತವ್ಯವನ್ನು ಮಾಡಲಿಲ್ಲವಾದ್ದರಿಂದ ಆನೆಯಂತೆ ಆನೆಯ ಹಾಗೆ ಜಡಪ್ರಾಣಿಯಾಗಿ ಹೋಗುವಂತ ಶಪಿಸ್ತಾರೆ. ಹಾಗೆ ಇವನು ಗಜೇಂದ್ರನಾದದ್ದು. ಹೂಹು ಅನ್ನುವ ಗಂಧರ್ವ ಒಂದು ದಿನ ತಾನು ತನ್ನ ಸ್ತ್ರೀಯರ ಜೊತೆಗೆ ರತಿಕ್ರೀಡೆಯ ಹಾಗೆ ಜಲಕ್ರೀಡೆ ಮಾಡುವಾಗ ಆ ಜಲಕ್ರೀಡೆಯಲ್ಲಿ ಮುಳುಗಿರುವ ಹೊತ್ತಿಗೆ ದೇವಲ ಋಷಿಗಳು ತಾವು ಸ್ನಾನಕ್ಕೆ ಬರ್ತಾರೆ. ಈ ದೇವಲ ಋಷಿಗಳು ತಮ್ಮ ಕ್ರೀಡೆಗೆ ಅಡ್ಡಿಯಾದರೆ ಇವರು ಬರಬಾರ್ದಿತ್ತು ಅಂತ ಹೇಳಿ
ಹೂಹು ಗಂಧರ್ವ ಅವರನ್ನು ಮೊಸಳೆಯಂತೆ ಎಳೆದಾಡ್ತಾನೆ. ಒಬ್ಬ ಋಷಿಯನ್ನು ಮೊಸಳೆಯಂತೆ ಎಳೆದಾಡಿದ್ದರ ಫಲವಾಗಿ ದೇವಲ ಋಷಿಗಳು ಅವನಿಗೆ ಶಾಪ ಕೊಡ್ತಾರೆ, ನನ್ನನ್ನು ಹೀಗೆ ಎಳೆದಾಡಿದ್ದಕ್ಕೆ ನೀನು ಕೂಡ ಮೊಸಳೆಯಾಗಿ ಹುಟ್ಟು ಅಂತ. ಆಗ ಅವನು ಕ್ಷಮೆ ಕೇಳಿ ಉಶ್ಯಾಪ ಬೇಡ್ತಾನೆ. ಮುಂದೊಂದು ದಿನ ಭಗವಂತನಿಂದ ನಿನಗೆ ಈ ಮೊಸಳೆಯ ದೇಹದಿಂದ ಮೋಕ್ಷವಾಗಿ ನೀನು ಮತ್ತೆ ಹೂಹು ಗಂಧರ್ವನಾಗ್ತಿ ಅಂತ ಅವರು ಉಶ್ಯಾಪ ಬೇರೆ ಕೊಟ್ಟಿರ್ತಾರೆ. ಅದರ ಫಲವಾಗಿ ಅವನು ಮತ್ತೆ ಹೂಹು ಗಂಧರ್ವ. ಇಡೀ ಕರ್ಮ ಸಿದ್ಧಾಂತವನ್ನು ಹೇಳುವ ಬಹಳ ವಿಶೇಷವಾದ ಒಂದು ಕಥೆ. ಪ್ರತಿಯೊಂದು ನಮ್ಮ ಕರ್ಮಕ್ಕನುಗುಣವಾಗಿ ನಾವು ಅನುಭವಿಸಬೇಕಾಗ್ತದೆ ಅಂತ. ಗಜೇಂದ್ರ ತಾನು ಮಾಡಿದ ಇಂದ್ರದ್ಯುಮ್ನನ ಕಾಲದ, ಮತ್ತು ನನಗೊಂದು ಯಾವಾಗಲೂ ಅನಿಸೋದು ನೋಡಿ, ಮಾಂಡವ್ಯರು ಕೂಡ ತಪಸ್ಸಿಗೆ ಕೂತಿದ್ದಾಗ ದೊರೆ ಬಂದು ಕೇಳಿದ, ಅವನು ಉತ್ತರ ಕೊಡಲಿಲ್ಲ, ಅವನಿಗೆ ಶಿಕ್ಷೆ ಆಯಿತು ಯಮನಿಂದ, ಅಣಿಮಾಂಡವ್ಯರಾದರು. ಶಮೀಕರು ಉತ್ತರಿಸಲಿಲ್ಲ ಅಂತ ಹೇಳಿಬಿಟ್ಟು ಇವನು ಕೋಪಿಸಿಕೊಂಡು ಅವರ ಕೊರಳಿಗೆ ಹಾವು ಹಾಕಿ ತಾನೇ ಶಾಪಕ್ಕೆ ಒಳಗಾದ ಪರೀಕ್ಷಿತ. ಎಲ್ಲೋ ಸೂಚನೆ ನೋಡಿ, ಇಂದ್ರದ್ಯುಮ್ನ ತಾನು ಉತ್ತರ ಕೊಡೋದಕ್ಕೆ ಅಗಸ್ತ್ಯರು ಆದರಾತಿಥ್ಯ ಮಾಡಲಿಲ್ಲ ಅಂತ ಅವನು ಶಾಪ ಕೊಟ್ಟರು. ತಪಸ್ಸು ಮಾಡುವಾಗಲೂ ಎಲ್ಲೋ ಸೂಚನೆ, ನನಗೆ ಗೊತ್ತಿಲ್ಲ, ನಾನು ಅಂದ್ಕೊಳ್ಳೋದು ಕರ್ತವ್ಯ ಬಿಟ್ಟು ತಪಸ್ಸಿಲ್ಲ ಅಂತ. ಕರ್ತವ್ಯ ಮಾಡಿಕೊಂಡು ತಪಸ್ಸು ಮಾಡಬೇಕು. ಯಾವ ಕರ್ತವ್ಯದಲ್ಲೂ ಕೂಡ ಲೋಪ ಬಾರದ ಹಾಗೆ ಮಾಡುವ ತಪಸ್ಸನ್ನು ಮಾತ್ರ ಪುರಸ್ಕರಿಸ್ತೀವಿ ಅನ್ನೋದನ್ನು ಸೂಚಿಸ್ತಾರೆ ನೋಡಿ. ನಮ್ಮಲ್ಲಿ ಕೆಲವರಿದ್ದಾರೆ, ನಾನೇ ನೋಡಿದೆ, ನಮ್ಮ ತುಂಬ ಕಾಸ ಇರೋರು, ನಾನು ಬೆಳಿಗ್ಗೆ ಎಲ್ಲ ಯಾರು ಬಂದರೆ ಬಾಗಿಲು ತೆಗೆಯೋದಿಲ್ಲಪ್ಪ. ಯಾಕೆ? ನಾನು ಧ್ಯಾನ ಕೂತ್ಕೊಳ್ತಾರೆ. ಧ್ಯಾನಕ್ಕಿಂತ ಬಂದವರನ್ನು ಊಟಕ್ಕೆ ಹಾಕೋದು, ಬನ್ನಿ ಅಂತ ಕರೆಯೋದು ಅತಿಥಿ ಸೇವೆ ಪೂಜೆ ಅಲ್ವಾ? ಅಲ್ಲಪ್ಪ, ಹೀಗೆಲ್ಲ ನಿಯಮ ಮಾಡಿಕೊಳ್ಳೋರಿದ್ದಾರೆ. ಇದಲ್ಲ ಅಂತ ಹೇಳುತ್ತೆ ನಮ್ಮ ಧರ್ಮ ಪರಂಪರೆ. ಆ ಕ್ಷಣಕ್ಕೆ ನಿಮ್ಮನ್ನು ಯಾವುದು ಕರೀತದೆ, ಆ ಕ್ಷಣಕ್ಕೆ ನಿಮ್ಮ ಅವಶ್ಯಕತೆ ಯಾವುದು, ನೀವು ಮಾಡಬೇಕಾದ ಒಳ್ಳೆಯ ಕರ್ಮ ಯಾವುದು, ಅದನ್ನು ಮಾಡುವುದೇ ಪೂಜೆ. ನಮಗೆ ಪೂಜೆ ಬಗ್ಗೆ ತಪ್ಪು ಅಭಿಪ್ರಾಯಗಳೆಲ್ಲ ಇವೆ. ಧ್ಯಾನದ ಬಗ್ಗೆ, ಪೂಜೆಯ ಬಗ್ಗೆ. ಅಪ್ಪ ಅಮ್ಮನನ್ನು ಸೇವೆ ಮಾಡೋದಕ್ಕಿಂತ ಕಣ್ಮುಚ್ಚಿ ಕೂತ್ಕೊಳ್ಳೋದು ಧ್ಯಾನ ಒಳ್ಳೆಯದು ಅಂತ ಭಾವಿಸಿದರೆ, ಕರ್ತವ್ಯ ಲೋಪ ಮಾಡಿ ಯಾವ ಧ್ಯಾನವನ್ನು ಯಾವ ಧರ್ಮವೂ ಹೇಳೋದಿಲ್ಲ. ಆ ಅರ್ಥದಲ್ಲಿ ನಮ್ಮ ಈ 3 ಘಟನೆ ಕೂಡ ನನಗೆ ಯಾವಾಗಲೂ ಅನಿಸುತ್ತೆ ನೋಡಿ. ಇಂದ್ರದ್ಯುಮ್ನ ತಪಸ್ಸಿ ಕೂತಿದ್ದಾನೆ, ದೇವರಲ್ಲಿದ್ದಾನೆ, ದೇವರಲ್ಲಿ ತನ್ಮಯನಾಗಿದ್ದಾನೆ. ಅಗಸ್ತ್ಯರಿಗೆ ಗೊತ್ತಿಲ್ವಾ? ತಪಸ್ಸಿ ಕೂತಿದ್ದಾನೆ ಬಿಡು, ನಾವೆಲ್ಲ ಇದ್ದೇವಲ್ಲ ಇತ್ತೀಚಿನ ಕಾಲದವರು, ಅವ್ರು ಧ್ಯಾನ ಕೂತಿದ್ದಾರೆ ಎಬ್ಬಿಸ್ಬೇಡಿ ಅಂತ ಈಚೆಗೆ ಬರ್ತೇವೆ. ಹಾಗೇನು ಮಾಡಬೇಕಾಗಿಲ್ಲ ಅಂತ ಅಗಸ್ತ್ಯರು ಹೇಳೋದು. ತಪಸ್ಸಿಗೆ ಕೂತಿದ್ದಾನೆ ಗೊತ್ತಿದ್ದು ಅಗಸ್ತ್ಯರು ಶಪಿಸಿದ್ದಾರೆ ಅಂದರೆ ತಪಸ್ಸು ಯಾವುದು ಅಂತ ಯೋಚಿಸಬೇಕು. ಅಗಸ್ತ್ಯರು ಬಂದಾಗ ಅಗಸ್ತ್ಯರನ್ನು ಆದರಾತಿಥ್ಯ ಮಾಡುವುದು ತಪಸ್ಸು, ಅದು ಅವರ ಧ್ಯಾನ ಆ ಹೊತ್ತಿಗೆ. ಅದು ಬಿಟ್ಟು ಅವರು ಬಂದವರಿಗೆ ನೀರು ಕೊಡೋರಿಲ್ಲ, ಕುತ್ಕೊಳ್ಳೋರಿಲ್ಲ, ಕುತ್ಕೊಳ್ಳಿ ಅಂತ ಹೇಳೋರಿಲ್ಲ. ಏನ ಬಂದಿರಿ ಹದುಳವೆ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ. ಗರ ಬಡಿದವರ ನುಡಿಸಲು ಬಹುದು, ಸಿರಿಗರ ಬಡಿದವರ ನುಡಿಸಲು ಬಾರದಯ್ಯ ಕೂಡಲ ಸಂಗಮ ದೇವ. ನಮಗೆ ಕೆಲವು ಸಾಮಾನ್ಯ ಪ್ರಜ್ಞೆಗಳು, ಬಂದವರನ್ನು ಬನ್ನಿ ಕುತ್ಕೊಳ್ಳಿ ಅನ್ನದೇ ಇರೋದಿದೆಯಲ್ಲ, ಅಲ್ಲ ಅಂತ ಈ ಥರ ಏನೋ ಸೂಚನೆ ಕೊಡ್ತಾರೆ. ಆದ್ದರಿಂದ ತಪಸ್ಸಿಗೆ ಕೂತರೂ ತಪಸ್ಸಿನಲ್ಲಿ ಮಾಡಿದ ಕರ್ಮದೋಷ, ಅದಕ್ಕೆ ಫಲ. ಅದಕ್ಕೆ ಗಜೇಂದ್ರ ಜಡ. ಅದಕ್ಕೆ ನೋಡಿ, ಆನೆಯ ದೇಹದಲ್ಲಿ ಮೋಕ್ಷ. ಅದಕ್ಕೆ ನಾನು ಹೇಳಿದ್ದು ಪ್ರಾಣಿಯಲ್ಲೂ ಮೋಕ್ಷ ಆಗ್ತದೆ. ಅದರಿಂದ ನಮ್ಮ ಹತ್ರ ಬರುವ ಯಾವ ಪ್ರಾಣಿ ಎಷ್ಟು ಇವಾಲ್ವ್ಡ್ ಇದೆ ಯಾರಿಗೂ ಗೊತ್ತು. ಹಾಗೆ ಯಾವ ಪ್ರಾಣಿಯೂ ಕೂಡ ನಮ್ಮ ಹಾಗೆ 1 ವರ್ಷ 1 ಜನ್ಮದಲ್ಲಿ ಮನುಷ್ಯನಾಗಿದ್ದದ್ದು ಈಗ ನಮ್ಮ ಮುಂದೆ ಓಡಾಡ್ತಿರ್ಬೋದು. ನಮ್ಮ ಅಪ್ಪನ ಮಹಾಭಾರತ ಪ್ರವಚನಕ್ಕೆ ನಾಯಿ ಬಂದು ಅಷ್ಟೂ ದಿನ ಪಾಠ ಕೇಳಿದ್ದನ್ನು ನೀವೆಲ್ಲ ಅವರ ಉಪನ್ಯಾಸಗಳಲ್ಲಿ ಕೇಳಿರ್ತೀರಿ. ಅವರ ಉಪನ್ಯಾಸಕ್ಕೆ ಸಾಗರದಲ್ಲಿ ಒಂದು ಸರ್ಪ ಬಂದು ವೇದಿಕೆ ಮೇಲೆ ಕೂತ್ಕೊಳ್ತಿತ್ತು ಅಂತ ಅಲ್ಲಿಯ ಸಾಕ್ಷಾತ್ ಸಾಕ್ಷಿ ಸದಾನಂದ ಶರ್ಮರು ಉಪವಾಸ ಅನ್ನುವ ಗ್ರಂಥದಲ್ಲಿ ಬರೆದಿದ್ದಾರೆ. ಅಂದರೆ ಅದು ಫಸ್ಟ್ ಡೇ ಆ ಮರದಲ್ಲಿ ವಿಲ ಒದ್ದಾಡತ್ತೆ. ಅದು ಓಪನ್ ಏರ್ ಥಿಯೇಟ್ರ್ ಅವರು ಆವಾಗ ಮಾತಾಡಿದ್ದು. ಸೆಕೆಂಡ್ ಡೇ ಮೆಟ್ಲ ಹತ್ರ, 3ನೇ ದಿನ ಅವ್ರು ಕೂತ್ಕೊಳ್ಳೋಲ್ಲ, ಎದುರಿಗೆ ಬಂದು ಮಲಗಿಕೊಂಡು ಉಪನ್ಯಾಸ ಕೇಳಿತ್ತು ಅಂತ ಅಪ್ಪ ಹೇಳ್ತಾರೆ. ಯಾವ ದೇಹದಲ್ಲಿ ಯಾವುದು ಮೋಕ್ಷಕ್ಕೆ ಕಾದಿದೆ ಯಾರಿಗೆ ಗೊತ್ತು? ಅದು ಗಜೇಂದ್ರನ ಮೋಕ್ಷದ ಒಂದು ಕಥಾಭಾಗ. ಇನ್ನು ಅದನ್ನು ಸ್ವಲ್ಪ ಇನ್ನು ಆಂತರಂಗಿಕವಾಗಿ ಭಾವಿಸಿದರೆ ನೋಡಿ, ತ್ರಿಕೂಟ ಪರ್ವತ ನಮ್ಮ ತ್ರಿಗುಣಗಳ ಬದುಕು. ಈ ಬದುಕಿನ ಸುಖ ಸಾಮ್ರಾಜ್ಯವೇ ಅಲ್ಲಿರುವ ಉದ್ಯಾನ, ಕೊಳ, ಮತ್ತೊಂದು. ನಾವು ವಿಷಯಾಕರ್ಷಣೆಯಲ್ಲಿ ಮುಳುಗಿದ್ದೇವೆ.
ನಮಗೆ ಎಲ್ಲ ನಮ್ಮ ಸಂಸಾರವೇ ನಮ್ಮನ್ನು ರಕ್ಷಿಸ್ತದೆ, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು ಇವರೇ ಅಲ್ಟಿಮೇಟ್ ಅಂತ ಭಾವಿಸಿಕೊಂಡು ಆ ಜೀವನ ಅನ್ನುವ ನೀರಿನಲ್ಲಿ ಇದ್ದೇವೆ. ಕೊಳ, ಸರೋವರ, ಜೀವನ, ನದಿ. ಆ ಜೀವನದಲ್ಲಿ ನಮ್ಮನ್ನು ನಾವು ಕಳಕೊಳ್ಳುವ, ನಮ್ಮ ಅಸ್ತಿತ್ವವೇ ಇಲ್ಲವಾಗುವ ಒಂದು ಸಂದರ್ಭ ಬರುವುದು ಅದು ನಮ್ಮ ಕರ್ಮಫಲದಿಂದ. ಯಾರೂ ಆವಾಗ ರಕ್ಷಿಸಲಿಕ್ಕಾಗೋದಿಲ್ಲ. ಗಜೇಂದ್ರ ಮತ್ಯಾರೂ ಅಲ್ಲ, ನಮ್ಮ ಅಹಂಕಾರದ ನಾನು ಅನ್ನುವ ಪ್ರತೀಕ. ಈ ನಾನು ಅನ್ನುವ ಅಹಂಕಾರ ಗಜೇಂದ್ರ ಜೀವನದಿಯಲ್ಲಿ ತನ್ನದು ಅನ್ನುವ ಸರ್ವಸ್ವ ಕುಟುಂಬದ ಜೊತೆಗೆ ಮೈ ಮರೆತು ಮುಳುಗಿದಾಗ ಅವನ ಕರ್ಮಫಲ ಎಳೀತದೆ. ಅದು ಅವನನ್ನು ಬಿಡೋದಿಲ್ಲ. ನಮ್ಮನ್ನು ರಕ್ಷಿಸುವುದು, ನಮ್ಮನ್ನು ಬಿಡುಗಡೆ ಮಾಡುವುದು ಏನಿದ್ರೂ ಕೂಡ ಕರ್ಮಫಲ. ಆ ಕರ್ಮಫಲದ ಬಿಡುಗಡೆಗೆ ಇನ್ಯಾರೂ ಸಹಾಯ ಮಾಡೋದಿಲ್ಲ, ಅವನೊಬ್ಬನೇ. ಈ ಎಲ್ಲ ಸೂಚನೆಗಳನ್ನು ಗಜೇಂದ್ರ ಮೋಕ್ಷ ಅನ್ನುವ ಒಂದು ಸಣ್ಣ ಕಥೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇದರ ನಂತರ ಏನಾಯಿತು? ಹೀಗೆ ಮನ್ವಂತರಗಳು ಮುಂದುವರೆದುವು. ಆ ನಂತರದ